ಒಂದು ವಾರ ಏನೋ ಮಾಡದೇ ಇರಿ, ಮಲ್ಕೊಂಡ್ರಿ, ಆಟೋಮೆಟಿಕಲಿ ನಿಮ್ಮ ಮಸಲ್ಸ್ ಸಣ್ಣದಾಗುತ್ತೆ. ಸೊ ಬೋನ್ ಕೂಡ ವೀಕ್ ಆಗುತ್ತೆ. ಸೊ ಈ ಸೋಡಿಯಂ ಏನು ಮಾಡುತ್ತೆ, ಅದು ನಮ್ಮ ಕಿಡ್ನಿಯಿಂದ ಹೋಗ್ಬೇಕಾದ್ರೆ ಸೊ ಅದ್ರ ಜೊತೆ ಕ್ಯಾಲ್ಸಿಯಮನ್ನು ತೊಗೊಂಡೋಗ್ಬಿಡುತ್ತೆ. ಫ್ರ್ಯಾಕ್ಚರ್ ಆಯ್ತಪ್ಪ, ಫ್ರ್ಯಾಕ್ಚರ್ ಆಗಿರೋ ಪೇಷಂಟಿಗೆ ಆಲ್ಕೋಹಾಲ್ ಸ್ಮೋಕಿಂಗ್ ಮೋಸ್ಟ್ ಹಿಂಡ್ರಿಂಗ್, ಅಂದರೆ ಈ ಬೋನ್ ಕೂಡೋ ಪ್ರಕ್ರಿಯೆಯನ್ನು ಬಹಳಷ್ಟು ಅಬ್ಸ್ಟ್ರಕ್ಟ್ ಅಥವಾ ಅಡ್ಡ ತಟ್ಟುವಂತ ಇದೆ. ಸೊ ಮಂಡಿ ನೋವು ಅಂದಾಗ ಬಹಳಷ್ಟು ಕಾರಣಗಳಿರ್ತವೆ, ಒಂದೇ ಅಂತಲ್ಲ. ಈಗ ನೀವು ಮೇಲಿಂದ ಶುರು ಮಾಡಿದ ಈ ಮಸಲ್ಗಳ ಈ ಸ್ನಾಯು ಅಂತ ಸೆಳೆತ ಅಂತ ಹೇಳ್ತೇವೆ. ಈ ಮಸಲ್ಸ್ ಏನಿದೆ ಇಲ್ಲಿ ಬಂದು ಎಲ್ಬಿಗೆ ಟಚ್ ಆಗಿರುತ್ತೆ. ಏಜ್ ಆದ್ಮೇಲೆ ಆರ್ಥರೈಟಿಸ್ ಅಂತ ಬರುತ್ತೆ. ಆರ್ಥರೈಟಿಸ್ ಅಲ್ಲೂ 2-3 ಥರಗಳಿರುತ್ತೆ. ಏಜ್ ರಿಲೇಟೆಡ್, ರುಮಟೆಡ್, ವಾತ ಅಂತ ಏನ್ ಹೇಳ್ತೀವಿ. ಮೋಸ್ಟ್ ಕಾಮನ್ಲಿ ಏನಾಗುತ್ತೆ, ಈ ಡಿಸ್ಕ್ ಮತ್ತೆ ಈ ಸೌಕಳಿಯಿಂದ ನರದ ಮೇಲೆ ಒತ್ತಡ ಬಂದು ಸೊ ಏನಾಗುತ್ತೆ, ಯೂಶುವಲಿ ಬ್ಯಾಕ್ ಪೇನ್ ಅಲ್ಲೇ ಎಷ್ಟು ಕಾಲ್ವರೆಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ, ಇಲ್ಲಿ ಪ್ರೆಸ್ ಆದಾಗ ಈ ನಮ್ಮ ನರಗಳು ಕಾಲ್ವರೆಗೆ ಹೋಗುತ್ತೆ. ನಿಮ್ಮ ಹತ್ರ ಒಂದು ಕಾರ್ ಇದೆ ಅಥವಾ ಒಂದು ಬೈಕ್ ಇದೆ. ಆ ಕಾರು ಬೈಕ್ಗಳಲ್ಲಿ ಇಂಟೀರಿಯರು ನಿಮಗೆ ಸ್ಟೇರಿಂಗ್ ಇರ್ತದೆ, ಕ್ಲಚ್ಚು, ಬ್ರೇಕು, ಎಕ್ಸ್ಲೇಟ್ರು, ಅದ್ರ ಜೊತೆಗೆ AC, ಈ ಥರದ್ದೆಲ್ಲ ಇರ್ತವೆ ಅದರಲ್ಲಿ. ಅವೆಲ್ಲವೂ ಏನಿದೆ ನೋಡಿ, ಅವೆಲ್ಲವಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಇಟ್ಕೊಳ್ಳಿ. AC ಇಲ್ಲ ಅಂತ ಇಟ್ಕೊಳ್ಳಿ, ಆ ನಿಮ್ಮ ಕಾರ್ ಆಗಲಿ ನಿಮ್ಮ ಗಾಡಿ ರನ್ ಆಗ್ತಾ ಇರ್ತದೆ. ಹಾಗೆಯೇ ನಿಮ್ಮ ಹತ್ರ ಇನ್ನೊಂದು ಗಾಡಿ ಇದೆ. ಆ ಗಾಡಿ ಏನಿದೆ ನೋಡಿ, ಅದರಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಪಾರ್ಟ್ ಇಲ್ಲ ಅಂತ ಇಟ್ಕೊಳ್ಳಿ, ಆ ಗಾಡಿ ರನ್ನೇ ಆಗಲ್ಲ. ಅದು. ನಮಸ್ಕಾರ ವೀಕ್ಷಕರೇ, TSS ಆಸ್ಪತ್ರೆಯ ಮತ್ತೊಂದು ಅದ್ಭುತ ಪಾಡ್ಕಾಸ್ಟಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಹೇಳಿರುವಂತಹ ಮೊದಲಿನ ಗಾಡಿ, ಕಾರು, ಜೀಪು, ಈ ಥರದ್ದು, ಅದು ಕಾಲಮಾನಕ್ಕೆ ತಕ್ಕಂಗೆ ರೆವಲ್ಯೂಷನ್ ಆಗ್ತಾ ಹೋಗಿರುವಂಥದ್ದು. ಮುಂಚೆ ಜಸ್ಟ್ ಒಂದು ಸ್ಟೇರಿಂಗ್ ಇರ್ತಿತ್ತು, ಎಕ್ಸ್ಲೇಟ್ರು, ಬ್ರೇಕು, ಪ್ಯಾಡು ಇದೆಲ್ಲ ಅಷ್ಟೇ ಇರ್ತಿತ್ತು. ನಿಧಾನವಾಗಿ ಅದರಲ್ಲಿ AC ಆ್ಯಡ್ ಆಯಿತು, ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಆ್ಯಡ್ ಆಯಿತು, ಆಟೋಮೆಟಿಕ್ ಗೇರ್ಗಳು ಆ್ಯಡ್ ಆದವು, ಈ ಥರ ಬೇರೆ ಬೇರೆ ಕ್ರೂಸ್ ಕಂಟ್ರೋಲು, ಈ ಥರ ಬೇರೆಗಳು ಆ್ಯಡ್ ಆದವು. ಆದರೆ ಮತ್ತೊಂದು ಗಾಡಿ ಸುದ್ದಿ ಹೇಳಿದ್ನಲ್ಲ ನಾನು, ಅದು ಮಿಲಿಯನ್ ವರ್ಷಗಟ್ಟಲೆ R&D ಮಾಡಿ ಅದ್ಭುತವಾಗಿ ಕ್ರಾಫ್ಟ್ಮ್ಯಾನ್ ಆಗಿರುವಂತಹ ಒಂದು ಗಾಡಿ. ಯಾವ ಗಾಡಿ ಅಂತ ಗೊತ್ತಾದ ನಿಮಗೆ? ಅದೇ ನಿಮ್ಮ ಬಾಡಿ. ನಮ್ಮ ಬಾಡಿ ಅನ್ನುವಂಥದ್ದು ಹೋಗ್ತಾ ರೆವಲ್ಯೂಷನ್, ಇನ್ಮೇಲೆ ಮತ್ತೆ ರೆವಲ್ಯೂಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾವುದಾದ್ರು ಒಂದು ಪಾರ್ಟ್ ಅದರಲ್ಲಿ ಇಲ್ಲ ಅಂತಂದರೆ ರನ್ನೇ ಆಗಲ್ಲ ನಮ್ಮ ಬಾಡಿ, ಅಲ್ವಾ? ಈ ಬಾಡಿಯಲ್ಲಿರುವಂತಹ ಪಾರ್ಟ್ಸ್ಗಳು ಏನಿದೆ ನೋಡಿ, ಇದರಲ್ಲಿ ಒಬ್ಬ ಡಾಕ್ಟ್ರು ಇದ್ದಾರೆ, ಈ ಪಾರ್ಟ್ಸ್ಗಳನ್ನೆಲ್ಲ ರಿಪೇರಿ ಮಾಡೋರು. ಅವರು ಆ ಡಾಕ್ಟ್ರು ನಮ್ಮ ಬಾಡಿಯಲ್ಲಿರುವಂಥ ಎಷ್ಟು ಪಾರ್ಟ್ಸ್ಗಳನ್ನ ರಿಪೇರಿ ಮಾಡ್ತಾರೆ ಗೊತ್ತಾ? ಆಲ್ಮೋಸ್ಟ್ ಆಲ್ 1000 ಪಾರ್ಟ್ಸ್ಗಳನ್ನ ರಿಪೇರಿ ಮಾಡ್ತಾರೆ. ಅವ್ರು ಯಾರು ಗೊತ್ತಾ? ಅವರೇ ನಮ್ಮ TSS ಆಸ್ಪತ್ರೆಯ ಮೂಳೆ ತಜ್ಞರು, ಆರ್ಥೋಪೆಡಿಕ್ಸ್ ಡಾಕ್ಟರ್ ಗೌತಮ್ ಶೇಟ್. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಗೌತಮ್ ಶೇಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾವು ಸ್ವಾಗತಿಸೋಣ. ಅವ್ರ ಹತ್ರ ನಾವು ಇವತ್ತು ನಮ್ಮ ಬೋನ್ಗಳ ಕುರಿತಾಗಲಿ, ಅಥವಾ ನಮ್ಮ ಮಸಲ್ಸ್ಗಳ ಕುರಿತಾಗಲಿ, ನಮ್ಮ ಲಿಗಾಮೆಂಟ್ಗಳ ಕುರಿತಾಗಲಿ, ನಮ್ಮ ಜಾಯಿಂಟ್ಗಳ ಕುರಿತಾಗಲಿ, ಇದೆಲ್ಲದರ ಬಗ್ಗೆನೂ ಅವ್ರ ಹತ್ರ ಒಂದಿಷ್ಟು ಮಾಹಿತಿಯನ್ನು ಕಸಿಯೋಣ. ಅವ್ರನ್ನ ನಾವೀಗ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟ್ರೇ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದೀರಿ, ಹೇಗಿದ್ದೀರಿ ನೀವು? ಚೆನ್ನಾಗಿದೆ. ಹೇಗಿದೆ ನಿಮ್ಮ ಮೂಳೆಗಳು, ನಿಮ್ಮ ಮಸಲ್ಸ್ಗಳು? ಆಕ್ಟಿವ್ ಆಗಿದ್ದಷ್ಟು ಮೂಳೆ ಜಾಯಿಂಟ್ಗಳು ನಾವೆಷ್ಟು ಆಕ್ಟಿವ್ ಆಗಿರ್ತೀವೋ ಅದು ಅಷ್ಟು ಆಕ್ಟಿವ್ ಆಗಿರುತ್ತೆ. ಡಾಕ್ಟ್ರೆ, ನನ್ನಲ್ಲಿರುವಂಥ ಒಂದು ಪ್ರಶ್ನೆ, ಅತ್ಯಂತ ಬೇಸಿಕ್ ಪ್ರಶ್ನೆ, ಯಾಕೆ ಬೇಕು ನಮಗೆ ಮೂಳೆಗಳು? ಸೊ ಕರೆಕ್ಟ್, ಯಾಕೆ ಬೇಕು? ವೆರಿ ಗುಡ್ ಅಲ್ವಾ? ಸೊ ಮೂಳೆಗಳು ನಮ್ಮ ದೇಹದ ಎಲ್ಲ ಆಲ್ಮೋಸ್ಟ್ ಅಪ್ ಟು ಡೌನ್, ಹೆಡ್ಡಿಂದ ತಲೆಯಿಂದ ಕಾಲ್ವರೆಗೆ, ಸ್ಕಲ್ ಬೋನ್, ಅಲ್ಲಿಂದ ಕಾಲ್ ಬೆರಳುಗಳು. ಹೌದು. ಸೊ ಎಲ್ಲ ಬೋನ್, ಸ್ಕೆಲೆಟಲ್ಸ್ ಅಂದರೆ ಬೋನ್ಸ್ ಅಂದರೆ ಸ್ಕೆಲೆಟಲ್ ಸಿಸ್ಟಮ್. ಇಟ್ ಈಸ್ ದ ಮೇನ್ ಸ್ಪೈನ್ ಸಿಸ್ಟಮ್. ಅಂದರೆ ಅದ್ರ ಮೇಲೆ ನಮ್ಮ ಬಾಡಿ ಸ್ಟ್ಯಾಂಡ್ ಆಗೋದು. ಎಲ್ಲ ಈಗ ನಮ್ಮ ಲಂಗ್ಸಿಗೆ ಆಗಲಿ, ಹಾರ್ಟಿಗೆ ಆಗಲಿ ರಿಬ್ ಕೇಜ್ ಇರುತ್ತೆ. ಹೌದು. ಸೊ ಅದನ್ನ ಅಲ್ಲಿ ನಮ್ಮ ಬೋನ್ಸ್, ಹಾರ್ಟನ್ನು, ಲಂಗ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಸ್ಪೈನ್ ನಮ್ಮನ್ನು ನಿಲ್ಲಿಸುತ್ತೆ, ನಮ್ಮ ಕಾಲುಗಳು, ಕೈಗಳು. ಸೊ ಎಲ್ಲ ಮೂಮೆಂಟ್, ಲೋಕೋಮೋಷನ್. ಸೊ ಓವರ್ ಆಲ್ ಬೇಸಿಕ್ ಆರ್ ಬ್ಯಾಕ್ ಸ್ಟ್ರಕ್ಚರ್ ಆಫ್ ಅವರ್ ಬಾಡಿ is made of bones. Okay. So it's a supportive or support system of your body ಅಂತ ಹೇಳ್ಬೋದು. Okay. And ಇದಷ್ಟೇ ಅಲ್ಲ, ಸೊ ಬೋನ್ಗಳಲ್ಲಿ ಇನ್ನೊಂದು ಫಂಕ್ಷನ್ ಇರುತ್ತೆ, ಬೋನ್ಗಳಲ್ಲಿ ಮ್ಯಾರೋ ಇರುತ್ತೆ. ಸೊ ಬೋನ್ ಹ್ಯಾಸ್ ಬೇರೆ ಫಂಕ್ಷನ್ಗಳಲ್ಲಿ ಅಂದರೆ ಬ್ಲಡ್ ಪ್ರೊಡಕ್ಷನ್, ಆಮೇಲೆ ಕ್ಯಾಲ್ಶಿಯಮ್ಮು, ಫಾಸ್ಫರಸ್, ಬಾಡಿಗೆ ಬೇಕಾದಂತಹ ಈ ಕ್ಯಾಲ್ಶಿಯಂಗಳನ್ನೆಲ್ಲ ಬೋನಲ್ಲಿ ಡೆವಲಪ್ ಆಗುತ್ತೆ. ಇದರಿಂದ ನಮ್ಮ ಬಾಡಿಗೆ ಸಪ್ಲೈ ಆಗುತ್ತೆ. ಓಕೆ. ಬಾಡಿಗೆ ಸಪ್ಲೈ ಮಾಡುವಂಥ ಕೆಲಸನೂ ಬೋನ್ಗಳು ಮಾಡುತ್ತೆ ಅಲ್ಲಿ. ಸೊ ಈಗ ನಾವು ಫುಡ್ಡಲ್ಲಿ ಏನು ತಗೊಂಡಾಗ ಲಿವರಲ್ಲೆಲ್ಲ ಲಿವರಿಂದ ಅದನ್ನು ಅಬ್ಸಾರ್ಬ್ ಆಗುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ ಬಾಡಿ. ಏನು ಹೀರ್ಕೊಂಡಿರೋ ಕ್ಯಾಲ್ಶಿಯಂಗಳೆಲ್ಲ ನಮ್ಮ ಬೋನ್ಗಳಲ್ಲಿ ಇರುತ್ತೆ. ಸೊ ನಮ್ಮ ಬಾಡಿಗೆ ಯಾವಾಗ ಬೇಕು ಅದನ್ನು ಅದು ಬಿಟ್ಕೊಡುತ್ತೆ, ಯಾವಾಗ ಫುಲ್ ಇರುತ್ತೆ ಸ್ಟೋರ್ ಮಾಡುತ್ತೆ. ಮತ್ತು ನಮ್ಮ ಮಸಲ್ಸ್ ಏನಿರುತ್ತೆ, ಈಚ್ ಆ್ಯಂಡ್ ಎವ್ರಿ ಮಸಲಿಗೆ ಒಂದು ಒರಿಜಿನ್ ಮತ್ತು ಇನ್ಸರ್ಷನ್ ಅಂತ ಇರುತ್ತೆ. ಒರಿಜಿನ್ ಅಂದರೆ ಅದು ಶುರುವಾಗುವ ಒಂದು ಬೋನಿನ ಒಂದು ಪಾರ್ಟಿಂದ ಅದು ಅಟ್ಯಾಚ್ ಆಗಿ ಅಲ್ಲಿಂದ ಶುರು ಆಗ್ತದೆ, ಮತ್ತು ಇನ್ನೊಂದು ಬೋನಿಗೆ ಬಂದು ಜಾಯಿನ್ ಆಗ್ತದೆ. ಸೊ ಎವ್ರಿ ಮಸಲ್ ವರ್ಕ್ ಆಗ್ಬೇಕಂದ್ರೆ ಆ ಬೋನಲ್ಲಿ ಒಂದು ಅಟ್ಯಾಚ್ಮೆಂಟ್ ಇರ್ತದೆ. ಸೊ ಆ ಅಟ್ಯಾಚ್ಮೆಂಟ್ ಪ್ರಕಾರ ಆ ಮಸಲ್ ವರ್ಕ್ ಆಗ್ತದೆ.
ಓಹ್ ಸೊ ಆ್ಯಂಡ್ ಈಚ್ ಆ್ಯಂಡ್ ಒಂದೊಂದು ಮಸಲಿಗೆ ಒಂದೊಂದು ಡಿಫ್ರೆಂಟ್ ಇರುತ್ತೆ. ಒಂದು ಮಸಲ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬರ್ತದೆ, ಒಂದು ಇಲ್ಲಿಂದ ಇಲ್ಲೇ ಇರ್ತದೆ. ಓಹ್ ಸೊ ಬೋನ್ ಹ್ಯಾಸ್ ಡಿಫ್ರೆಂಟ್ ಪಾರ್ಟ್ಸ್. ಸೊ ಅಲ್ಲಿಂದ ಆ ಮಸಲ್ ಅಟ್ಯಾಚ್ಮೆಂಟ್ಸ್ ಕೊಟ್ಟು ಸೊ ನಮ್ಮ ಬಾಡಿ ಫಂಕ್ಷನ್ ಅಥವಾ ವರ್ಕಿಂಗ್ ಆಗ್ಬೇಕಂದ್ರೆ ಎಷ್ಟು ಅದ್ಭುತ ಮೆಕ್ಯಾನಿಸಮ್. ಸೊ ಇಟ್ಸ್ ವೆರಿ ಕಾಂಪ್ಲೆಕ್ಸ್. ಅಂದರೆ ಇನ್ನೂ ದ ಸ್ಟಡಿ ಈಸ್ ಸ್ಟಿಲ್ ಗೋಯಿಂಗ್ ಆನ್, ಬಟ್ ದಟ್ಸ್ ಅ ವೆರಿ ವಂಡರ್ಫುಲ್ ಸಿಸ್ಟಮ್ ಆಫ್ ಅವರ್ ಬಾಡಿ. ಡಾಕ್ಟ್ರೆ ನಿಮ್ಗೆ ಹೆಂಗಿದೆ ಇಂಟ್ರೆಸ್ಟ್ ಬಂತು ಇದೇ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡು ನಾನು ಇದರಲ್ಲಿ ಡಾಕ್ಟರ್ ಆಗ್ಬೇಕು ಅನ್ನೋದು? ಆ್ಯಕ್ಚುಲಿ ಆ ರೀತಿ ಏನು ನಮ್ದೇನು ಡೆಸ್ಟಿನಿ ಅಂತ ಹೇಳಿ ನಥಿಂಗ್ ಲೈಕ್ ಆ ಥರ. ಅಂದರೆ ಆಫ್ಟರ್ ಮೈ MBBS ಡ್ಯೂರಿಂಗ್ ಇಂಟರ್ನ್ಶಿಪ್ ಸರ್ಜಿಕಲ್ ಸೈಡ್ ಹೋಗ್ಬೇಕಂತ ಆಯಿತು. ಸೊ ಇಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸರ್ಜಿಕಲ್ ಸೈಡ್ ದ್ಯಾನ್ ಮೆಡಿಕಲ್. ಯಾಕಂದರೆ ದಟ್ ಸರ್ಜಿಕಲ್ ಸೈಡ್ ಗಿವ್ಸ್ ಯು ಲಿಟಲ್ ಬಿಟ್ ಆಫ್ ಮೋರ್ ಸಮ್, ಅಂದರೆ ಒನ್ಸ್ ಯು ಫಿನಿಶ್ ಒಂದು ಪ್ರೊಸೀಜರ್ ಮಾಡಿ ಸ್ವಲ್ಪ ಇದು ಏನಂತೀರಿ ಎಂಥೂಸಿಯಾಸಮ್ ಆರ್ ದಟ್ ಅಡ್ರಿನಲಿನ್ ರಶ್ ಅಂತ ಇರುತ್ತೆ. ಸೊ ಬಟ್ ಐ ವಾಂಟೆಡ್ ಟು ಗೋ ಇನ್ ಸರ್ಜಿಕಲ್ ಫೀಲ್ಡ್. ಆ್ಯಂಡ್ ಸರ್ಜಿಕಲ್ ಫೀಲ್ಡಲ್ಲಿ ಬಂದಾಗ ಸೊ ಬೇಸ್ಡ್ ಆನ್ ರ್ಯಾಂಕ್ ಆರ್ಥೋ ವಾಸ್ ಒನ್ ಆಫ್ ದ ಗುಡ್ ಚಾಯ್ಸಸ್. ಸೊ ಐ ಡೆಸ್ಟಿನಿ ಅಂತ ಹೇಳ್ಬೋದು. ಐ ಲ್ಯಾಂಡೆಡ್ ಅಪ್ ಇನ್ ಆರ್ಥೋ. ಆ್ಯಂಡ್ ಆಫ್ಟರ್ ಒನ್ಸ್ ಐ ಎಂಟರ್ಡ್ ಆರ್ಥೋ ಐ ಸ್ಟಾರ್ಟೆಡ್ ಗೇನಿಂಗ್ ಮೋರ್ ಆ್ಯಂಡ್ ಮೋರ್ ಇಂಟ್ರೆಸ್ಟ್ ಟು ಬಿ ಫ್ರ್ಯಾಂಕ್. ಸೊ ದೆನ್ ಐ ವಾಸ್ ವೆರಿ ಮಚ್. ಇದು ನಮ್ಮ ಆಸ್ಪತ್ರೆ ಸುಯೋಗ, ನಿಮ್ಮಂಥ ಒಂದು ಒಳ್ಳೆ ಡಾಕ್ಟರ್ಗಳು ನಮ್ಗೆ ಸಿಕ್ಕಿರುವಂಥದ್ದು ಇಲ್ಲಿ. ಡಾಕ್ಟ್ರೆ ಈಗ ನಮಗೆ ಹಿಂದೆ ನಾವು ಭಾಳಷ್ಟು ಆಸ್ಪತ್ರೆ ಡಾಕ್ಟರ್ಗಳನ್ನು ನಾವು ಮಾತಾಡಿಸಿದ್ವಿ. ಅವರು ಎಲ್ಲರೂ ಹೇಳ್ತಾ ಇರೋದು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸೋದ್ರಲ್ಲಿ ಒಂದು ಅತ್ಯಂತ ಮುಖ್ಯ ಪಾರ್ಟ್ ಏನಪ್ಪ ಅಂತಂದ್ರೆ ವ್ಯಾಯಾಮಗಳು. ಇದು ಅತ್ಯಂತ ಮುಖ್ಯ ಅಂತ ಹೇಳ್ತಾರೆ. ರೈಟ್. ಆದ್ರೆ ಈ ವ್ಯಾಯಾಮಗಳು ನಮ್ಮ ಮಸಲ್ಸು, ಲಿಗಾಮೆಂಟು, ಬೋನು ಇದು ಇದಕ್ಕೆಲ್ಲ ಹೇಗೆ ಉಪಯೋಗ? ಅದನ್ನ ನಾವು ವ್ಯಾಯಾಮನ ಯಾಕೆ ಮಾಡಬೇಕು, ಹೇಗೆ ಉಪಯೋಗ? ಓಕೆ. ಸೊ ಅದೇ ಈಗ ಬೋನ್ ಏನಿರುತ್ತೆ ನಮ್ಮ ಬಾಡಿನೂ ಇಟ್ಸ್ ವೆರಿ ಸ್ಪೆಷಲ್. ಅಂದರೆ ಸಪೋಸಿಡ್ಲಿ ಈಗ ನೀವು ಒಂದು ವಾರ ಏನೋ ಮಾಡದೇ ಇರಿ, ಮಲ್ಕೊಂಡ್ರಿ, ಆಟೋಮೆಟಿಕಲಿ ನಿಮ್ಮ ಮಸಲ್ಸ್ ಸಣ್ಣದಾಗುತ್ತೆ. ಸೊ ಬೋನ್ ಕೂಡ ವೀಕ್ ಆಗುತ್ತೆ. ಸೊ ವಾಟ್ ಎವರ್ ನಮ್ಮ ಬಾಡಿಗೆ ನಾವು ಎಷ್ಟು ಆಕ್ಟಿವ್ ಇರ್ತೀವಿ ನಮ್ಮ ಬೋನ್ಸ್ ಅಷ್ಟೇ ಆಕ್ಟಿವ್ ಇರುತ್ತೆ. ಸೊ ನಾವು ಡೇ ಟು ಡೇ ಅದೇ ನಮ್ಮ ರೂಟೀನ್ ಕಡಿಮೆ ಆದಷ್ಟು ನಮ್ಮ ಬೋನ್ಸ್ ವೀಕ್ ಇರುತ್ತೆ. ಯಾವ ಪರ್ಸನ್ ಎಷ್ಟು ಆಕ್ಟಿವ್ ಇರ್ತಾನೋ ಅಷ್ಟು ಬೋನ್ಸು ಗಟ್ಟಿ ಆಗುತ್ತೆ. ಸೊ ಈಗ ಡಿಫ್ರೆಂಟ್ ಎಕ್ಸಸೈಸಸ್ ಇರುತ್ತೆ. ಈ ಸಪೋಸಿಡ್ಲಿ ರನ್ನಿಂಗು, ಜಂಪಿಂಗು ಆರ್ ಫುಟ್ಬಾಲ್, ಆಲ್ ಈ ಎಕ್ಸಸೈಸ್ಗಳು ನಮ್ಮ ಬೋನ್ ಸಾಂದ್ರತೆ ಅಥವಾ ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ. ಇನ್ನು ಕೆಲವೊಂದು ಯೋಗಾಸನ ಅಥವಾ ಈ ಸ್ಟ್ರೆಚಿಂಗು, ಜಿಮ್ನಾಸ್ಟಿಕ್ಸು, ಸೊ ಈ ಕೆಲವೊಂದು ನಮ್ಮ ಲಿಗಮೆಂಟ್ಸ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಓಕೆ. ಸೊ ಇದನ್ನ ಮಾಡ್ತಾ ಇದ್ದಷ್ಟು ಆಸ್ ಮಚ್ ಆಸ್ ಆಕ್ಟಿವ್ ಇರ್ತೀವಿ ಅಷ್ಟು ನಮ್ಮ ಬೋನ್ ಅಥವಾ ಲಿಗಮೆಂಟ್ಸ್ ಅಷ್ಟು ಸ್ಟ್ರೆಂಥನಿಂಗ್ ಆಗಿರುತ್ತೆ. ವೆನ್ ಎವರ್ ವಿ ಆರ್ ಅಂದ್ರೆ ಈಗೇನೋ ಹುಷಾರಿಲ್ಲ ಅಂತ ನೀವು ಏನೋ ಒಂದು ಬೇರೆ ಡಿಸೀಸ್ ಬಂತಪ್ಪ ಹಾರ್ಟಿಂದ, ಆವಾಗ ನೀವು ಅಬ್ಸರ್ವ್ ಮಾಡಿ, ಯಾರೇ ಒನ್ಸ್ ದಿಸ್ ಆರ್ ಬೆಡ್ ರಿಡನ್ ಫಾರ್ 10-15 days ನೋಡಿ ಎವ್ರಿಥಿಂಗ್ ಮಸಲ್ಸ್ ಇಂದ ಹಿಡಿದು ಬಾಡಿ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ. ಸೊ ಆಸ್ ನಾವ್ ಎಷ್ಟು ಆಕ್ಟಿವ್ ಇರ್ತೀವಿ ಅಷ್ಟು ನಮ್ಮ ಬೋನ್ಸ್ ಮಸಲ್ಸ್ ಅಷ್ಟು ಒಂಥರ ಲೇಸಿನೆಸ್ ಫೀಲ್ ಆಗ್ತದೆ ನಾವು ಸುಮ್ಮನೆ ಕೂತ್ರೆ. ಸೊ ಇದನ್ನ ಮತ್ತೆ ಒಬ್ವಿಯಸ್ಲಿ ಆಹಾರ ಕೂಡ ಈಗ ನಮ್ಮ ಈಗ ಬೋನ್ಸಿಗೆ ಒಬ್ವಿಯಸ್ಲಿ ಅದೇ ಎಗ್ಗು ಅಥವಾ ಪನ್ನೀರು, ರೈಸು ಅಂಡ್ ಮಸಲ್ಸಿಗೆ ನಮ್ಗೆ ಪ್ರೋಟೀನ್ಸ್ ಬೇಕು. ಸೊ ಪನ್ನೀರ್, ನಾನ್ ವೆಜ್ ಅಥವಾ ಚಿಕನ್, ಮಟನ್ ಈ ಥರದ್ದು, ಅಂಡ್ ರಾಗಿ, ಪಾಲಕ್ ಸೊಪ್ಪು. ಸೊ ಆಲ್ ದೀಸ್ ಥಿಂಗ್ಸ್ ಇವೆಲ್ಲ ನಮ್ಮ ಬೋನ್ಸ್, ಮಸಲ್ಸ್, ಲಿಗಮೆಂಟ್ಸ್ಗೆ ಅತ್ಯವಶ್ಯಕ. ಸೊ ನಾಟ್ ಓನ್ಲಿ ಎಕ್ಸಸೈಸ್ ವಿತ್ ಫುಡ್, ಹೆಲ್ದಿ ಫುಡ್. ಸೊ ಇದಿಷ್ಟು ಮಾಡ್ಕೊಂಡಿದ್ರೆ ನಮ್ಮ ನೀವು ಹೆಲ್ದಿ ಫುಡ್ ಅಂದ ತಕ್ಷಣ ಇತ್ತೀಚಿನ ಟ್ರೆಂಡ್ ಅಲ್ಲಿ ಇರುವಂತಹ ಜಂಕ್ ಫುಡ್ಗಳು ಅಲ್ವಾ? ಯಾರನ್ನೇ ನೋಡಿ ರೆಡಿ ಟು ಈಟ್ ಫುಡ್ಗಳು, ಜಂಕ್ ಫುಡ್ಗಳು ಅಲ್ಲಿ. ಸೊ ಈ ಜಂಕ್ ಫುಡ್ಗಳಲ್ಲಿ ಏನಂದ್ರೆ ಯೂಶುವಲಿ ಇದರಲ್ಲಿ ಜಾಸ್ತಿ, ಫಸ್ಟ್ ಆಫ್ ಆಲ್ ಇದರಲ್ಲಿ ನ್ಯೂಟ್ರಿಯೆಂಟ್ ಅಂತೂ ಏನಿರಲ್ಲ, ಕರ್ದಿದ್ದು ಇರುತ್ತೆ. ಇದರಲ್ಲಿ ಸ್ವಲ್ಪ ಸೋಡಿಯಂ ಮತ್ತೆ ಫಾಸ್ಫೋರಿಕ್ ಆಸಿಡ್ ಅಂತ ಇರುತ್ತೆ. ಓಕೆ. ಸೊ ಈ ಸೋಡಿಯಂ ಏನ್ ಮಾಡುತ್ತೆ, ಅದು ನಮ್ಮ ಕಿಡ್ನಿಯಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಅದ್ರ ಜೊತೆ ಕ್ಯಾಲ್ಸಿಯಂ ಅನ್ನು ತಗೊಂಡೋಗ್ಬಿಡುತ್ತೆ. ಅಂಡ್ ಈ ಫಾಸ್ಫೋರಿಕ್ ಆಸಿಡ್ ಏನಿದೆ ನಮ್ಮ ಬೋನ್ಸ್ ಅಲ್ಲಿ ಈ ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಹೀರುವಿಕೆ ಅಥವಾ ಅಬ್ಸಾರ್ಪ್ಷನ್ ಏನಿದೆ ಅದನ್ನ ಕಡಿಮೆ ಮಾಡುತ್ತೆ. ಸೊ ಈ ಎರಡು ಅಂಶಗಳು ಈ ನಮ್ಮ ಏನ್ ಜಂಕ್ ಫುಡ್ ಅಲ್ಲಿ ಇರೋದ್ರಿಂದ ನಮ್ಮ ಬೋನ್ ಹೆಲ್ತ್ ಅವ್ರ ಮಸಲ್ ಹೆಲ್ತ್ ಬಹಳ ಕಡಿಮೆ ಆಗುತ್ತೆ. ಅಂಡ್ ಅದರ್ ದನ್ ದಟ್ ಅದರಲ್ಲಿ ಶುಗರ್ ಆ ಕಂಟೆಂಟೇ ಜಾಸ್ತಿ ಇರುತ್ತೆ, ಪ್ರೋಟೀನ್ ಕಡಿಮೆ ಇರಲ್ಲ. ಸೊ ಬಾಡಿಗೂ ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಸೊ ಬೆಟರ್ ಟು ಅವಾಯ್ಡ್, ಯಾಕಂದ್ರೆ ಮೇನ್ಲಿ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಫಾಸ್ಫೋರಿಕ್ ಆಸಿಡ್ ಜಾಸ್ತಿ ಇರುತ್ತೆ ಅಂಡ್ ಈ ಫಾಸ್ಟ್ ಫುಡ್ ಗಳಲ್ಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಓಕೆ ಓಕೆ. ಸೊ ಇದರಿಂದ ಈ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅದೆಲ್ಲವನ್ನೂ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ತಗೊಳ್ಳದೇ ಇದ್ರೆ ಒಳ್ಳೇದು, ತಗೊಳ್ಬೇಕಂತ ಹೇಳಿದ್ರೆ ಎಲ್ಲ ಅಪರೂಪಕ್ಕೆ ಬಾಯಿ ರುಚಿ ನಿಲ್ಸ್ಬೇಕಂದ್ರೆ ಅಪರೂಪಕ್ಕೆ ಅಲ್ಲಿ. ಬಟ್ ಅದೇ ಯಾವಾಗೋ ಒಂದ್ಸಲ ಹೊರಗಡೆ ಹೋದ್ಯಪ್ಪ ಇಲ್ಲ ಅದೇ ನೆಗ್ಲಿಜಿಬಲ್ ಆ ಥರ. ಅದೇ ಜಿಮ್ಮಿಗೆ ಹೋಗ್ತಾ ಇದಾರೆ ಯಂಗ್ ಜನರೇಷನ್ಸ್,
ಎಲ್ಲ ಅವರಿಗೆ ಟಿವಿಯಲ್ಲಿ, ಮೊಬೈಲಲ್ಲಿ ಅಥವಾ ಫಿಲ್ಮ್ಗಳಲ್ಲಿ ಆ ಸ್ಟಾರ್ಗಳದ್ದು ಮಸಲ್ಸ್ ಬಾಡಿ ನೋಡ್ಕೊಂಡು ತಾವು ಅಷ್ಟೇ ವೇಟ್ ಎತ್ತಬೇಕು ಅಂತ ನೋಡ್ತಾರೆ. ಅವ್ರಿಗೇನು ನೀವು ಕೊಡುವಂತ ಟಿಪ್ಸ್ಗಳು ಏನು ಅಂತವರಿಗೆ? ಅದೇ ಇದಂತೂ ಅಂದ್ರೆ ಇದ್ರದ್ದು 2-3 ಅಂಶಗಳಿದೆ. ಹೌದು. ಆಕ್ಚುಲಿ ಈಗ ಅದೇ ಒಂದು ಈಗ ಎನರ್ಜಿ ಡ್ರಿಂಕ್ಸ್ ತಗೊಳ್ತಾರೆ, ಅದಕ್ಕೆ ಹೋಗ್ಬೇಕು. exactly. ಮತ್ತೆ ನೆಕ್ಸ್ಟ್ ಅದನ್ನೇ ಕೇಳೋನಿದ್ದೆ ಇದ್ರ ಜೊತೆಗೆ ನಾನು. ಅದೇ ಎನರ್ಜಿ ಡ್ರಿಂಕ್ಸು ಆ್ಯಂಡ್ ಈ ಪ್ರೋಟೀನ್ ಪೌಡ್ರು, ಕ್ರಿಯಾಟ್, ಆಲ್ ದೀಸ್ ಥಿಂಗ್ಸ್. ಸೊ ಎನರ್ಜಿ ಡ್ರಿಂಕ್ಸಲ್ಲಿ ಏನಿರ್ತದೆ ಅಂದರೆ ಕೆಫೇನ್ ಜಾಸ್ತಿ ಇರ್ತದೆ. ಸೊ ಇಟ್ಲ್ ಶುಗರ್ ಕಂಟೆಂಟ್ ಅದು ಜಾಸ್ತಿ ಇರ್ತದೆ. ಸೊ ಅದು ಸ್ವಲ್ಪ ಚುರುಕುಗೊಳಿಸ್ಬೋದು, ಬಟ್ ಬಾಡಿಗೆ ಎನರ್ಜಿ ಸಿಗಲ್ಲ. ಸೊ ನಮ್ಮ ಎದೆ ಬಡಿತನೂ ಜಾಸ್ತಿ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ಎಕ್ಸಸೈಸ್ ಮಾಡ್ಬೇಕಾದ್ರೆ ನಾವು ಬ್ಲಡ್ ಸಪ್ಲೈ ಮಸಲ್ಸ್ಗಿಂತ ಆ ಕಡೆ ಜಾಸ್ತಿ ಹೋಗುತ್ತೆ. ಸೊ ಓವರ್ಲೋಡ್ ಆಗುತ್ತೆ, ಮತ್ತು ಡಿಹೈಡ್ರೇಷನ್ನು ಆಗುತ್ತೆ. ಸೊ ಹಾಗಾಗಿ ಸೊ ಈ ಎನರ್ಜಿ ಡ್ರಿಂಕ್ಸ್ ಮೋಸ್ಟ್ ಆಫ್ ದಿ ಯೂಶುವಲಿ ಜಿಮ್ ಮಾಡೋರು ಜಂಕ್ ಫುಡ್ ತರನೇ ಎನರ್ಜಿ ಡ್ರಿಂಕ್ ಕೂಡ ಅವಾಯ್ಡ್ ಮಾಡಿ. ಆ್ಯಂಡ್ ಮೇನ್ಲಿ ವೆನ್ ಯುವರ್ ಇನ್ ಜಿಮ್ ಆ್ಯಂಡ್ ಆಲ್, ಅದನ್ನ ಇಟ್ ಈಸ್ ನಾಟ್ ಅಟ್ ಆಲ್ ಹೆಲ್ಪ್ಫುಲ್. ಸೊ ಜಿಮ್ ಅಲ್ಲಿ ಪ್ರೋಟೀನ್ ಇನ್ ದ ಸೆನ್ಸ್ ಕೆಲವೊಂದು ಇಲ್ಲಿ ನೀವು ಎನರ್ಜಿ ಡ್ರಿಂಕ್ ಬಗ್ಗೆ ಹೇಳಿದ್ರಿ. ಓಕೆ, ಅವರಿಗೆ ಜಿಮ್ ಅಲ್ಲಿ ಅವರಿಗೆ ಆಸರ ಆಗ್ತಾ ಇರ್ತದೆ, ಅವ್ರಿಗೆ ಏನ್ ಬೇರೆ ಏನ್ ಆಲ್ಟರ್ನೇಟಿವ್ ಏನ್ ಸಜೆಸ್ಟ್ ಮಾಡ್ತೀರಾ? ಬೆಸ್ಟ್ ಇಸ್ ವಾಟರ್ ಓನ್ಲಿ. ವಾಟರ್ ನೀರು ಕುಡಿಯೋದು ಬೆಸ್ಟ್. ನೀವು ಪ್ರೋಟೀನ್ ಶೇಕ್ ಇಸ್ ಆಲ್ಸೋ. ಈಗ ಕೆಲವೊಂದು ವೆಲ್ ಅಂದ್ರೆ ಒಳ್ಳೆ ಕಂಪ್ನಿಗಳಿಂದ ಪ್ರಾಪರ್ಲಿ ಪ್ರಿಪೇರ್ಡ್ ಪ್ರೋಟೀನ್ ಇಸ್ ರಿಕ್ವೈರ್ಡ್, ಸ್ಟ್ಯಾಂಡರ್ಡ್ ಕಂಪ್ನಿಗಳಿಂದ. ಸೊ ಮಸಲ್ಸ್ಗೆ ಪ್ರೋಟೀನ್ ರಿಕ್ವೈರ್ಡ್. ಯಾಕಂದ್ರೆ ಈಗ ಜಿಮ್ ಮಾಡೋರು ಓವರ್ಲೋಡ್ ಮಾಡ್ತಾರೆ, ದೇ ಆರ್ ವರ್ಕಿಂಗ್ ಹೆವಿಲಿ. ಸೊ ಮಸಲ್ಸ್ ಇಂಪ್ರೂವ್ ಆಗ್ಬೇಕಂದ್ರೆ ಪ್ರೋಟೀನ್ ಇಸ್ ರಿಕ್ವೈರ್ಡ್. ಸೊ ಒಳ್ಳೆ ಇದನ್ನ ತಗೋಬಹುದು. ಬಟ್ ಕೆಲವೊಂದು ಕ್ರಿಯಾಟ್ ಅಂಡ್ ಸ್ಟೀರಾಯ್ಡ್ಸ್ ಮಿಕ್ಸ್ಡ್ ಎಲ್ಲ ಇರುತ್ತೆ. ಸೊ ಅದರಿಂದ ಅದೇ ಇಮಿಡಿಯೇಟ್ಲಿ ಬಲ್ಕ್ ಬರುತ್ತೆ ಮಸಲ್ಸ್, ಬಟ್ ಮೇನ್ಲಿ ಅದೇ ಡಿಹೈಡ್ರೇಷನ್ ಇದಾಗಿ ಕಿಡ್ನಿ ಅಂಡ್ ಲಿವರ್ ಫೇಲಿಯರ್ ಆರ್ಗನ್ಸ್ಗಳು ಫೇಲ್ ಆಗುತ್ತೆ. ಕಿಡ್ನಿ ಎಫೆಕ್ಟು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಜಿಮ್ ಮಾಡೋರು ಅದೇ ಒಳ್ಳೆ ಅಂದ್ರೆ ಲಿಮಿಟೆಡ್ ಇದರಲ್ಲಿ ಏನು ಕಂಪನಿ ಬರುತ್ತೆ ಪ್ರೋಟೀನ್ಸ್. ಬಟ್ ಬೆಸ್ಟ್ ಅಂದ್ರೆ ಐ ಫೀಲ್ ನ್ಯಾಚುರಲ್ ಪನ್ನೀರ್ ಆಗಲಿ, ಕಾಳುಗಳು, ಎಗ್, ಈ ಇದ್ರ ಮೇಲೆ ಡಿಪೆಂಡ್ ಆದರೆ ಬೆಟರ್. ಓಕೆ. ಆ್ಯಂಡ್ ಇದೆಲ್ಲ ಏನಿದೆ ಈಗ ಪ್ರೊಫೆಷ್ನಲಿ ಇದ್ದವರಿಗೆ ದೇ ಕ್ಯಾನ್ ಟ್ರೈ ಫಾರ್ ಪ್ರೋಟೀನ್ಸ್ ಅಂಡ್. ಬಟ್ ರೆಗ್ಯುಲರ್ ಫಾರ್ ಫಿಟ್ನೆಸ್ ಮಾಡೋರು ಆದಷ್ಟು ನಮ್ಮ ಏನಿದೆ ಇದು ನ್ಯಾಚುರಲ್ ಪ್ರೋಟೀನ್ಸ್ಗೆ ಇದನ್ನ ಮಾಡೋದು ಬೆಟರ್. ಆ್ಯಂಡ್ ಅದೇ ಆ್ಯಂಡ್ ಇವನ್ ಯಂಗ್ ಜನ್ರೇಷನ್ ಹೂ ಈಗ ದಟ್ಸ್ ಅ ಕ್ರೇಜ್, ಬಾಡಿ ಮಾಡಬೇಕು ಅದಿರುತ್ತೆ. ಬಟ್ ಅದ್ರಲ್ಲಿ ಅದೇ ಪ್ರೋಟೀನ್ಗಳನ್ನು ಒಳ್ಳೆ ಇದ್ರ ಪ್ರೋಟೀನ್ ಬೇಕು. ಬಟ್ ನಿಮ್ಮ ಬಾಡಿ ವೇಟ್ ಇದೆ, ನಿಮ್ಮ ಇದು ಏನಿದೆ, ಒಳ್ಳೆ ಟ್ರೈನರ್ ಹತ್ರ ಕನ್ಸಲ್ಟ್ ಮಾಡಿ ಎಷ್ಟು ಅವಶ್ಯಕ ಅಷ್ಟೇ ಪ್ರೋಟೀನ್. ಅದರಲ್ಲೂ ಆ ಕ್ರಿಯಾಟ್ ಅಂಶ ಅಥವಾ ಈ ಸ್ಟಿರಾಯ್ಡ್ ಅಂಶ ಇಲ್ಲದೆ ಇರುವಂತ ಒಳ್ಳೆ ಇದನ್ನ ಆಯ್ಕೆ ಮಾಡ್ಕೊಂಡು. ಅಂಡ್ ಅವ್ರ ಜಿಮ್ಮಿನ ಆಯ್ಕೆಗಳು ಅಂದ್ರೆ ಅವ್ರ ಬಾಡಿ ಲಿಫ್ಟಿಂಗ್ ಬಂತು ಜಿಮ್. ಎಸ್. ಸೊ ಈಗ ಜಿಮ್ಮಲ್ಲಿ ಅದೇ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತೆ, ಕೆಲವೊಂದು ಫಸ್ಟ್ ಸ್ಟಾರ್ಟ್ ಮಾಡೋ ಮೊದಲು ವಾರ್ಮ್ ಅಪ್ ಮಾಡಬೇಕು. ದಟ್ ಈಸ್ ಅ ಬೇಸಿಕ್. ಇಮಿಡಿಯೇಟ್ಲಿ ಒಂದು 10 minutes ವಾರ್ಮ್ ಅಪ್ ಆಮೇಲೆ ಇನ್ನೊಂದೇನು ವೇಟ್ಗಳು ಸ್ಟೆಪ್ ವೈಸ್ ಹೋಗ್ಬೇಕು. ಒಂದೇ ಸಲ ಯು ಶುಡ್ ನಾಟ್ ಅದು ಎಲ್ಲ ಮತ್ತೆ ಫಾರ್ಮ್. ಜಿಮ್ ಮಾಡ್ಬೇಕಾದ್ರೆ ಒಂದು ಪೊಸಿಷನ್ ಇರುತ್ತೆ, ಅವರೊಂದು ಎವ್ರಿ ಎಕ್ಸಸೈಸ್ಗೆ ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮಲ್ಲೇ ಮಾಡೋದು ಬೆಟರು. ಇನ್ನೊಂದು ಮೇಜರ್ ಕೆಲವೊಂದು ಏನಂದರೆ ಈ ಡೆಡ್ ಲಿಫ್ಟು ಇದನ್ನೆಲ್ಲ ಮಾಡ್ತಾರೆ, ಅದೊಂದು ಕ್ರೇಜ್ ಇರುತ್ತೆ ಎತ್ತೋದು. ಬಟ್ ದೇರ್ ಆರ್ ಹೈ ಚಾನ್ಸಸ್ ಆಫ್ ಡಿಸ್ಕ್ ಇಂಜುರಿ. ಯಾಕಂದ್ರೆ ಬೆಂಡ್ ಆಗಿ ವೇಟ್ ಎತ್ತದಾಗ, ಹೆವಿ ವೇಟ್ ಆದಾಗ ಡಿಸ್ಕ್ ಮೇಲೆ ಬಹಳಷ್ಟು ಕೇಸ್ ನೋಡಿದ್ದೇವೆ. ಅಂದ್ರೆ ವೆರಿ ಸೆನ್ಸಿಟಿವ್ ಪಾರ್ಟ್ ಅಂಡ್ ಇಟ್ ವಿಲ್ ಕಾಸ್ ವೆರಿ ಮಚ್ ಡಿಫಿಕಲ್ಟಿ ಆಲ್ ಓವರ್ ದೇರ್ ಲೈಫ್ ಫರ್ದರ್. ಸೊ ಡಿಸ್ಕ್ ಇಶ್ಯೂಸ್ ಸ್ಟಾರ್ಟ್ ಆದ್ರೆ ಡಿಸ್ಕ್ ಬಗ್ಗೆನೂ ಮಾತಾಡೋಣ. ಬಟ್ ಅದೇ ಡಿಸ್ಕ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಟ್ರೆ ಸೊ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಡೇ ಟು ಲೈಫ್. ಸೊ ಅದು ವೇಟ್ ಎತ್ತಬೇಕಾದ್ರೆಲ್ಲ ಸೊ ದೇ ಹ್ಯಾವ್ ಟು ಫಾರ್ಮ್ ಇರಬೇಕು, ಒಂದು ಟ್ರೈನರ್ ಇದರಲ್ಲಿ ಆ ಡೆಡ್ ಲಿಫ್ಟ್ಸ್ ಅನ್ನೆಲ್ಲ ಮಾಡೋರು ಸ್ವಲ್ಪ ಏನು ಫಾರ್ಮ್ ಇದೆ ಅಥವಾ ಏನು ಪ್ರೋಟೋಕಾಲ್ ಇದೆ ಅದನ್ನ ಫಾಲೋ ಮಾಡಿ ಮಾಡೋದು ಬೆಟರ್. ಸೊ ಮತ್ತೆ ಆಬ್ವಿಯಸ್ಲಿ ಎವ್ರಿ ಟೈಮ್ ನೀರು ಕುಡಿತಾ ಇರಬೇಕು ಬಿಟ್ವೀನ್ ದ ಡಿಹೈಡ್ರೇಟ್ ಆಗಬಾರ್ದು, ಹೈಡ್ರೇಷನ್ ಮಾಡ್ತಾ ಇರೋದು ಬೆಟರ್. ಒಟ್ಟಾರೆ ವೀಕ್ಷಕರೇ, ಡಾಕ್ಟರ್ ಹೇಳಿ ಕೊಟ್ಟಿರೋದು, ನೀವು ಜಿಮ್ ಮಾಡ್ಲಿಕ್ಕೆ ಹೋಗ್ತೀರಾ ಅಂತಂದ್ರೆ ಅಲ್ಲಿ ಪ್ರಾಪರ್ ಟ್ರೈನರ್ ಹತ್ರ ನೀವು ಹೋಗಿ ಅವ್ರ ಮೂಲಕ ಜಿಮ್ ಅನ್ನ ಕಲ್ತ್ಕೊಳ್ಳಿ ಅಂತ ಅಲ್ವಾ ಡಾಕ್ಟ್ರೆ? ಇದನ್ನ ಹೇಳ್ತಾ ಇದ್ದಾರೆ ನೀವು ಇಲ್ಲಿ. ಡಾಕ್ಟ್ರೆ, ಈಗ ಇದು ಜಿಮ್ಮು ಎಕ್ಸಸೈಸು ಇದೆಲ್ಲದು ಮಾಡ್ತೀವಿ ನಾವು, ಅದ್ರ ಜೊತೆಗೆ ಐ ಆಮ್ ಎ ಆಫೀಸ್ ಬಾಯ್ ಅಲ್ಲ ಆಫೀಸ್ ಪರ್ಸನ್. ನಾನು ಇಡೀ ದಿನ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರ್ತೀನಿ. ನಾನಲ್ಲಿ ನಾನು ಕೂತ್ಕೊಂಡಿರೋದು ಒಂದೇ ಸ್ಟೈಲಲ್ಲಿ ಕೂತ್ಕೊಂಡಿರೋದೇ ಜಾಸ್ತಿ ಇರ್ತದೆ. ಅಲ್ಲಿ ನನಗೇನು ಟಿಪ್ಸ್ ಕೊಡ್ತೀರಾ ನೀವು? ಎಸ್. ಸೊ ದಿಸ್ ಇಸ್ ಆಲ್ಸೋ ಪ್ರೆಸೆಂಟ್ಲಿ ಜಾಸ್ತಿ, ಯಾಕಂದ್ರೆ ಐ ಟಿ ಪ್ರೊಫೆಷನ್ಸ್ ಆಲ್ ಐ ಟಿ. ಸೊ ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಆಫೀಸ್, ವಾಟ್ ಎವರ್. ಸೊ ಏನಂದ್ರೆ ಮೇನ್ಲಿ ಪೋಸ್ಚರ್. ಸೊ ಆ ಪೋಸ್ಚರ್ ನಮ್ದು ಏನಿದೆ ಅದು ಮೇಂಟೈನ್ ಆಗ್ಬೇಕು. ಪೋಸ್ಚರ್ ಹೆಂಗೆ ಮೇಂಟೈನ್ ಮಾಡೋದು ಅಂದ್ರೆ, ಸಪೋಸ್ ಚೇರ್, ಫಸ್ಟ್ ಆಫ್ ಆಲ್ ಯು ಶುಡ್ ಪ್ರಾಪರ್ ಚೇರ್ ಇರಬೇಕು, ಅಂದ್ರೆ ಕಂಫರ್ಟೇಬಲ್ ಚೇರ್. ಅಂಡ್ ನಿಮ್ಮ ಕಾಲ್ ಕೆಳಗೆ ಒಂದು ಸಣ್ಣ ಸ್ಟೂಲ್,
ಸೊ ದಟ್ ನಿಮ್ಮ ಕಾಲ್ಗಳು ಸ್ವಲ್ಪ ಮೇಲ್ ಬಂದ್ರೆ ಈಸಿಯಾಗಿ ನಿಮ್ಮ ಬಾಡಿ ಬೆಂಡ್ ಆಗಬಾರ್ದು. ಸೊ ಯು ಆರ್ ಕಂಫರ್ಟೇಬಲಿ ಸಿಟ್ಟಿಂಗ್, ಸ್ಟ್ರೇಟ್ ಪೋಸ್ಚರ್, ಅಂಡ್ ಕಾಲ್ ಕೆಳಗೆ ಒಂದು ಸಣ್ಣ ಸ್ಟೂಲ್ ಇಟ್ಕೊಂಡ್ರೆ ಸ್ವಲ್ಪ ಸಪೋರ್ಟ್ ಆಗುತ್ತೆ, ಬ್ಯಾಕ್ ಮೇಲೆ ಸ್ಟ್ರೈನ್ ಬರಲ್ಲ. ಆಮೇಲೆ ಏನು ನಿಮ್ಮ ಈ ಸಿಸ್ಟಮ್ ಅಥವಾ ಕಂಪ್ಯೂಟರ್ ಏನಿರುತ್ತಲ್ಲ ಅದನ್ನ ನೀವು ದೂರ ಇರೋದಿನ ಆದಷ್ಟು, ಅಂದ್ರೆ ನೀವು ಹೀಗೆ ಕುತ್ಕೊಂಡಿದ್ರೆ ಇಲ್ಲಿ ಮುಂದ್ಗಡೆ ಇದ್ರೆ ಬೆಟರ್. ಅದನ್ನ ನೀವು ಮುಂದೆ ಇಟ್ಟು ಬೆಂಡ್ ಆಗಿ ನೋಡುವಂಥದ್ದು ಇರ್ಬೋದು. ಸೊ ಈ ಕಂಫರ್ಟೇಬಲ್ ನಿಮ್ಮ ಪೋಸ್ಚರ್ ಇಟ್ಕೊಂಡು ನಿಮ್ಮ ಸಿಸ್ಟಮ್ ನಿಮ್ಮ ಹತ್ರ ಈಸಿಯಾಗಿ ನಿಮ್ಗೆ ವರ್ಕ್ ಮಾಡುವಂಗೆ, ಮತ್ತೆ ನಿಮ್ಮ ಲೆಗ್ಸ್ ಅನ್ನ ಸ್ವಲ್ಪ ಒಂದು ಸ್ಟೂಲ್ ಮೇಲೆ ಇಟ್ಕೊಂಡು ಸ್ಟ್ರೇಟ್ ಇರ್ಬೇಕಂತಲ್ವಾ? ಅದು ಕರ್ವ್ ಆದ್ರೆ ಡೇಂಜರ್ ಆಗುತ್ತೆ. ಬೆಂಡ್ ಆದ್ರೆ ಅದ್ರ ಮೇಲೆ ಪ್ರೆಷರ್ ಬಂದ ಕೂಡ ಇಟ್ ವೇರ್ ಆಫ್ ವೇರಿಯಂಟ್ ಡಿಸ್ಕ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಆಸ್ ಮಚ್ ಆಸ್ ಯುವರ್ ಸ್ಪೈನ್ ಶುಡ್ ಬಿ ಮೋರ್ ರಿಲ್ಯಾಕ್ಸ್ಡ್. ಸೊ ಮತ್ತೆ ಅಂಡ್ ಆಫ್ಟರ್ ಮೇ ಬಿ 45 minutes 1 hour ಒಂದು ಸ್ವಲ್ಪ ಎದ್ದು ವಾಕ್ ಮಾಡೋದು ಅಥವಾ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರಿ ಅಂದರೆ ಸೊ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ, ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಸೊ ಅದನ್ನು ಇನ್ ಬಿಟ್ವೀನ್ ಬ್ರೇಕ್ಸ್ ತೊಗೊಳ್ಬೇಕು. ಮತ್ತು ಪೋಸ್ಚರನ್ನು ಆದಷ್ಟು, ಸೊ ಅದೇ ಆದಷ್ಟು ನಾವು ಬೆಡ್ ಮೇಲೆ ಕೂತ್ಕೊಂಡು ಅಥವಾ ಸೋಫಾ ಅಲ್ಲಿ ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿದಷ್ಟು ಬೆಟರ್. ಡಾಕ್ಟ್ರೇ, ನೀವು ನಮಗೆ ಈಗ ಒಳ್ಳೆ ಫುಡ್ಡನ್ನು ತೊಗೊಳ್ಳಿ ಅಂತಂದ್ರಿ, ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದ್ರಿ. ನೀವು ಎಲ್ಲವಕ್ಕೂ ಓಕೆ ಇದ್ದೀನಿ, ಕೆಲವು ಜನ ಇದ್ದಾರೆ ಹ್ಯಾಬಿಟ್ ಅಂದ ತಕ್ಷಣ ಗೊತ್ತಾಗಿರ್ಬೋದು, ಸ್ಮೋಕಿಂಗು, ಡ್ರಿಂಕ್ಸು ಹ್ಯಾಬಿಟಲ್ಲಿ ಇರ್ತಾರೆ. ಬಾಕಿ ಡಾಕ್ಟರ್ಗಳು ಏನು ಹೇಳ್ತಾರೆ, ಹ್ಯಾಬಿಟು ನಿಮ್ಮ ಲಿವರನ್ನು ಕೊಲ್ತದೆ, ನಿಮ್ಮ ಕಿಡ್ನಿಯನ್ನು ಕೊಲ್ತದೆ ಅಂತ. ಇದು ನಮ್ಮ ಬೋನು ಮತ್ತು ಮಸಲ್ಸು ಇದನ್ನು ಕೊಲ್ತವ? ಎಸ್, 100%. ಒಬ್ವಿಯಸ್ಲಿ ಈಗ ಆಲ್ಕೋಹಾಲ್, ಸ್ಮೋಕಿಂಗ್ ಇದಂತೂ ಎಲ್ಲ ಗೊತ್ತೇ ಇದೆ ಜನರಿಗೆ. ಹೌದು, ಹೆಂಗೆ ನಮ್ಮ ಲಿವರು, ಹಾರ್ಟು, ಬ್ರೈನ್ ಎಲ್ಲದಕ್ಕೂ ಎಫೆಕ್ಟ್ ಇದ್ದೇ ಇದೆ. ಸೊ ನಮ್ಮ ಈ ಬೋನ್ ರಿಲೇಟೆಡ್ ಬಂದಾಗ ಆ್ಯಂಡ್ ಮೇನ್ಲಿ ಈಗ ಒಂದು ಫ್ರ್ಯಾಕ್ಚರ್ ಆಯ್ತಪ್ಪ, ಫ್ರ್ಯಾಕ್ಚರ್ ಆಗಿರೋ ಪೇಷಂಟಿಗೆ ಆಲ್ಕೋಹಾಲ್ ಸ್ಮೋಕಿಂಗ್ ಮೋಸ್ಟ್ ಹಿಂಡ್ರಿಂಗ್, ಅಂದರೆ ಈ ಬೋನ್ ಕೂಡೋ ಪ್ರಕ್ರಿಯೆಯನ್ನು ಬಹಳಷ್ಟು ಅಬ್ಸ್ಟ್ರಕ್ಟ್ ಅಥವಾ ಅಡ್ಡ ತಟ್ಟುವಂಥ ಇದೆ. ಒಂದು ಡಯಾಬಿಟೀಸ್ ಒಂದಿರುತ್ತೆ, ಪ್ಲಸ್ ಆಲ್ಕೋಹಾಲ್ ಸ್ಮೋಕಿಂಗ್ ಭಾಳಷ್ಟು ಅಡ್ಡ ಇದು ಮಾಡ್ತದೆ. ಈಗ ನಮ್ಮ ಈ ಸ್ಮೋಕಿಂಗಲ್ಲಿ ಏನಾಗ್ತದೆ ಅಂದರೆ ನಿಕೋಟಿನ್ ಇರ್ತದೆ. ಆ ನಿಕೋಟಿನ್ನು ನಮ್ಮ ಈ ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಸ್ಮೋಕಿಂಗ್ ಮಾಡೋದ್ರಿಂದ ನಮ್ಮ ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಗಳು ಸ್ವಲ್ಪ ಅದಕ್ಕೆ ಬ್ಲಾಕೇಜ್ ಆಗುತ್ತೆ, ಆಮ್ಲಜನಕ ಮುಟ್ಟೋದಿಲ್ಲ. ಆವಾಗ ಅದೇ ಸೇಮ್ ಬೋನಿಗೆ ರಕ್ತ ಮುಟ್ಟೋದಿಲ್ಲ, ನ್ಯೂಟ್ರಿಯೆಂಟ್ಸ್ ಮುಟ್ಟೋದಿಲ್ಲ, ಹೀಲಿಂಗ್ ಎಫೆಕ್ಟ್ ಆಗುತ್ತೆ. ಕ್ಯಾಲ್ಸಿಯಂ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಕ್ಯಾಲ್ಸಿಯಮ್ ಅಂದರೆ ಆ್ಯಕ್ಚುಲಿ ನೀವು ಮೈಕ್ರೋಸ್ಕೋಪಿಕ್ ಲೆವೆಲ್ ಹೋದರೆ ಹಾರ್ಟ್ ಪಂಪಿಂಗಿಗೆ ಕ್ಯಾಲ್ಸಿಯಂ ಚಾನಲ್ಸ್ ಅಂತ ಇರುತ್ತೆ. ಸೊ ಈ ನಮಗೆ ಕ್ಯಾಲ್ಸಿಯಂ ಅಂದರೆ ಎಷ್ಟೇ ಗೊತ್ತು, ಬಟ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಮೈಕ್ರೋಸ್ಕೋಪಿಕಲಿ ಬೇರೆ ಸಿಸ್ಟಮ್ಗೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಮೋಕಿಂಗ್ ಈ ರೀತಿ, ಮತ್ತೆ ಆಬ್ವಿಯಸ್ಲಿ ಫ್ರ್ಯಾಕ್ಚರ್ ಆಯ್ತಂದ್ರೆ ಆ ಹೀಲಿಂಗನ್ನು ಎಫೆಕ್ಟ್ ಮಾಡುತ್ತೆ. ಇನ್ನು ಆಲ್ಕೋಹಾಲ್ ಕೂಡ ಹಾಗೆ. ಆಲ್ಕೋಹಾಲ್ ಏನು ಮಾಡುತ್ತೆ, ನಮ್ಮ ಈ ಬಾಡಿಯಲ್ಲಿ ಆಸ್ಟಿಯೋಬ್ಲಾಸ್ಟ್ ಅಂತ ಒಂದು ಕೆಲವೊಂದು ಸೆಲ್ ಇರುತ್ತೆ, ಅದು ಬೋನ್ ಗ್ರೋತ್ಗೆ ಹೆಲ್ಪ್ ಅಂದರೆ ಹೊಸ ಬೋನ್ ಫಾರ್ಮೇಷನ್ಗೆ. ಸೊ ಆಲ್ಕೋಹಾಲ್ ಇದನ್ನ ಇಂಟರಪ್ಟ್ ಮಾಡಿಬಿಡುತ್ತೆ. ಮತ್ತು ಆಲ್ಕೋಹಾಲ್ ಪೇಷಂಟಲ್ಲಿ ಲಿವರ್ ಡ್ಯಾಮೇಜ್ ವೆರಿ ಕಾಮನ್. ಸೊ ನಮ್ಮ ಈ ಬಾಡಿಯಲ್ಲಿ ಮತ್ತೆ ಅಗೇನ್ ಲಿವರ್ ಇಸ್ ಅಂದರೆ ನಮ್ಮ ಬಾಡಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸು, ವಿಟಮಿನ್ ಎಲ್ಲ ಅಬ್ಸಾರ್ಬ್ ಮಾಡೋದು ಲಿವರಿಂದ. ಸೊ ಅಗೇನ್ ಲಿವರಲ್ಲಿ ಇದಾದ ಕೂಡ ವಿಟಮಿನ್ ಡಿ ಅಬ್ಸಾರ್ಬ್ ಆಗಲ್ಲ, ಬೋನ್ ವೀಕ್ ಆಗೋದು, ಸ್ಟ್ರೆಂತ್ ಕಡಿಮೆ ಆಗೋದು, ಈ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಅದೇ ಈಗ ಕುಡಿದ್ಮೇಲೆ ಗಾಡಿ ಓಡಿಸ್ಬಾರ್ದು, ಅದು ಆಬ್ವಿಯಸ್ ಒಂದು ಇಟ್. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಇದರಿಂದ ಆಲ್ಕೋಹಾಲಿಂದ ಅದರಿಂದ ನಮ್ಮ ಹತ್ರ ಬರೋದು ಮೇನ್ಲಿ ಇದರಿಂದಾನೆ. ಆಕ್ಸಿಡೆಂಟ್ಗಳು ಆಗೋದು ಬಹಳ ಕಾಮನ್. ಅಂದರೆ ಆಬ್ವಿಯಸ್ಲಿ ಜನರಿಗೆ ಇದಿರಲ್ಲ, ಒಂದು ಸ್ವಲ್ಪ ಅಂತ ಅನ್ಕೊಂಡು ಹೋಗ್ತಾರೆ, ಬಟ್ ಆಲ್ವೇಸ್ ವೆಲ್ ಡ್ರೈವಿಂಗ್ ಆ್ಯಂಡ್ ಆಲ್ ಇಟ್ ಕ್ರಿಯೇಟ್ಸ್ ಕಾನ್ಸಂಟ್ರೇಷನ್ ಏನು ಡ್ರೈವಿಂಗಿಗೆ ಬೇಕಾಗುತ್ತೆ ಅದು ಕಡಿಮೆ ಆಗುತ್ತೆ. ಸೊ obviously alcohol and smoking both come together and very harmful to ನಮ್ಮ ಬೋನ್ಸ್ ಆಗಲಿ, ಮಸಲ್ಸ್, ಎವ್ರಿಥಿಂಗ್. ಬಿಕಾಸ್ ಆ್ಯಂಡ್ ಅದು ಇನ್ ಜನರಲ್ ಅದು ಒನ್ಸ್ ಬ್ಲಡ್ ವೆಸಲ್ಗಳಿಗೆ ಎಫೆಕ್ಟ್ ಆಯಿತು ಅಂದರೆ ಎಲ್ಲ ನಮ್ಮ ಜೀವನ ಅಂದರೆ ಆಲ್ ಬಾಡಿ ಪಾರ್ಟ್ಸ್ಗೆ ಎಫೆಕ್ಟ್ ಆಗುತ್ತೆ. ಕೆಲವೊಬ್ರು ಪೇನ್ ಕಿಲ್ಲರ್ ತೊಗೊಳ್ತಾ ಇರ್ತಾರೆ, ಅವರು ಬೇರೆ ಯಾವುದೋ ಪೇನಿಗೆ ಅವರಿಗೆ. ಸೊ ಅದು ಕೂಡ ಈ ಲಿಗಾಮೆಂಟ್ಸ್, ಬೋನು, ಇದೆಲ್ಲದಕ್ಕೂ ಇಫೆಕ್ಟ್ ಮಾಡುತ್ತೆ. ಅದೇ ಆಬ್ವಿಯಸ್ಲಿ ಮೇನ್ಲಿ ಇದಕ್ಕೂ ಎಫೆಕ್ಟ್, ಓವರ್ ಆಲ್ ಎಫೆಕ್ಟ್ ಇರುತ್ತೆ ಬೋನ್ಗೆ. ಬಟ್ ಮೇನ್ಲಿ ಈ ಫ್ರ್ಯಾಕ್ಚರ್ ಆದಮೇಲೆ ಅಥವಾ ಈ ಪೋಸ್ಟ್ ಸರ್ಜರಿ ಆದಮೇಲೆ ಈ ಪೇನ್ ಕಿಲ್ಲರ್ಸ್ ಏನಾಗುತ್ತೆ, ಇದರಿಂದ ಅದೇ ಪ್ರೊಸೆಸ್ ಆಫ್ ಹೀಲಿಂಗ್ ಡಿಲೇ ಆಗುತ್ತೆ. ಸೊ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ನೀವು ರೆಕಮೆಂಡ್ ಮಾಡಿರುವಂತ ಪೇನ್ ಕಿಲ್ಲರ್ ತಗೊಳ್ಳೋದು ಅದು ಒಂದ್ ಕಡೆ ಆಯ್ತು. ಕೆಲವು ಜನರು ನಾನು ನೋಡಿದೀನಿ, ಅವ್ರಿಗೆ ಒಂಥರ ಅದು ಹ್ಯಾಬಿಟ್ ಆಗುತ್ತೆ. ಅವ್ರಿಗೆ ಡಾಕ್ಟರ್ ಹತ್ರ ಬರೋದೇ ಇಲ್ಲ, ಅವರು ಡೈರೆಕ್ಟ್ಲಿ ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಒಂದು ಪೇನ್ ಕಿಲ್ಲರ್ ಕೊಡಿ ಅಂತ ಹೇಳ್ತಾರೆ. ಅದೇ ಅದರಿಂದ ನಮ್ಮ ಏನಿದೆ ಅದೇ ಬೋನ್ ಸೆಲ್ ಪ್ರೊಸೆಸ್ ಆಗಲಿ ಆ್ಯಂಡ್ ಓವರ್ ಆಲ್ ನಮ್ಮ ಕಿಡ್ನಿಗಳು, ಲಿವರ್ಗಳಿಗೆ, ಆಲ್ ಆರ್ಗನ್ಸಿಗೆ ಎಫೆಕ್ಟ್ ಆಗುತ್ತೆ. ಪೇನ್ ಕಿಲ್ಲರ್ಸನ್ನು ಒಂದು ಟೆಂಪರರಿ ಒಂದು ಪೀರಿಯಡ್ ಇರುತ್ತೆ, ಒಂದು ಏನೋ ಒಂದು ಆಯಿತು, ಒಂದು 4 days 5 days ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ.
ಆ ಟೈಮಿಗೆ ತಗೊಳ್ಳೋದು. ಕೆಲವ್ರು ಏನು ಮಾಡ್ತಾರೆ, ಡಾಕ್ಟರ್ಸ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಏನೋ ಒಂದು ಬಂದ್ಕೊಳ್ಳಿ ಅದನ್ನೇ ತಂದು ಕಂಟಿನ್ಯೂ ಮಾಡೋದು. ಅದನ್ನ ಒಂಥರ ಚಾಕ್ಲೇಟ್ ಥರ ಇಟ್ಕೊಂಡು. ಸೊ ಅದು ಅಂದ್ರೆ ಕೆಲವು ಈಗ ಜನರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಅವೇರ್ನೆಸ್ ಬಂದಿದೆ, ಬಟ್ ಕೆಲವರಲ್ಲಿ ಇನ್ನೂ ಸ್ವಲ್ಪ ಓಲ್ಡ್ ಏಜ್ ಆದವರೆಲ್ಲ ಅದೊಂದು ಹ್ಯಾಬಿಟ್, ಕೆಲವೊಂದ್ಸಲ ಅಡಿಕ್ಷನ್ನು ಆಗ್ಬಿಡುತ್ತೆ. ಕೆಲವೊಂದು ಈ ಪೇನ್ ಕಿಲ್ಲರ್ಸ್ ಆರ್ ದೇ ಆರ್ ಪ್ರೋನ್ ಟು ಕಾಸ್ ಅಡಿಕ್ಷನ್ಸ್ ಆಲ್ಸೋ. ಸೊ ಅದ್ರ ಆ ಥರನೂ ಆಗೋ ಚಾನ್ಸ್ ಇರುತ್ತೆ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಅಂಡ್ ಕೆಲವೊಂದು ಈಗ ಅದೇ ಟ್ಯಾಬ್ಲೆಟ್ಸ್ ಅಂತ ಬಂದಾಗ ಕೆಲವರು ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದಿರುತ್ತೆ, ಕೆಲವೊಂದು ಸ್ಟೀರಾಯ್ಡ್ ಇಂಜೆಕ್ಷನ್ಗಳು. ಸೊ ಮೇನ್ಲಿ ಇದೇನಾಗುತ್ತೆ, ಆಸ್ಟಿಯೋಪೊರೋಸಿಸ್ ಅನ್ನೋದನ್ನ ಕಾಸ್ ಮಾಡುತ್ತೆ. ಆಸ್ಟಿಯೋಪೊರೋಸಿಸ್ ಅಂದ್ರೆ ವೆರಿ ಮಚ್ ವೀಕ್ ಬೋನ್ಸ್ ಅಂತ, ಬಹಳಷ್ಟು ಪೊಳ್ಳಾಗ್ಬಿಡುತ್ತೆ ನಮ್ಮ ಬೋನ್ಸ್. ಏನೋ ಒಂದು ಸಣ್ಣ ಪುಟ್ಟ ಇದು ಎತ್ತಕ್ಕೆ ಹೋದಾಗೂ ಬ್ರೇಕ್ ಆಗ್ಬೋದು, ಅಥವಾ ಸ್ವಲ್ಪ ಏನೋ ಜಾರ್ ಬಿದ್ದಾಗೂ ಬೋನ್ ಬ್ರೇಕ್ ಅಷ್ಟು ವೀಕ್ ಆಗಿಬಿಡುತ್ತೆ ಬೋನ್. ಸೊ ಈ ಸ್ಟೀರಾಯ್ಡ್ಸ್ ಇಂದ ಆಸ್ಟಿಯೋಪೊರೋಸಿಸ್. ಅಂಡ್ ಏನಾಗಿತ್ತು ಅಂದ್ರೆ ಈಗ ಕೋವಿಡ್ ಟೈಮಲ್ಲಿ ದೇರ್ ವಾಸ್ ನೋ ಸೊ ಟ್ರೀಟ್ಮೆಂಟ್ ಯಾವುದು, ಸೊ ಸ್ಟೀರಾಯ್ಡ್ ವಾಸ್ ಗಿವನ್ ರ್ಯಾಂಪೆಂಟ್ಲಿ. ಸೊ ಪೋಸ್ಟ್ ಕೋವಿಡ್ ಏರಾ ಬಹಳಷ್ಟು ಏನಾಗಿದೆ, ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ ಇಂದ ನಮ್ಮ ಹಿಪ್ ಜಾಯಿಂಟಿನ ಅಲ್ಲಿ ಸ್ವಲ್ಪ ಬಾಲ್ ಏನಿರುತ್ತೆ ಅದು ದೊಡ್ಡ ಜಾಯಿಂಟ್ ಇರುತ್ತೆ. ಪೋಸ್ಟ್ ಕೋವಿಡ್ AVN ಅಂತ ಹೇಳ್ತೀವಿ, ಅಂದರೆ ಹಿಪ್ ಜಾಯಿಂಟಿನ ಈ ಏನು ಬಾಲ್ ಇದೆ ಕೊಳೆಯುವಂಥ ಈ ಕಾಯಿಲೆಗಳು ಮುಂಚೆನೂ ಇತ್ತು, ಬಟ್ ಪೋಸ್ಟ್ ಕೋವಿಡ್ ಇರ ಭಾಳ ಜಾಸ್ತಿ ಆಗಿದೆ. ಸೊ ದಟ್ ಈಸ್ ಅಂದರೆ ಭಾಳ ರೀಸೆಂಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದನ್ನು ಮತ್ತೆ ತುಂಬ ಅಲ್ಲ, ಅಂದರೆ ಕೋವಿಡ್ ಅಡ್ಮಿಷನ್ ಆದಾಗ ಅವಾಗ IV ಇಂಜೆಕ್ಷನ್ಸ್ ಕೊಟ್ಟಿದ್ರಲ್ಲ, ಸೊ ಲಾಂಗ್ ಟರ್ಮ್ ಇಂಜೆಕ್ಷನ್ ತೊಗೊಂಡಿದ್ದ ಆ ಎಫೆಕ್ಟ್ಗಳಿಗೆ ಕಾಣ್ತಾ ಇದೆ. ಸೊ ಈ ಓರಲ್ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದನೂ ಸಹ ನಮ್ಮ ಅದೆಲ್ಲವನ್ನು ನಾವು ಇದು ಅವಾಯ್ಡ್ ಮಾಡಬೇಕು ನಾವು ಅದರಲ್ಲೊಂದು ಅಲ್ಲಿ. ಡಾಕ್ಟರ್, ಈಗ ಯೂತ್ಸ್ಗಳಲ್ಲಿ ಎಸ್ಪೆಷಲಿ ಲೇಡೀಸ್ಗಳಲ್ಲಿ ಅಂತ ಇಟ್ಕೊಳ್ಳಿ, ಅವರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂಗು ಸಹಜವಾಗಿ ಒಂದು ಆಗ್ತಾನೆ ಇರುತ್ತೆ ಅವರಿಗೆ ಮಂತ್ ಇರ್ಬೋದು ಅವರಿಗೆ ಆ ಥರದಲ್ಲಿ. ಸೊ ಅದು ನಮ್ಮ ಬೋನ್ಗಳ ಮೇಲಾಗಲಿ ಅಥವಾ ಓವರಾಲ್ ಈ ಆರ್ಥೋ ಸಬ್ಜೆಕ್ಟ್ಗಳ ಮೇಲೆ ಇಫೆಕ್ಟ್ ಹೇಗೆ ಮಾಡುತ್ತೆ ಅದು? ಅದೇ ಈಗ ಆ್ಯಕ್ಚುಲಿ ಫಿಮೇಲ್ಗಳಲ್ಲಿ ಈಸ್ಟ್ರೋಜನ್ ಈ ಹಾರ್ಮೋನ್ ಏನಿರುತ್ತೆ, ಇಟ್ ಈಸ್ ವೆರಿ ಭಾಳ ಇದು ನಮ್ಮ ಬೋನಿನ ಸ್ಟ್ರೆಂತ್ಗೆ ಅತ್ಯವಶ್ಯಕ. ಓಕೆ. ಸೊ ಅದರ ಏರುಪೇರುಗಳು ಆ್ಯಂಡ್ ಏನಾಗುತ್ತೆ ಈಗ ಏಜ್ ಅಂದರೆ ಮೆನೋಪಾಸ್ ಅಂತ ಹೇಳ್ತೀವಿ, ಅವರ ಮುಟ್ಟು ನಿಂತ ಮೇಲೆ ಆ ಹಾರ್ಮೋನ್ ಬಾಡಿಯಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಸ್ವಲ್ಪ ಆ ನಿಂತ ಮೇಲೆ ಈ ಏಜ್ ಫಿಮೇಲ್ಸಿಗೆ 50-60 ಅವರಲ್ಲಿ ಸೊ ಹಿಪ್ ಫ್ರ್ಯಾಕ್ಚರು, ವ್ರಿಸ್ಟ್ ಫ್ರ್ಯಾಕ್ಚರ್, ಅಂದರೆ ಸ್ವಲ್ಪ ಮನೆಯಲ್ಲೇ ಏನೋ ಸ್ವಲ್ಪ ಜಾರ್ ಬಿದ್ದರು ಅನ್ನೋ ಆ ಫ್ರ್ಯಾಕ್ಚರ್ಸ್ ಆಗೋ ಚಾನ್ಸ್ ಇರ್ತದೆ. ಸೊ ಈ ಈಸ್ಟ್ರೋಜನ್ ಹಾರ್ಮೋನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಈ ಹಾರ್ಮೋನ್ ಏರುಪೇರು, ಸ್ಮೋಕಿಂಗ್, ಆಲ್ಕೋಹಾಲ್ ಮಾಡಿದಾಗಲೂ ಸಹ ಈ ಹಾರ್ಮೋನ್ ಏರುಪೇರು ಆಗುತ್ತೆ. ಆ್ಯಂಡ್ ನಮ್ಮ ಈ ಫುಡ್ ಹ್ಯಾಬಿಟ್ಸ್ಗಿಂತ ಹೇಳಿದ್ರೆ ಈ ಮೇನ್ಲಿ ಈ ಏನಿರುತ್ತೆ ಪ್ರೆಗ್ನೆನ್ಸಿ ಆ ಟೈಮಲ್ಲೆಲ್ಲ ಕೆಲವೊಂದು ಏರುಪೇರಾಗುತ್ತೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಗೈನಕಾಲಜಿಸ್ಟ್ ಅಡ್ವೈಸ್ ಮಾಡ್ತಾರೆ ವಿಟಮಿನ್ D, ಕ್ಯಾಲ್ಸಿಯಂ ಎಕ್ಸ್ಟ್ರಾ ತಗೊಳ್ಳಿ ಅಂತ. ಸೊ ಮೇನ್ಲಿ ಬೇಬಿ ಇದಕ್ಕೂ ಬೇಕಾಗುತ್ತೆ. ಮತ್ತು ಈ ಟೈಮಲ್ಲಿ ಹಾರ್ಮೋನ್ ಏರುಪೇರಿಂದ ಈ ಬೋನ್ ವೀಕ್ನಿಂಗ್ ಆಗೋ ಆಸ್ಟಿಯೋಪೊರೋಸಿಸ್ ಅಂತ ಏನು ಹೇಳ್ತೀವಿ ಆಗೋ ಚಾನ್ಸ್ ಇರುತ್ತೆ. ಸೊ ಆದಷ್ಟು ಯಾವ್ರಿಗೆ ಈ ಕಂಡೀಷನ್ ಬಂದಿರುತ್ತೆ ಅವರು ಆದಷ್ಟು ವಿಟಮಿನ್ D, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಗಳನ್ನ ರೆಗ್ಯುಲರ್ಲಿ ತಗೊಳ್ಳೋದು ಬೆಟರ್. ಸೇಮ್ ಮೇಲ್ಗಳಿಗೂ ಇದೆ ಸಜೆಷನ್? ಮೇಲ್ಗಳಿಗೂ ಸೇಮ್ ಸಜೆಷನ್. ಓಕೆ. ಅವರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ, ಬಟ್ ಈಸ್ಟ್ರೋಜನ್ ಅಷ್ಟು ಎಫೆಕ್ಟ್ ಇರಲ್ಲ ಮೇಲ್ಸಲ್ಲಿ. ಮೇನ್ಲಿ ಫೀಮೇಲ್ಸ್ಗಳಿಗೆ ಸ್ವಲ್ಪ ಈ ಹಾರ್ಮೋನ್ ಎಫೆಕ್ಟ್ ಜಾಸ್ತಿ. ಆ ಥರದ್ದು ಈ ಬೋನ್ ರಿಲೇಟೆಡ್ ಈಗ ಹಾರ್ಮೋನ್ ಇಂಬ್ಯಾಲೆನ್ಸಿಂಗ್ ಆಗಿದೆ, ಬೋನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು ಎಸ್ಪೆಷಲಿ ಮೇಲ್ಗಳಿಗೆ ಅಲ್ಲಿ ಅವ್ರಿಗೆ ಏನಾದ್ರು ಸಿಂಪ್ಟಮ್ ಇಂಡಿಕೇಶನ್ ಮಾಡ್ತದ ಅವರಲ್ಲಿ? ಆ್ಯಕ್ಚುಲಿ ಅದೇ ಇಟ್ಸ್ ಇಸ್ ಬೋನ್ ಇದೆ ವೆರಿ ಲೆಸ್ ಸಿಂಪ್ಟಮ್ಸ್. ಯಾವುದೇ ಅಂದರೆ ಏನೋ ಒಂದು ಏನಂದರೆ ನೋಟಿಸ್ ಮಾಡ್ಬೇಕಷ್ಟೇ. ಕೆಲವೊಂದು ಏನೋ ಆ್ಯಕ್ಟಿವಿಟಿಗಳನ್ನು ಮುಂಚೆ ನಾವು ಫಾಸ್ಟಾಗಿ ಮಾಡೋದು ಅದನ್ನ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಬಿಟ್ಟರೆ, ಅದರ್ವೈಸ್ ಆ್ಯಸ್ ಅಂದರೆ ಸೆಡೆಂಟ್ರಿ ಲೈಫ್ ಆರ್ ರೆಗ್ಯುಲರ್ ಲೈಫ್ ಸ್ಟೈಲಲ್ಲಿ ಅಷ್ಟೊಂದು ಯಾವ ಸಿಂಪ್ಟಮ್ಗಳು ಕಾಣ್ಬರಲ್ಲ. ಓಕೆ. ನಾವು ಅದನ್ನು ಏನಂತ ಹೇಳ್ಬೋದು ಅಂದರೆ ಈಗ ಆಲ್ಮೋಸ್ಟ್ 40-45 ಆದಮೇಲೆ ಮೂಳೆ ಸಾಂದ್ರತೆ ಟೆಸ್ಟ್ ಅಂತ ಮಾಡ್ತಾರೆ, ಬೋನ್ ಮಿನರಲ್ ಡೆನ್ಸಿಟಿ. ಸೊ ಅದನ್ನು ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅದರ್ವೈಸ್ ಆ್ಯಕ್ಚುಯಲ್ ಸಿಂಪ್ಟಮ್ಸ್ ಅಷ್ಟೇನೋ ಇದಕ್ಕೆ ನಮಗೆ ಕಂಡು ಬರಲ್ಲ. ಆ ಒಂದು ಟೆಸ್ಟು ನಮ್ಮ TSS ಹಾಸ್ಪಿಟಲಲ್ಲೂ ಇದೆಯಾ? ನಮ್ಮಲ್ಲಿ ಕ್ಯಾಂಪ್ಸ್ಗಳು ಮಾಡ್ತೀವಿ. ಆ ಟೈಮಲ್ಲಿ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಅದನ್ನು ಇದೆ. ಆ್ಯಂಡ್ ಫೀಮೇಲ್ಸ್ ಅಬೌವ್ 45 ಇವರು ರೆಗ್ಯುಲರ್ಲಿ ಮಾಡ್ಕೊಳ್ಳೋದು ಬೆಟರ್ ಈ ಟೆಸ್ಟನ್ನು. ಡಾಕ್ಟ್ರ್, ಈಗ ಫೀಮೇಲ್ಗಳಲ್ಲಿ ಅವರಿಗೆ ಪೀರಿಯಾಡಿಕ್ಲಿ ಆಗುವಂಥ ಪ್ರಾಬ್ಲಮ್ಗಳಿಂದ ರಿಲೇಟೆಡ್ ಬೋನ್ಗಳ ರಿಲೇಟೆಡ್ ಅದರಲ್ಲಿ ಸಾಂದ್ರತೆಗಳು ಕಡಿಮೆ ಆಗೋದು ಇದೆಲ್ಲ ಬಂತು. ಪ್ರೆಗ್ನೆನ್ಸ್ ವುಮೆನ್ಸ್ಗಳು ಆ್ಯಂಡ್ ಆಫ್ಟರ್ ದ ಡೆಲಿವರಿ, ಪ್ರೆಗ್ನೆನ್ಸಿ ನಂತರ ಅವರು ಬೋನು, ಮಸಲ್ಸು, ಲಿಗಾಮೆಂಟ್ಸು ಆ್ಯಂಡ್ ಜಾಯಿಂಟ್ಸು ಇದಿಷ್ಟು ಕೇರ್ಗಳ ಬಗ್ಗೆ ನಿಮ್ಮ ಟಿಪ್ಸ್ಗಳು ಏನೇನು ಅವರಿಗೆ? ಓಕೆ, ಅದೇ ಫಸ್ಟ್ ಆಫ್ ಆಲ್ ಅದೇ ಅವ್ರ ಏನಿದೆ ಇಂಟೇಕನ್ನು ಮೇನ್ಲಿ ಜಾಸ್ತಿ ಮಾಡ್ಬೇಕು. ಯಾಕಂದರೆ
ಆ ಪೀರಿಯಡಲ್ಲಿ ಅವರಿಗೆ ಎಕ್ಸೆಸಿವ್ ಬಾಡಿಗಿಂತ ಅವರು ಎರಡು ಸಿಸ್ಟಮನ್ನು ಇಂಟೇಕದ ಬಗ್ಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹೇಳಿ, ಯಾಕಂದ್ರೆ ಮೊನ್ನೆ ಅಷ್ಟೇ ಗೈನಕಾಲಜಿಸ್ಟ್ ಹೇಳಿದ್ದಾರೆ, ಎಷ್ಟೋ ಬರೀ ನಮ್ ಕಡೆ ಹೊಟ್ಟೆಗೆ ತಗೊಳ್ಳಿಕ್ ಕೊಡಲ್ಲ, ಅವ್ರಿಗೆ ಪಥ್ಯ 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 ಅಂತ ಮಾಡಿಸ್ಬಿಡ್ತಾರೆ. ಹಾಗಾಗಿ ಮತ್ತೆ ಬ್ರೇಕ್ ಮಾಡಿ ಅದನ್ನೇ ಗಟ್ಟಿ ಹೇಳಿ. ಯಾಕಂದ್ರೆ ಆ ಟೈಮಲ್ಲಿ ಅವ್ರ ನೆಸೆಸಿಟಿ ಜಾಸ್ತಿ ಆಗಿರುತ್ತೆ, ಡಬಲ್ ಆಗಿರುತ್ತೆ. ಹೌದು. ಸೊ ಆಲ್ರೆಡಿ ಗೈನಕಾಲಜಿಸ್ಟ್ ಕೊಟ್ಟಿರ್ತಾರೆ ಟ್ಯಾಬ್ಲೆಟ್ಸ್, ಆದ್ರೂ ನೀವು ಫುಡ್ ಅಲ್ಲೇ ತಗೊಂಡ್ರೆ ನಿಮ್ಮ ಮಗುವಿಗೂ ಒಳ್ಳೇದು, ಅವರ ಇದಕ್ಕೂ ಇಂಪಾರ್ಟೆಂಟ್. ಸೊ ಫುಡ್ ಇಂಟೇಕ್ ಆದಷ್ಟು ಪನೀರು, ಮಿಲ್ಕ್, ನಮ್ಮ ಈ ಮ್ಯಾಗ್ನೀಷಿಯಮ್ ಎಲ್ಲ ಬೇಕಾಗುತ್ತೆ, ಬಾದಾಮಿ, ಪಾಲಕ್ಕು, ಆ್ಯಂಡ್ ನಾನ್ ವೆಜ್ ತಿನ್ನೋರು ಇದು ನಾನ್ ವೆಜ್ಜನ್ನು ಮಾಡ್ಬೋದು. ಸೊ ಈ ಇಂಟೇಕ್ ಜಾಸ್ತಿ ಆದರೆ ಬಾಡಿಯಲ್ಲಿ ಇದು ಏನು ಕಡಿಮೆ ಇರುತ್ತೆ. ಆ್ಯಕ್ಚುಲಿ ಈಗ ನಾರ್ಮಲ್ ಆಗಿ ನಮ್ಮ ಆ ಟೈಮಲ್ಲಿ ಆ್ಯಕ್ಚುಲಿ ಬಾಡಿಯಲ್ಲಿ ಡೆಫಿಷಿಯನ್ಸಿ ಆಗುತ್ತೆ ಅದರದ್ದು. ಹಾಗಾಗಿ ಎಕ್ಸ್ಟ್ರಾ ಇಂಟೇಕ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಸ್ವಲ್ಪ ವಾಕಿಂಗು, ಎಕ್ಸಸೈಸಸ್ ಅವರ ಕೆಪಾಸಿಟಿಗೆ ತಕ್ಕಂಗೆ ಸೈಕ್ಲಿಂಗ್ ಆರ್ ವಾಟ್ ಎವರ್ ಅವರ ಅಂದರೆ ಡಿಪೆಂಡ್ಸ್ ಅವ್ರ ಪೋಸ್ಟ್ ಹೆಂಗಾಗಿದೆ, ಸಿಸೇರಿಯನ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಆದಷ್ಟು ಆಕ್ಟಿವಿಟಿ ಮಾಡಿದಷ್ಟು ಅವರ ಬೋನ್, ಮಸಲ್ಸ್, ಲಿಗಮೆಂಟ್ ಎಲ್ಲ ಸ್ಟ್ರೆಂಥನಿಂಗ್ ಆಕ್ಟಿವಿಟಿ. ಸೊ ಬೇಸಿಕ್ ಮಂತ್ರ ಫಾರ್ ಆಲ್ ಬೋನ್ ಹೆಲ್ತ್ ಈಸ್ ಕ್ಯಾಲ್ಸಿಯಂ, ವಿಟಮಿನ್ ಆ್ಯಂಡ್ ಪ್ರಾಪರ್ ಎಕ್ಸಸೈಸಸ್. ಆಕ್ಟಿವ್ ಆಗಿದ್ಬಿಟ್ರೆ ಆಟೋಮೆಟ್ಲಿ ಬಾಡಿ ಡಸಂಟ್ ನೀಡ್ ಎನಿಥಿಂಗ್. ನೀವು ನಾರ್ಮಲ್ ಆಗಿ ಆಕ್ಟಿವ್ ಆಗಿದ್ರೆ ಅದೇ ತಾನಾಗೆ ಎಲ್ಲದನ್ನು. ಈವನ್ ಪ್ರೆಗ್ನೆನ್ಸಿ ವುಮೆನ್ ಅಂಡ್ ಆಫ್ಟರ್ ಡೆಲಿವರಿ ನಂತರನೂ ಅವರಿಗೂ ಸೇಮ್ ಟಿಪ್ಸ್ಗಳು, ಅವರಿಗೆ ಕಾದ್ಕೊಂಡು ಹೋಗುವಂಥ ಸೇಮ್ ಟಿಪ್ಸ್ಗಳು. ಯಾಕಂದ್ರೆ ಇನ್ನೊಂದು, ಈಗ ಆಯ್ತು ಬೋನ್ ಸ್ಟ್ರಕ್ಚರು ಇದು ಎಲ್ಲದೂ ಮೇಲ್ಗಳಲ್ಲಿ ಫಿಮೇಲ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದೇ ಥರ ಇರ್ತದೆ. ಆದರೆ ಯಾಕೆ ಫಿಮೇಲ್ಗಳಿಗೆ ಸ್ವಲ್ಪ ಶಕ್ತಿಗಳು ಕಮ್ಮಿ, ಅಥವಾ ನಾವು ಹಂಗೆ ತಿಳ್ಕೊಂಡಿದೀವ ಮೇಲ್ಕಿಂತನೂ ಫಿಮೇಲ್ಗಳಲ್ಲಿ ಸ್ವಲ್ಪ ಶಕ್ತಿ ಕಮ್ಮಿ, ಅದು ಸ್ವಲ್ಪ ದುರ್ಬಲವಾಗಿ ಎಲುಬೇನೇ ದುರ್ಬಲವಾಗಿದೆ ಅನ್ನೋ ಥರದ ಯಾಕೆ ನಾವು ತಿಳ್ಕೊಂಡಿದೀವ? ದುರ್ಬಲ ಅಂತ ಏನಿರಲ್ಲ, ಬಟ್ ಇಟ್ಸ್ ಅ ಜೆನೆಟಿಕ್ ಮೇಕಪ್. ಅಂದ್ರೆ ಅಂದ್ರೆ ಜೆನೆಟಿಕ್ ಮೇಕಪ್ಪೇ ಆಗಿರುತ್ತೆ. ಬಟ್ ಇಟ್ಸ್ ನಾಟ್ ದಟ್ ಎವ್ರಿ ಒನ್ ಈಸ್ ವೀಕ್. ಕೆಲವೊಬ್ರು ಸ್ಟ್ರಾಂಗ್, ಕೆಲವು ಮೇಲ್ಸ್ ಕೂಡ ಬಹಳಷ್ಟು ವೀಕ್ ಇರ್ತಾರೆ, ಕೆಲವು ಮೇಲ್ಸ್ ಬಹಳ ಸ್ಟ್ರಾಂಗ್, ಫೀಮೇಲ್ಸ್ ಸ್ಟ್ರಾಂಗ್ ಇರ್ತಾರೆ. ಸೊ ಇಟ್ಸ್ ಆಲ್ ನ್ಯಾಚುರಲಿ ದ ಗಾಡ್ ಹ್ಯಾಸ್ ಗಿವನ್ ದೆಮ್. ಬೇರೆ ಎಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅವ್ರು ಅಲ್ಲಿ ಸ್ಟ್ರಾಂಗ್ ಇರ್ತಾರೆ. ಬಟ್ ಅದರ್ವೈಸ್ ಇಟ್ಸ್ ಜೆನೆಟಿಕ್ ಮೇಕಪ್ ಆ ಥರ ಏನು. ಬಟ್ ಅದೇ ಮೇನ್ಲಿ ಆಫ್ಟರ್ ಏನು ಮೆನೋಪಾಸ್ ಏನಿರುತ್ತೆ ಆಗ ಫಿಮೇಲ್ಸ್ ಅಲ್ಲಿ ಸ್ವಲ್ಪ ಬೋನ್ ವೀಕ್ನಿಂಗ್, ಮಸಲ್ ವೀಕ್ನಿಂಗ್ ಆಗುತ್ತೆ. ಮೇಲ್ಗಳಲ್ಲಿ ಅಷ್ಟು ಆಗುತ್ತೆ, ಬಟ್ ಆಕ್ಟಿವಿಟಿ ಅಷ್ಟು ಫೀಮೇಲ್ ಏಜ್ 50-60 ಆದ್ಮೇಲೆ ಟೆಸ್ಟೋಸ್ಟಿರೋನ್ ಇವನ್ ಹಾರ್ಮೋನ್ ಲೆವೆಲ್ಗಳು ಇದಾದಾಗ ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಅವರಿಗೆ ಸ್ವಲ್ಪ ಹೆಚ್ಚಿಗೆ, ಹಿರಿಯರಿಗೆ ಐ ಮೀನ್ ಸ್ವಲ್ಪ ಏಜ್ ಆದ್ಮೇಲೆ ಅವರಿಗೆ ಹೆಚ್ಚಿಗೆ ಈ ಬೋನ್ ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹೌದು, ಹಿರಿಯರಿಗೆ ಅಂದರೆ ಅದೇ ಇನ್ ದ ಸೆನ್ಸ್ ಅದೇ ಹೇಳಿದ್ವಲ್ಲ, ಮೇನ್ಲಿ ಅವ್ರ ಬೋನ್ ವೀಕ್ ಇರ್ತದೆ. ಹಾಗಾಗಿ ಅವರು ಏನೋ ಟ್ರಿವಿಯಲ್ ಟ್ರಾಮಾ ಅಂದರೆ ಸ್ವಲ್ಪ ನಡಿಬೇಕಾದ್ರೆ ಏನಾದ್ರು ಬಿದ್ರು, ಅಥವಾ ಏನಾದರೂ ವೇಟ್ ಲಿಗಮೆಂಟ್ಸು ವೀಕ್ ಆಗಿರುತ್ತೆ, ಏನೋ ಒಂದು ವೇಟ್ ಹತ್ತಕ್ಕೂ ಕೈಯಿಂದ ವೇಟ್ ಜಾರಿದ್ರು ಲಿಗಮೆಂಟ್ ಟೇರ್ ಆಗುತ್ತೆ, ಅಥವಾ ಬಿದ್ಕೊಳೆ ಫ್ರಾಕ್ಚರ್ ಆಗುತ್ತೆ. ಸೊ ಮೈನರ್. ಆ್ಯಂಡ್ ಏನಾಗುತ್ತೆ, ಸ್ವಲ್ಪ ಮಸಲ್ಸು ಇದು ವೀಕ್ ಆಗಿದ್ದಕ್ಕೆ ಬಾಡಿ ಬ್ಯಾಲೆನ್ಸ್ ಅಷ್ಟು ಯಂಗ್ ಇದ್ದಲ್ಲಿ ಅದು ದಟ್ ಈಸ್ ಆಲ್ಸೋ. ಅದಕ್ಕೇನೀಗ ಒಂದು ಅಂದರೆ ಏಜ್ ಆದ್ಕೊಳ್ಳೆ ಕೆಲವೊಂದು ಜೆನೆಟಿಕ್ ಮೇಕಪ್, ಬಾಡಿ ಅಂದರೆ ಏಜಿಂಗ್ ಆಗ್ತಾ ಹೋದಂಗೆ ಆಲ್ ಮಸಲ್ಸ್, ಬೋನ್ಸ್ ವೀಕ್ ಆಗ್ತಾನೆ ಹೋಗುತ್ತೆ. ಆ್ಯಂಡ್ ಏನಾಗುತ್ತೆ, ಏಜ್ ಆಗ್ತಾ ಹೋದಂಗೆ ನಮ್ಮ ಈ ಏನು ಸೆಲ್ ಸೈಕಲ್ಸ್ ಎಲ್ಲ ಸ್ಲೋ ಆಗುತ್ತೆ. ಸೊ ನ್ಯೂ ಬೋನ್ ಪ್ರೊಡಕ್ಷನ್ ಅಥವಾ ನ್ಯೂ ಮಸಲ್ ಸ್ಟ್ರೆಂಥನಿಂಗ್ ಅವೆಲ್ಲ ಬಾಡಿಯಲ್ಲಿ ಸಹಜವಾಗಿ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಆಕ್ಟಿವಿಟಿನೂ ಕಡಿಮೆ ಆಗುತ್ತೆ. ಆಕ್ಟಿವಿಟಿ ಕಡಿಮೆ ಆದಷ್ಟೇ ಮತ್ತೆ ಬೋನ್ಸ್, ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಏಜ್ ಆದವರಲ್ಲಿ ಯೂಶ್ವಲಿ ಸ್ವಲ್ಪ ಇದಾದ್ರೂ ಅಥವಾ ಈ ಬೋನ್ ಆರ್ ಮಸಲ್ ರಿಲೇಟೆಡ್ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೆಲವರು ಇದು ಇರ್ತಾರೆ, ಅಟೆಂಟಿವ್ ಇರ್ತಾರೆ, ಇದೇ ಆ ಥರ ಅಂದರೆ ಸ್ಟಿಕ್ ತೊಗೊಂಡು ಓಡಾಡ್ತಾರೆ. ಅಂದರೆ ಸ್ವಲ್ಪ ಪ್ರೊಟೆಕ್ಷನ್ ಮಾಡಿಕೊಂಡ್ರೆ ಸೇಫ್ ಆಗಿರೋದನ್ನ. ಆ್ಯಂಡ್ ಈಗ ಬೇರೆ ಕಾಯಿಲೆಗಳು ಶುರುವಾಗುತ್ತೆ, ವೀಕ್ನೆಸ್, ನ್ಯೂರಲ್ ಡಿಸಾರ್ಡರ್ಸ್, ಅದರಿಂದ ಇದಕ್ಕೂ ಸಹ ಎಫೆಕ್ಟ್. ಆ ಕಾಯಿಲೆಗಳಿಂದನೂ ಇದಕ್ಕೆ ಎಫೆಕ್ಟ್ ಆಗಿದೆ, ಅಂದರೆ ಬಾಡಿ ಬ್ಯಾಲೆನ್ಸ್ ತಪ್ಪುತ್ತಲ್ಲ. ಸೊ ಆ ಇದರಿಂದ ಫ್ರಾಕ್ಚರ್ಗಳು ಆಗುತ್ತೆ. ಮತ್ತು ಅದರಿಂದನೇ ಈ ಮೂಳೆ ಸಾಂದ್ರತೆ ಕಡಿಮೆ ಆಗೋದ್ರಿಂದನೇ ಫಿಮೇಲ್ಸ್, ಅಥವಾ ಯೂಶ್ವಲಿ ಆರ್ಥರೈಟಿಸ್ ಅನ್ನೋದು ಫಿಮೇಲ್ಸ್ಗಳಿಗೆಲ್ಲ ಬೇಗ ಸ್ಟಾರ್ಟ್ ಆಗುತ್ತೆ ಆ ಒಂದು ಇದರಿಂದನೇ. ಡಾಕ್ಟ್ರೆ, ಈಗ ಬೋನ್ಗಳ ಬಗ್ಗೆ ಎಷ್ಟು ಮಾಹಿತಿ ಕೊಟ್ರಿ, ಲಿಗಾಮೆಂಟ್ ಅಂದ್ರೆ ಏನು? ನಾವು ಮತ್ತೆ ಎರಡನೇದು ಒಂದು ಇದಕ್ಕೆ ಬರ್ತಾ ಇದ್ದೀನಿ ನಾನೀಗ. ಸೊ ಈ ಲಿಗಾಮೆಂಟ್ ಅಂದ್ರೆ ಏನಂದ್ರೆ, ಸೊ ಈ ನಮ್ಮ ಈ ಜಾಯಿಂಟ್ಗಳೇನಿರುತ್ತೆ, ಈ ಒಂದು ಜಾಯಿಂಟ್ ಇದೆ ಅಂದ್ರೆ ಅದ್ರೊಳಗೆ ಜಾಯಿಂಟ್ ಮೇಲೆ ಒಂದು ಕ್ಯಾಪ್ಸೂಲ್ ಇರುತ್ತೆ. ಓಕೆ. ಆ್ಯಂಡ್ ಜಾಯಿಂಟ್ ಕ್ಯಾಪ್ಸೂಲ್ ಒಳಗಡೆ ಜಾಯಿಂಟ್ ಫ್ಲೂಯಿಡ್ ಇರುತ್ತೆ. ಓಕೆ. ಈ ಎರಡು ನಮ್ಮ ಬೋನ್ಗಳ ಮಧ್ಯೆ ಏನು ಒಂದು ಒಳಗಿಂದ ಕನೆಕ್ಷನ್ ಇರುತ್ತೆ, ಆ ಮಸಲ್ ಅಥವಾ ಆ ಟಿಶ್ಯೂನ ಲಿಗಮೆಂಟ್ ಅಂತ ಹೇಳ್ತೇವೆ. ಓಕೆ. ಅಂದರೆ ಆ ಮಸಲ್ಸ್ ಏನಿರುತ್ತೆ ಅದರಲ್ಲಿ ಬ್ಲಡ್ ಸಪ್ಲೈ ಆಕ್ಟಿವ್ ಇದಿರುತ್ತೆ, ಬಟ್ ಲಿಗಮೆಂಟ್ ಒಳಗಡೆ ಬ್ಲಡ್ ಸಪ್ಲೈ ಇರಲ್ಲ. ಒಂಥರ ಹಾರ್ಡ್ ಸ್ಟ್ರಕ್ಚರ್ಸ್ ಥರ. ಸೊ ನಮ್ಮ ಜಾಯಿಂಟಿನ ಏನು ಮೂಮೆಂಟ್ಗಳ ಫ್ಲೆಕ್ಸಿಬಿಲಿಟಿ ಏನಿರುತ್ತೆ
ಅದಕ್ಕೋಸ್ಕರ ಅದನ್ನ Okay, ಫಾರ್ಮ್ okay. ಮಾಡುತ್ತೆ. ಮೇನ್ಲಿ ನಮ್ಮ ಈ ಮಂಡಿ ಒಳಗಡೆ ಅಂದ್ರೆ 3-4 ಲಿಗಮೆಂಟ್ಗಳು ಬರುತ್ತೆ. ಸೊ ಮುಂದ್ಗಡೆ 2, ಸೈಡಿಗೆ 2, ಆ ಥರ ಮೇನ್ 4 ಲಿಗಮೆಂಟ್ಸ್ ಇರುತ್ತೆ. ACL, PCL ಮತ್ತೆ MCL, LCL ಅಂತ ಹೇಳ್ತೀವಿ. ಸೊ ಈ ಲಿಗಮೆಂಟ್ಸ್ ಏನಿರುತ್ತೆ ದೇ ಆರ್ ಅದಕ್ಕೆ ಬ್ಲಡ್ ಸಪ್ಲೈ ಇರಲ್ಲ. ಸೊ ದೇ ಆರ್ ವೆರಿ ಸ್ಟ್ರೆಂತ್, ಅಂದರೆ ವೆರಿ ಸ್ಟ್ರಾಂಗ್ ಇರುತ್ತೆ, ಫ್ಲೆಕ್ಸಿಬಲ್ಲು ಇರುತ್ತೆ. ಸೊ ನಮ್ಮ ಈ ರನ್ನಿಂಗು, ಈ ನಮ್ಮ ಈ ಫುಟ್ಬಾಲ್ ಇಂಥವರಿಗೆಲ್ಲ ಭಾಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಇಂಜುರಿ ಕೂಡ ಈ ಕಬಡ್ಡಿ ಪ್ಲೇಯರ್ಸ್, ಫುಟ್ಬಾಲ್ ಪ್ಲೇಯರ್ಸಲ್ಲೆಲ್ಲ ಈ ಲಿಗಮೆಂಟ್ ಸೊ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸಲ್ಲಿ ಯೂಶುವಲಿ ಲಿಗಮೆಂಟ್ಸ್ ಇಂಜುರಿ ಲಿಗಾಮೆಂಟ್ ಇಂಜುರಿ ಆಗೋದು ಜಾಸ್ತಿ. ಸೊ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಓಕೆ ಸೊ ಯೂಶುವಲಿ ಈ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಏನಿರುತ್ತೆ ಅದರಲ್ಲೆಲ್ಲ ಲಿಗಮೆಂಟ್ ಇಂಜುರೀಸ್ ಭಾಳ ಕಾಮನ್ ಆಗಿರ್ತದೆ. ಡಾಕ್ಟ್ರೆ, ಈ ಲಿಗಾಮೆಂಟು ಪ್ಲಸ್ ನಮ್ಮ ಜಾಯಿಂಟ್ಗಳಲ್ಲಿ ಭಾಳ ಮೇನ್ ನನಗೆ ತಿಳಿದವ್ರ ಮಟ್ಟಿಗೆ ನಮ್ಮ ಮಂಡಿ ಏನು ಜಾಯಿಂಟ್ ಇದೆ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಭಾಳ ಅದ್ಭುತವಲ್ಲ. ಇಡೀ ಬಾಡಿ ವೇಟ್ ಅನ್ನ ತಗೊಳ್ಬೇಕಲ್ಲ ಅದು ಅಲ್ಲಿ. ಸೊ ಅದರದ್ದು ಹೇಗೆ ರಚನೆ, ಹೇಗೆ ಅದನ್ನ ನಾವು ಸರಿಯಾಗಿ ಅದರದ್ದು ಬಲ ಕೊಡೋದು ಹೇಗೆ, ಅದನ್ನ ಕಾಪಾಡ್ಕೊಳ್ಳೋದು ಹೇಗೆ? ಸೊ ಈ ಆ್ಯಕ್ಚುಲಿ ಅದೇ ಮತ್ತೆ ಈ ನಾಟ್ ಇವನ್ ಸ್ಪೋರ್ಟ್ಸ್ ಪರ್ಸನ್, ಕೆಲವೊಂದ್ಸಲ ಬೈಕ್ ಇಂಜುರೀಸಲ್ಲೂ ಸಹ ಲಿಗಾಮೆಂಟ್ ಇಂಜುರಿ ಆಗ್ತದೆ. ಸೊ ಈ ನಮ್ಮ ಈ ನೀ ಜಾಯಿಂಟ್ ಏನಿದೆ ಆಲ್ ಓವರ್ ದ ಬಾಡಿ ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಆಕ್ಟಿವ್ ಜಾಯಿಂಟ್. ಕುತ್ಕೊಳ್ಳೋದಾಗ್ಲಿ, ಹತ್ತೋದು, ಮೆಟ್ಲೆ, ಸೊ ಎವ್ರಿ ಟೈಮ್ ಇದು. ಸೊ ಆ ಲಿಗಮೆಂಟ್ಗಳಂತೂ ಇರುತ್ತೆ ಸ್ಟ್ರಾಂಗ್, ಬಟ್ ಆ ಲಿಗಮೆಂಟ್ಗಳ ಮೇಲೆ ಫೋರ್ಸ್ ಜಾಸ್ತಿ ಬರಬಾರ್ದಂದ್ರೆ ನಮ್ಮ ಈ ಹ್ಯಾಮ್ಸ್ಟ್ರಿಂಗ್ಸು, ಕ್ವಾಡ್ರಿಸೆಪ್ಸ್ ಮಸಲ್ಸ್ ಬಾಕಿ ಅಂದರೆ ಸೇಮ್ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಟು ಎಕ್ಸಸೈಸ್ ಓನ್ಲಿ. ಈ ಮಸಲ್ಸನ್ನು ನಾವು ಸ್ಟ್ರೆಂತ್ ಆಗಿ ಇಟ್ಕೊಂಡ್ರೆ ಆವಾಗ ಎರಡು ಕೋಆರ್ಡಿನೇಟ್ ಆಗಿ ಆ ಲಿಗಮೆಂಟ್ಗಳ ಮೇಲೆ ಪ್ರೆಷರ್ ಜಾಸ್ತಿ ಬೀಳಲ್ಲ. ಸೊ ಅದೂ ಹೆಲ್ದಿ ಆಗಿರುತ್ತೆ, ನಮ್ಮ ಬಾಕಿ ಮಸಲ್ಸು ಹೆಲ್ದಿ ಆಗಿರುತ್ತೆ. ಸೊ ಈ ಆದಷ್ಟು ಅಂದರೆ ಕ್ವಾಡ್ರಿಸೆಪ್ಸ್, ಹ್ಯಾಮ್ಸ್ಟ್ರಿಂಗ್ ಆಲ್ಮೋಸ್ಟ್ ಎಲ್ಲ ಈ ಜಿಮ್ಗಳಲ್ಲಿ ಎಲ್ಲರೂ ಮಾಡಿಸ್ತಾರೆ. ಸೊ ಮನೆಯಲ್ಲೂ ಸಹ ಮಾಡ್ಬೋದು, ಸಿಂಪಲ್ ಎಕ್ಸಸೈಸ್ ಇರ್ತದೆ. ಅದನ್ನ ಮಾಡಿಕೊಂಡ್ರೆ ನಮ್ಮ ಈ ಓವರಾಲ್ ನೀ ಜಾಯಿಂಟ್ ಏನಿದೆ ಅದು ಸ್ಟ್ರೆಂತ್ಫುಲ್ ಆಗಿರುತ್ತೆ. ಆ್ಯಂಡ್ ಅದೇ ಆ್ಯಂಡ್ ಯೂಶುವಲಿ ಲಿಗಮೆಂಟ್ ಇಂಜುರಿ ಅಥವಾ ಕೆಲವೊಂದ್ಸಲ ಮೈನರ್ ಇಂಜುರೀಸ್ ಆಗಿರುತ್ತೆ. ಅದರಲ್ಲಿ ಮೆನಿಸ್ಕಸ್ ಅಂತ ಇರುತ್ತೆ ಜಾಯಿಂಟ್ ಒಳಗಡೆ, ಒಂದು ಕುಷನ್ ಥರ ಇರುತ್ತೆ. ಸೊ ಅದರದೆಲ್ಲ ಇಂಜುರೀಸ್ ಆದಾಗ ಆರ್ಥ್ರೈಟಿಸ್ ಬೇಗ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಅವು ಕೆಲವೊಂದು ಮೈನರ್ ಇಂಜುರೀಸ್ ನಮ್ಗೆ ಗೊತ್ತಾಗಿರಲ್ಲ, ಸೊ ನೆಗ್ಲೆಕ್ಟ್ ಮಾಡಿರ್ತೀವಿ. ಬಟ್ ಅಂಥ ಪೇಷಂಟ್ಗಳಿಗೆ 45-50 ಒಳಗಡೆನೆ ಅವಾಗ ಆರ್ಥ್ರೈಟಿಸ್ ಅನ್ನೋ ಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಆದಷ್ಟು ನಾವು ನಮ್ಮ ನೀಯನ್ನು ಆಕ್ಟಿವ್ ಆ್ಯಂಡ್ ಹೆಲ್ದಿ ಆಗಿ ಇಟ್ಕೊಂಡಷ್ಟು ಮುಂದೆ ಕೆಲವೊಂದನ್ನ ಆರ್ಥ್ರೈಟಿಸನ್ನು ತಡೆಯುವಂಥ ಪೊಟೆನ್ಷಿಯಲ್ ಇರ್ತದೆ. ಈ ಮೆನಿಸ್ಕಸ್ ಇರ್ತದೆ ಅಂತ ಹೇಳಿದ್ರಲ್ಲ, ಈ ಜಾಯಿಂಟ್ ರಚನೆ ಹೆಂಗಿರ್ತದೆ ಡಾಕ್ಟರ್? ಅದು ಜಾಯಿಂಟ್ಗಳ ರಚನೆ ಅಂತ ನಿಮಗೆ ಮಾಡೆಲ್ ತೋರಿಸ್ಬೋದಾ? ಓಕೆ, ಇದು ನಮ್ಮ ನೀ ಜಾಯಿಂಟ್ ಮಾಡೆಲ್ ಪ್ರಾಪರ್. ಸೊ ಇಲ್ಲಿ 2 ಬೋನ್ಸ್ ಇರ್ತದೆ. ಇದು ನಮ್ಮ ತೊಡೆ ಬೋನ್ ಫೀಮರ್, ಇದು ಟಿಬಿಯಾ ಅಂತ. ಇಲ್ಲೊಂದು ಸಣ್ಣ ಬೋನ್ ಫಿಬುಲಾ ಅಂತ ಇರುತ್ತೆ. ಇದು ನಮ್ಮ ಮಂಡಿ ಚಿಪ್ಪು, ಮಂಡಿ ಮುಂದಿನ ಚಿಪ್ ಇರ್ತಲ್ಲ, ಆ ಮಂಡಿ ಚಿಪ್ ಬೋನ್. ಇದ್ರ ಮೇಲೆ ಇದು ಕ್ವಾಡ್ರಿಸೆಪ್ಸ್ ಮಸಲ್ ಬರ್ತದೆ. ಸೊ ಇಲ್ಲಿ ಈ ಮಂಡಿಗೆ 4 ಮೇನ್ ಲಿಗಮೆಂಟ್ ಇರ್ತದೆ ಸಪೋರ್ಟ್ ಸಿಸ್ಟಮ್. ಸೊ ಇದು ಒಂದು ಸೈಡ್ ಸಪೋರ್ಟ್ ಅಂದ್ರೆ ಒಂದು 4 ಪಿಲ್ಲರ್ ಅಂತ ನಾವು ತಿಳ್ಕೊಬಹುದು. ಇದೊಂದು ಪಿಲ್ಲರ್ ಹೊರಗಡೆಯಿಂದ ಇರ್ತದೆ, ಆಮೇಲೆ ಒಳಗಡೆಯಿಂದ 2 ಪಿಲ್ಲರ್ ಬರ್ತದೆ, ಇಲ್ಲೊಂದು ಪಿಲ್ಲರ್, ಇದೊಂದು ಪಿಲ್ಲರ್. ಸೊ 4 ಪಿಲ್ಲರ್. ಅಂಡ್ ಇದೇನಿದೆ ಈ ತರ, ಇದು ಕುಷನ್, ಇದನ್ನ ಮೆನಿಸ್ಕಸ್ ಅಂತ ಹೇಳ್ತೀವಿ. ಮೆನಿಸ್ಕಸ್ ಆಯ್ತು. ಸೊ ಇದನ್ನ ಗಾದಿ ಅಥವಾ ಮೆನಿಸ್ಕಸ್ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಮಂಡಿಯ ಏನು ಪ್ರೆಷರ್ ಇದೆಯಲ್ಲ ಅದನ್ನ ತಡ್ಕೊಳ್ಳಿಕ್ಕೆ, ಜೊತೆಗೆ ಇವೆರಡು ತಿಕ್ಕದ ತರ ಪ್ರೊಟೆಕ್ಷನ್. ಸೊ ನೀವು ಮೆಡಿಕಲ್ ಕಲಿತಾ ಇದ್ರಿ, ನಿಮ್ ಜೊತೆ ನಾನು ಕಲಿತಾ ಇದ್ದೀನಿ, ನಿಮ್ ಸ್ಟೂಡೆಂಟ್ ಅದೇ. ಸೊ ಈ ಮೆನಿಸ್ಕಸ್ ಏನಿದೆಯಲ್ಲ ಇದು ಕುಷನ್ ಎಫೆಕ್ಟ್ ಕೊಡುತ್ತೆ. ಸೊ ಆರ್ಥ್ರೈಟಿಸ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಇದಕ್ಕೆ ಏನಾದ್ರು ಇಂಜುರಿ ಆಗಿದ್ರೆ, ಮೈನರ್ ಟೇರ್ಸ್ ಆದ್ರೆ ಬೇಗ ಆರ್ಥ್ರೈಟಿಸ್ ಆಗೋ ಚಾನ್ಸ್ ಇರುತ್ತೆ. ಅದು ಕೆಲವೊಂದ್ಸಲ ನಮ್ಗೆ ಗೊತ್ತಾಗಿರಲ್ಲ, ನೆಗ್ಲೆಕ್ಟ್ ಆಗಿರುತ್ತೆ. ಏನೋ ಒಂದ್ಸಲ ಬಿದ್ದಿರ್ತೀವಿ, ಆಟ ಆಡಬೇಕಾದ್ರೆ ಸ್ವಲ್ಪ ದಿನ ನೋವು ಬರುತ್ತೆ, ಆಮೇಲೆ ನೋವು ಕಡಿಮೆ ಆಗುತ್ತೆ. ಸೊ ಆ ಥರ ಇದ್ದದನ್ನ ಹಂಗೇನಾದ್ರು ಆದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇನ್ನು ಈ ಲಿಗಮೆಂಟ್ ಏನಿರುತ್ತಲ್ಲ, ಇದು ACL, ಇದು ಮೋಸ್ಟ್ ಕಾಮನ್ಲಿ ಟೇರ್ ಆಗುವಂತ ಲಿಗಮೆಂಟ್. ಈ ಲಿಗಮೆಂಟ್ಗಳಲ್ಲಿ ಬಹಳಷ್ಟು ಕಾಮನ್. ಯಾಕಂದ್ರೆ ಈ ಲಿಗಮೆಂಟ್ಗಳ ಫಂಕ್ಷನ್ ಏನಂದ್ರೆ ನಮ್ಮ ಈ ಜಾಯಿಂಟ್ ಅನ್ನ ನಮ್ಮ ಈ ನೋಡಿ ಇಷ್ಟೇ ಇದೆ, ಒಂದಿಲ್ ಬೋನ್ ಇಲ್ಲೊಂದು ಬೋನ್, ಬಟ್ ಈ ಮೂವ್ಮೆಂಟ್ಸ್ ರೊಟೇಷನ್ ಆಗುತ್ತೆ, ಬೆಂಡ್ ಆಗುತ್ತೆ. ನಾವು ಬೆಂಡ್ ಆಗಿ ಹೇಳ್ತೀವಿ, ಈ ತರ ಬೆಂಡ್ ಆಗ್ತೀವಿ, ಈ ತರ ಆಗುತ್ತೆ. ಸೊ ಈ ಲಿಗಮೆಂಟ್ ಇಂದ ಎಷ್ಟೊಂದು ಆಲ್ಮೋಸ್ಟ್ 7 to 8 ಡೈರೆಕ್ಷನ್ಸ್ ಅಲ್ಲಿ ನಮ್ಮ ನ್ಯೂ ಜಾಯಿಂಟ್ ಮೂವ್ ಆಗುತ್ತೆ. ಆದ್ರೂ ಸಹ ಏನೂ ಆಗಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ದೀಸ್, ಈ ಸ್ಟ್ರಕ್ಚರ್ ಹಂಗಿರುತ್ತೆ. ಎಲ್ಲಾ ಸೈಡ್ ಇಂದ ಒಂದೊಂದು ಪಿಲ್ಲರ್ಗಳು ಕೊಟ್ಟು, ಇಟ್ಸ್ ನಾಟ್, ಈ ಪಿಲ್ಲರ್ಗಳು ಸ್ಟ್ರಾಂಗ್ ಪಿಲ್ಲರ್ಗಳಲ್ಲ, ವೆರಿ ಮಚ್ ಫ್ಲೆಕ್ಸಿಬಲ್ ಪಿಲ್ಲರ್ಸ್. ಸೊ ಇದು ಸಪೋರ್ಟ್ ಅನ್ನ ಮೇಂಟೈನ್ ಮಾಡುತ್ತೆ. ಸೊ ಈ ಲಿಗಮೆಂಟ್ಗಳು ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇದಕ್ಕೆ ಇಂಜುರಿ ಆದಾಗ ಸ್ಪೋರ್ಟ್ಸ್ ಪರ್ಸನ್ಗಳಲ್ಲಿ ಯೂಶುವಲಿ ಕಾಮನ್. ಸೊ ಬಟ್ ಈಗ ಪ್ರೆಸೆಂಟ್ ಟ್ರೀಟ್ಮೆಂಟ್ ಇಂದ ಎವ್ರಿಥಿಂಗ್ ಈಸ್ ಟ್ರೀಟೇಬಲ್. ಯಾವ ಥರ ಟ್ರೀಟ್ಮೆಂಟು? ಸೊ ಈಗ ಟ್ರೀಟ್ಮೆಂಟ್ ಏನಂದ್ರೆ ಲಿಗಮೆಂಟ್ಗಳಲ್ಲಿ, ಈಗ ಅದಕ್ಕಿಂತ ಮುಂಚೆ ಕಾಮನ್ಲಿ ಈಗ ಸ್ಪೋರ್ಟ್ಸ್ ಪರ್ಸನ್ಗಳದ್ದು ಅವ್ರಿಗೆ ಬರುವಂತ ಅವ್ರದ್ದು ಇಂಜುರಿದ್ ಒಂದ್ ಕಡೆ ಇತ್ತು. ಕಾಮನ್ ಪರ್ಸನ್ಗಳಿಗೆ ಏಜ್ ಇಂದ ಯಾವ ತರದ್ದು ಮೇಜರ್ ಆಗಿ ಬರುವಂತಹ ಪ್ರಾಬ್ಲಮ್ಗಳು ಏನೇನು ಬರ್ಬೋದು ಅವರಿಗೆ? ಪ್ರಾಬ್ಲಮ್ ಈಗ ಮಂಡಿ ಜಾಯಿಂಟ್ ಅಲ್ಲೇ ಈಗ ಮಂಡಿ ನೋವು ಅಂತ ಹೇಳ್ತಾರಲ್ಲ, ಆಕ್ಚುಲಿ ಮಂಡಿ ನೋವು ಅಂದ್ರೆ ಅದು ಒಂದೇ ಶಬ್ದನೋ
ಅಥವಾ ಅದರಲ್ಲಿ ಮಲ್ಟಿಪಲ್ ತರದ ಮಂಡಿ ನೋವುಗಳು ಇರ್ತಾವೆ? ಮಲ್ಟಿಪಲ್ ಇರ್ತವೆ. ಯಾಕಂದ್ರೆ ಮಂಡಿ ನೋಡಿ ಇಷ್ಟೊಂದು ಕಾಂಪ್ಲೆಕ್ಸ್ ಇದೆ, ಇಷ್ಟೊಂದು ಸಿಸ್ಟಮ್ಗಳಿದೆ. ಹೌದು. ಸೊ ಮಂಡಿ ನೋವು ಅಂದಾಗ ಬಹಳಷ್ಟು ಕಾರಣಗಳಿರ್ತವೆ, ಒಂದೇ ಅಂತಲ್ಲ. ಈಗ ನೀವು ಮೇಲಿಂದ ಶುರು ಮಾಡಿದ ಈ ಮಸಲ್ಗಳ ಈ ಸ್ನಾಯು ಅಂತ ಸೆಳೆತ ಅಂತ ಹೇಳ್ತೇವೆ. ಈ ಮಸಲ್ಸ್ ಏನಿದೆ ಇಲ್ಲಿ ಬಂದು ಎಲ್ಬಿಗೆ ಟಚ್ ಆಗಿರುತ್ತೆ. ಸೊ ಇಲ್ಲಿ ಏನಾದ್ರು ಸೆಳೆತ ಆಗಿ ಇಲ್ಲಿ ಸ್ವೆಲ್ಲಿಂಗ್ ಬಂದಿರ್ಬೋದು, ಸ್ನಾಯು ಸೆಳೆತ ಆಗಿರ್ಬೋದು. ಆಮೇಲೆ ಇಲ್ಲೇನಿದೆ ಈ ಮಂಡಿ ಚಿಪ್ ಏನಿದೆ ಇದಕ್ಕೆ ಸ್ವಲ್ಪ ಸೌಕೋಳಿ ಬಂದಿರ್ಬೋದು. ಇಲ್ಲದೆ ಹೋದ್ರೆ ಈ ಲಿಗಮೆಂಟು, ಮೆನಿಸ್ಕಸ್ಸು ಕೆಲವೊಂದ್ಸಲ ಬಿದ್ದಾಗ ಈ ಜಾಯಿಂಟ್ ಒಳಗಡೆ ಬ್ಲಡ್ ಕಲೆಕ್ಟ್ ಆಗಿರುತ್ತೆ, ಅದೊಂದು ಹೆಮಟೋಮಾ ಅಂತ ಹೇಳ್ತೀವಿ, ಅದು ಆ ಥರದ್ದು. ಇನ್ನು ಫ್ರ್ಯಾಕ್ಚರ್ಗಳು ಆ್ಯಂಡ್ ಏನಿರುತ್ತೆ ಏಜ್ ಆದಮೇಲೆ ಆರ್ಥ್ರೈಟಿಸ್ ಅಂತ ಬರುತ್ತೆ. ಆರ್ಥ್ರೈಟಿಸ್ ಅಲ್ಲೂ 2-3 ಥರಗಳಿರುತ್ತೆ. ಏಜ್ ರಿಲೇಟೆಡ್, ರುಮಟೆಡ್, ವಾತ ಅಂತ ಏನು ಹೇಳ್ತೀವಿ. ಅಂದ್ರೆ ಅದೇನು ಬ್ಲಡ್ ಅಲ್ಲಿ ತೊಂದರೆ ಆಗುತ್ತೆ, ವಾತದ ತೊಂದರೆಯಿಂದ ಜಾಯಿಂಟ್ ಬಾವು ಬರೋದು, ಸವಿಯೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಮತ್ತೆ ಕೆಲವೊಂದ್ಸಲ ಇಲ್ಲಿ ಹಿಂದ್ಗಡೆ ಜಾಯಿಂಟ್ ಫ್ಲೂಯಿಡ್ ಏನಿರುತ್ತೆ ಅದು ಹೊರಗಡೆ ಬಂದು ಒಂದು ಸಿಸ್ಟ್ ತರ, ಒಂದು ಗಂಟು ತರ ಫಾರ್ಮ್ ಆಗುತ್ತೆ. ಅದನ್ನ ಬೇಕರ್ ಸಿಸ್ಟ್ ಅಂತ ಹೇಳ್ತೀವಿ. ಇನ್ನು ಈ ನಮ್ಮ ಗಾದಿ ಏನಾದ್ರು ಟೇರ್ ಆದ್ರೆ ಇದು ಅವಾಗ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಈ ಜಾಯಿಂಟ್ ಒಳಗಿಂದ ಫ್ಲೂಯಿಡ್ ಆಚೆ ಬಂದು ಇಲ್ಲೊಂದು ಪಾಕೆಟ್ ತರ ಕ್ರಿಯೇಟ್ ಆಗುತ್ತೆ, ಅವಾಗ ಮೆನಿಸ್ಕಸ್ ಸಿಸ್ಟ್ ಅಂತ ಹೇಳ್ತೀವಿ. ಈ ರೀತಿ ಹಲವಾರು ಕಾರಣಗಳಿರ್ಬೋದು. ಸೊ ಕಾಯಿಲೆಗಳು ಸಾವಿರಾರು, ಬಟ್ ಜನರಲ್ಲಿ ಹೇಳೋದು ಮಂಡಿ ನೋವು ಅಲ್ಲಿ ಅಂತ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆಯಲ್ಲ? ಆಲ್ಮೋಸ್ಟ್ ಸರಿಯಾದ ಟೈಮ್ ನಲ್ಲಿ ಸರಿಯಾದ ಯೋಗ್ಯ ಡಾಕ್ಟರ್ ಹತ್ರ ಬಂದ್ರೆ ಟ್ರೀಟ್ಮೆಂಟ್ ಎಲ್ಲದಕ್ಕೂ ಇದೆ. ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಇದಕ್ಕೆ ಎಷ್ಟು ಅದ್ಭುತ ರಚನೆ ಇದೆ, ಎಷ್ಟು ಅದ್ಭುತವಾಗಿ ಹೇಳಿದ್ರಿ, ಇದನ್ನ ಲೈವ್ ಆಗಿ ತೋರಿಸ್ಬಿಟ್ರಿ ನೀವು. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟ್ರೆ. ಈಗ ಅದ್ಭುತವಾಗಿ ನೀವು ನಮ್ಗೆ ಮಂಡಿಯ ಲೈವ್ ಡೆಮೋ ತೋರಿಸಿದ ತರ ಮಾಡಿ ತೋರಿಸಿದ್ರಿ. ಮಂಡಿ ನೋವಿನ ಸಮಸ್ಯೆಗಳು ನಿಮ್ಮ ಹತ್ರ ಮೋಸ್ಟ್ಲಿ ಡೈಲಿ ಮಿನಿಮಮ್ ಅಂದ್ರೂ ಒಂದು 10 ಪೇಷಂಟ್ಗಳು ಇದ್ದೇ ಇರ್ತಾರೆ. ಅದೇ ತರ ಬಹುಶಃ ನಿಮ್ಮ ಹತ್ರ ಇನ್ನೊಂದು ಸಮಸ್ಯೆನ ಇಟ್ಕೊಂಡು ಬರೋರು ಜಾಸ್ತಿ ಇದ್ದಾರೆ, ಬೆನ್ನು ನೋವು ಮತ್ತೆ ಸೊಂಟ ನೋವು ಅಂತ ಹೇಳ್ಕೊಂಡು. ಈಗ ಸೊ ಅದು ಏನು ಆಕ್ಚುಲಿ ನಮ್ಮ ಬೆನ್ನಿನ ರಚನೆ ಅಲ್ಲಿ ಸಮಸ್ಯೆ ಎಲ್ಲಿ ಕೊಡ್ತಾ ಇದೆ ಜನರಿಗೆ? ನನಗೆ ಒಂದು ಚಿಕ್ಕದೊಂದು ಸ್ವಾರ್ಥ ಏನಿದೆ ಅಂತಂದ್ರೆ, ನೀವು ಮಂಡಿದ ಒಂದು ಲೈವ್ ಡೆಮೋ ತೋರಿಸಿದ್ರು, ಬೆನ್ನಿನ ಒಂದು ಲೈವ್ ಡೆಮೋ ತೋರಿಸಿದ್ರು ಬಹಳ ಚೆನ್ನಾಗಿರ್ತದಂತ. ಆಕ್ಚುಲಿ ನೀವು ಹೇಳಿದಂಗೆ ಮಂಡಿ ನೋವಿಗಿಂತ ಆಲ್ಮೋಸ್ಟ್ 80% ನಮ್ಮ ಅಂಡ್ ಇವನ್ ಮೆಡಿಕಲಿನು ಬ್ಯಾಕ್ ಪೇನ್ ಈಸ್ ಅಂದ್ರೆ ಬ್ಯಾಕ್ ಪೇನ್, ಬೆನ್ನು ನೋವು, ಸೊಂಟ ನೋವು ಆಲ್ಮೋಸ್ಟ್ 80% ಪಾಪ್ಯುಲೇಷನ್ ಅಲ್ಲಿ ಎವ್ರಿ ಒನ್ ಫೇಸಸ್ ಇನ್ ದಿಯರ್ ಲೈಫ್ ಟೈಮ್. 80% ಆಫ್ ದೆಮ್ ಅಂದ್ರೆ ಲೈಫ್ ಅಲ್ಲಿ ಒಂದಿಲ್ಲ ಒಂದ್ಸಲ ಫೇಸ್ ಮಾಡೇ ಮಾಡ್ತಾರೆ. ಸೊ ಈ ನಮ್ಮ ಈ ಸ್ಪೈನ್ ಏನಿದೆ ಈ ರೀತಿ ಇರುತ್ತೆ. ಸೊ ಇಷ್ಟು ಇರುತ್ತೆ. ಎಷ್ಟು ಕಾಂಪ್ಲೆಕ್ಸ್ ಆಗಿದೆ, ಇಷ್ಟೊಂದು ದೊಡ್ಡ ಮಾಡೆಲ್ ಬರ್ತದೆ. ಸೊ ಇದರಲ್ಲಿ ನಮ್ಮ ಏನು ಡಿವಿಷನ್ ಇರ್ತದೆ ಅಂದ್ರೆ ಈ ನೆಕ್ಕಿನ ಇದು ಸರ್ವೈಕಲ್ ಸ್ಪೈನ್ ಅಂತ ಹೇಳ್ತೇವೆ. ಇನ್ನು ಈ ನಮ್ಮ ಹೊಟ್ಟೆ ಅಥವಾ ಎದೆ ಭಾಗದ ಏನಿರುತ್ತೆ ಅದನ್ನ ಥೊರಾಸಿಕ್ ಸ್ಪೈನ್ ಅಂತ ಹೇಳ್ತೇವೆ. ಮತ್ತೆ ಕೆಳಗಿನ ಏನಿರ್ತದೆ ನಮ್ಮ ಹೊಟ್ಟೆ ಕೆಳಗಿಂದ ಲಂಬಾರ್ ಸ್ಪೈನ್ ಅಂತ ಹೇಳ್ತೇವೆ. ಮೂರು ಪಾರ್ಟ್ಗಳ ಬ್ರಾಡ್ಲಿ ಡಿವೈಡ್ ಮಾಡಿರ್ತಾರೆ. ಮತ್ತೆ ಇದು ನಮ್ಮ ಹಿಪ್ ಜಾಯಿಂಟ್ ಅಂತ ಏನ್ ಹೇಳ್ತೇವೆ, ಈ ಹಿಪ್ ಜಾಯಿಂಟ್ ಇಲ್ಲಿ ಬರ್ತದೆ. ಸೊ ಇದರಲ್ಲಿ ಫಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಈ ತರ ಈ ಬೋನ್ಸ್ ಏನಿದೆ ಇದನ್ನ ವರ್ಟಿಬ್ರೆ ಅಥವಾ ನಮ್ಮ ಮೂಳೆ ಸ್ಪೈನ್ ಬೋನ್ಸ್ ಅಂತ ಇದನ್ನ ಹೇಳ್ತೇವೆ. ಈ ವೈಟ್ ಈ ಎರಡರ ಮಧ್ಯನೂ ಇದೊಂದು ನಿಮ್ಗೆ ಜೆಲ್ಲಿ ತರ ಕಾಣ್ತಾ ಇದೆಯಲ್ಲ, ಟ್ರಾನ್ಸ್ಪರೆಂಟ್, ಇದನ್ನ ನಾವು ಡಿಸ್ಕ್ ಅಂತ ಹೇಳ್ತೇವೆ. ಇದು ಡಿಸ್ಕ್, ಇದು ನಮ್ಮ ವರ್ಟಿಬ್ರಾ. ಅಂಡ್ ಈ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ ಆಕ್ಚುಲಿ ನಮ್ಮ ಈ ಬೋನ್ಸ್ ಗಳ ಮಧ್ಯೆ ಒಂದು ಕೆನಾಲ್ ಅಂದು ಅಥವಾ ಒಂದು ಪಾತ್ವೆಯ ತರ ಇರುತ್ತೆ. ಅದ್ರ ಒಳಗಡೆ ನಮ್ಮ ಮೇನ್ ಈ ಸ್ಪೈನಲ್ ಕಾರ್ಡ್ ಇರುತ್ತೆ. ಸೊ ಆ ಸ್ಪೈನಲ್ ಕಾರ್ಡ್ ಇಂದ ಅದ್ರ ಒಳಗಿಂದ ಈ ಬ್ರಾಂಚಸ್ ಅಥವಾ ರೂಪರೇಷೆಗಳು ಅದರದ್ದು ಒಂದೊಂದೇ ಲೆವೆಲ್ಗೆ ಎರಡೆರಡು ಸ್ಪೈನಲ್ ರೂಟ್ಸ್ ಅಂತ ಹೇಳ್ತೇವೆ, ನರ್ವ್ ರೂಟ್ಸ್ ಅಂತ. ಸೊ ಇದು ಬಂದಿರುತ್ತೆ. ಈ ನರಗಳು ಇಷ್ಟೇ ಇರಲ್ಲ, ಇಲ್ಲಿಂದ ಏನ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ನಮ್ಮ ಬಾಡಿಯ ಎಲ್ಲಾ ಪಾರ್ಟ್ಸ್ಗೆ ಎಲ್ಲೆಲ್ಲಿದೆ ಈ ಕೆಲವೊಂದು ಇಲ್ಲಿಂದ ಬರೋದು ಕೈಗೆ ಹೋಗುತ್ತೆ, ಇಲ್ಲಿಂದ ಎದೆಗೆ, ಇಲ್ಲಿಂದ ಏನ್ ಬರುತ್ತೆ ಇದು ನಮ್ಮ ತೊಡೆಗೆ, ಬೆನ್ನಿಗೆ, ಕಾಲಿಗೆ. ಸೊ ಪ್ರತಿಯೊಂದು ಒಂದೊಂದು ಕೆಳಗಡೆ ಹೋಗಿ ಒಂದೊಂದು ಅಂಗಾಂಗಗಳಿಗೆ ಹೋಗಿ ಇಂಟರ್ ಕನೆಕ್ಷನ್, ಒಂದೊಂದು ನಮ್ಮ ಬಾಡಿ ಪಾರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗಿ ಒಂದೊಂದು ಬಾಡಿ ಪಾರ್ಟಿಗೆ ಹೋಗಿ ಅಲ್ಲಲ್ಲಿ ಒಂದು ಕೈ ಮಡಚೋದಾಗ್ಲಿ, ಬೆರಳು ಒಂದೊಂದು ಮೂಮೆಂಟಿಗೂ ಒಂದೊಂದು ನರದ್ದು ಫಂಕ್ಷನ್ ಇರುತ್ತೆ. ಸೊ ಈ ರೀತಿಯಾಗಿ ನಮ್ಮ ಬೆನ್ನಿನ ರಚನೆ ಆಗಿರ್ತದೆ. ಸೊ ಈ ಬ್ಯಾಕ್ ಪೇನ್ ಅನ್ನೋದು 2 ರೀತಿ ಇರ್ತದೆ. ಒಂದು ಈ ಮಸಲ್ಸ್ ಇಂದ ಬರೋದು, ಇನ್ನೊಂದು ಬೋನ್ ಇಂದ ಬರೋದು. ಸೊ ಇಲ್ಲಿ ನಮ್ಮ ಬೆನ್ ಹಿಂದ್ಗಡೆ ನಮ್ಮ ಬ್ಯಾಕ್ ಮಸಲ್ಸ್ ಅಂತ ಇರ್ತದೆ. ಸೊ ಈ ಮಸ್ಕ್ಯುಲರ್ ಪೇನ್ ಏನಾಗುತ್ತೆ, ವೇಟ್ ಲಿಫ್ಟ್ ಮಾಡಿದಾಗ ಅಥವಾ ಟ್ರಾವೆಲಿಂಗು ಅಥವಾ ಎನಿ ಅನ್ಯೂಶುವಲ್ ಆಕ್ಟಿವಿಟಿ, ರನ್ನಿಂಗ್ ಆರ್ ಎನಿ ಸ್ಟ್ರೇನ್ಫುಲ್ ಆಕ್ಟಿವಿಟಿ ಆದಾಗ ಆ ಪೇನ್ ಅನ್ನ ನಾವು ಮಸ್ಕ್ಯುಲರ್ ಬ್ಯಾಕ್ ಏಕ್ ಅಂತ ಹೇಳ್ತೇವೆ. ಸೊ ಅದು ಏನಾಗಿರುತ್ತೆ, ಅದು ನೀವು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಕಸ ಹಿಡಿಯೋದು ಅಂತ ಹೇಳ್ತೇವೆ. ಸೊ ಅದು ಏನಿರುತ್ತೆ ಟೆಂಪರರಿ ಇರುತ್ತೆ. ಸೊ ಅದಕ್ಕೆ
ಸಣ್ಣ ಪುಟ್ಟ ಇದು ಮಾಡಿದಾಗ ಸ್ಟಾರ್ಟ್ ಆಗುತ್ತೆ. ಓಕೆ. ರೆಸ್ಟ್ ಇದನ್ನ ಮಾಡಿದ್ರೆ ಅದು ಕ್ರಮೇಣವಾಗಿ ರಿಕವರಿ ಮಾಡ್ಬೋದು. ರಿಕವರಿ ನ್ಯಾಚುರಲ್ ರಿಕವರಿ ಆಗುತ್ತೆ. ಮಸಲ್ ಸ್ನಾಯುಗಳ ಮೇಲೆ ಸೆಳೆತ ಬಂದಾಗ ಅದಕ್ಕೊಂದು ಸ್ವಲ್ಪ ರೆಸ್ಟ್ ಕೊಟ್ರೆ ಕ್ರಮೇಣವಾಗಿ ಆ ಸೆಳೆತ ಕಡಿಮೆ ಆಗಿ ಬಾವು ಕಡಿಮೆ ಆಗಿ ನೋವು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದನ್ನ ನಾವು ಮಸ್ಕ್ಯುಲರ್ ಬ್ಯಾಕ್ ಪೇನ್ ಅಂತ ಹೇಳ್ತೇವೆ, ಮೆಕ್ಯಾನಿಕಲ್. ಇನ್ನು ಈ ಒಳಗಿನ ಸಮಸ್ಯೆ ಬೋನ್ ಅಥವಾ ಡಿಸ್ಕಿನ ಸಮಸ್ಯೆ ಏನಂದ್ರೆ, ಈ ಡಿಸ್ಕ್ ಏನಿರುತ್ತಲ್ಲ, ಸೊ ಈ ಜೆಲ್ಲಿ ತರ ಇರೋದು, ಇದು ಕ್ರಮೇಣವಾಗಿ ಸ್ವಲ್ಪ ಹಿಂದೆ ಸರಿದು ಈ ನರಗಳೇನಿರುತ್ತೆ ಅದ್ರ ಮೇಲೆ ಒತ್ತಡ ಬೀರುತ್ತೆ. ಸೊ ಇದಕ್ಕೊಂದು ಇನ್ನೊಂದು ಮಾಡೆಲ್ ಅಲ್ಲಿ ತೋರಿಸ್ತೀನಿ. ಸೊ ಇದೇ ನಮ್ಮ ಈ ಸ್ಪೈನನ್ನೇ ಈ ತರ ಇದೇ ಪಾರ್ಟ್ ತಗೊಂಡಾಗ, ಸೊ ಇಲ್ಲಿ ನಮ್ಮ ಇದೆರಡು ಬೋನ್ಸು, ಇಲ್ಲಿ ನಮ್ಮ ನರ ಇರುತ್ತೆ. ಸೊ ಈ ರೀತಿ ಈ ಡಿಸ್ಕ್ ಸ್ವಲ್ಪ ಆಚೆ ಬಂದು ಈ ನಮ್ಮ ನರ್ವ್ಸ್ ಮೇಲೆ ಪ್ರೆಸ್ ಆಗುತ್ತೆ. ಪ್ರೆಸ್ ಆದಾಗ ಈ ನರ್ವ್ ರೂಟ್ ಇದಕ್ಕೆ ಅಂದ್ರೆ ಆಕ್ಚುಲಿ ನರದ ಸಮಸ್ಯೆ ನರ ಸರಿಯಾಗೇ ಇರುತ್ತೆ, ಬಟ್ ಈ ಡಿಸ್ಕ್ ಅನ್ನೋದು ನರದ ಮೇಲೆ ಒತ್ತಿದಾಗ ಅದು ಪೇನ್ ಕೊಡುತ್ತೆ. ಮತ್ತೆ ವಯಸ್ಸಾದಂತ ನೋಡಿ ಈ ಬೋನಿನ ಮಧ್ಯೆ ಸೌಕುಳಿ ಆಗುತ್ತೆ. ಈಗ ಈ ತರ ನಮ್ ಹೆಂಗೆ ಫ್ರೆಶ್ ಇದ್ದಾಗ ಈ ತರ ಇರುತ್ತೆ ಎಡ್ಜಸ್. ಏಜ್ ಆಗ್ತಿದ್ದಂಗೆ ಈ ಎಡ್ಜಸ್ ಎಲ್ಲ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗುತ್ತೆ, ಸೌಕಳಿ ಬರುತ್ತೆ. ಸೊ ಇವೆಲ್ಲ ಆದಾಗ ಮತ್ತೆ ಈ ಡಿಸ್ಕ್ ಅಲ್ಲಿ ನೀರಿನ ಏಜ್ ಆದಂಗೆ ನೀರಿನ ಅಂಶ ಕಡಿಮೆ ಆಗುತ್ತೆ. ಸೊ ಆಗ ಅದು ಸ್ವಲ್ಪ ಲೂಸ್ ಆಗುತ್ತೆ. ಈ ಡಿಸ್ಕ್ ಅಲ್ಲಿ ಈ ಗ್ಯಾಪ್ ಬರೋದು ಇದು ನ್ಯಾಚುರಲ್ ಅಲ್ಲ? ಅದು ನ್ಯಾಚುರಲಿ ಗ್ಯಾಪ್ ನ್ಯಾಚುರಲೇ ಇರುತ್ತೆ. ಏಜ್ ಆದಂಗೆ ನ್ಯಾಚುರಲ್ ಅದು. ಅದು ನಾರ್ಮಲಿ ಇದ್ದೇ ಇರುತ್ತೆ. ಈ ಗ್ಯಾಪ್ ಆ ಗ್ಯಾಪ್ ಅಲ್ಲಿ ಡಿಸ್ಕ್ ಇರುತ್ತೆ, ಬಟ್ ಆ ಗ್ಯಾಪ್ ಕಡಿಮೆ ಆಗ್ತದೆ ಅಂದ್ರೆ ಎಲ್ಬಿನ ಸೌಕಳಿಯಿಂದ ಸ್ವಲ್ಪ ಗ್ಯಾಪ್ ಕಡಿಮೆ ಆಗೋದು ಈ ರೀತಿ ಎಲ್ಲ ಆಗುತ್ತೆ. ಸೊ ಅಂದ್ರೆ ಇದೊಂದೇ ಕಾರಣ ಅಲ್ಲ, ಕೆಲವೊಂದ್ಸಲ ನರದ ಟ್ಯೂಮರ್ಗಳು ಅದೆಲ್ಲ ಬಹಳ ರೇರ್, ಬಟ್ ಮೋಸ್ಟ್ ಕಾಮನ್ಲಿ ಏನಾಗುತ್ತೆ ಈ ಡಿಸ್ಕ್ ಮತ್ತೆ ಈ ಸೌಕಳಿಯಿಂದ ನರದ ಮೇಲೆ ಒತ್ತಡ ಬಂದು, ಸೊ ಏನಾಗುತ್ತೆ ಯೂಶುವಲಿ ಬ್ಯಾಕ್ ಪೇನ್ ಅಲ್ಲೇ ಇಷ್ಟ ಕಾಲ್ವರೆಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ ಇಲ್ಲಿ ಪ್ರೆಸ್ ಆದಾಗ ಈ ನಮ್ಮ ನರಗಳು ಕಾಲ್ವರೆಗೆ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಕಾಲಿಗೆ ಜುಮ್ ಅನ್ನೋದು ಅಥವಾ ಕರೆಂಟ್ ಹೊಡೆದಂಗೆ ಆಗೋದು ಈ ತರ ಎಲ್ಲ ಆದಾಗ ಇಟ್ ಈಸ್ ಬಿಕಾಸ್ ಆಫ್ ಡಿಸ್ಕ್ ಆರ್ ಈ ಸೌಕಳಿಯಿಂದ ಶುರು ಆಗುವಂಥದ್ದು. ಸೊ ಮತ್ತೆ ಏನಂದ್ರೆ ಇದಕ್ಕೆ ಅದೇ ವೀಕ್ಷಕರು ಕೇಳ್ಬೋದು, ಇದಕ್ಕೆ ಪರಿಹಾರ ಏನು? ಅದೇ ಈಗ ಬಹಳಷ್ಟು ಪೇಷಂಟ್ಗಳು ನೋಡ್ತೇವೆ, ಬ್ಯಾಕ್ ಪೇನ್ ಇರೋರ ಹತ್ರ ಆಲ್ಮೋಸ್ಟ್ ಒಂದು 7ರಿಂದ 8 ಫೈಲ್ ಇರ್ತದೆ. ಆಲ್ಮೋಸ್ಟ್ ಆಲ್ಮೋಸ್ಟ್ ಯಾವ ಎಲ್ಲ ತಜ್ಞರು ಅಥವಾ ಎಲ್ಲರ ಹತ್ರನೂ ಹೋಗಿ ಬಂದಿರ್ತಾರೆ. ಸೊ ಏನಾಗುತ್ತೆ ಈ ಡಿಸ್ಕ್ ಆರ್ ಇದು ಅನ್ನೋದು ಇಟ್ಸ್ ಲೈಕ್ ಇಮಿಡಿಯೇಟ್ ಅಥವಾ ಪರ್ಮನೆಂಟ್ ರಿಲೀಫ್ ಅನ್ನೋದು ಇಟ್ಸ್ ನಾಟ್ ಅಂದ್ರೆ ಕ್ವಿಕ್ ಆಗಿ ಆಗೋದಿಲ್ಲ. ಇಟ್ಗೆ ಸ್ಟೆಪ್ ವೈಸ್ ಇದು ಅಂತ. ಅಂದ್ರೆ ಏನಾಗುತ್ತೆ ಕೆಲವೊಂದ್ಸಲ ಈ ಡಿಸ್ಕ್ ಅನ್ನೋದು ಒಂದು ಲೆವೆಲ್ಗೆ ಅಂದ್ರೆ ಒಂದು ಪರ್ಸೆಂಟೇಜ್ ಇರುತ್ತೆ, ಬಹಳಷ್ಟು ಎಷ್ಟು ಪರ್ಸೆಂಟೇಜ್ ಸರಿದಿದೆ, ಎಷ್ಟು ಪರ್ಸೆಂಟೇಜ್ ನರದ ಮೇಲೆ ಒತ್ತಡ ಇದೆ ಅಂತ. ಈಗ ಅದಕ್ಕೆ ಅವಾಗ ನಾವು ಸರ್ಜರಿ ಮಾಡ್ತೇವೆ. ಸೊ ಆ ಸರ್ಜರಿ ಕೂಡ ಕೆಲವರು ಕೇಳ್ತಾರೆ ಯಾವಾಗ ಮಾಡಿಸ್ಬೇಕು ಅನ್ನೋದು. ಮೇನ್ಲಿ ಯಾವಾಗ ಸರ್ಜರಿ ಮಾಡಿಸ್ಬೇಕು ಅಂದ್ರೆ ಈಗ ಆ ಪೇನ್ ವಿಪರೀತ ಆಗ್ಬಿಟ್ಟಿದೆ, ಅಂದ್ರೆ ನಿಮ್ಗೆ ಎದ್ದು ನಿಮ್ಮ ಮುಖ ತೊಳ್ಕೊಳ್ಳಿಕ್ಕೆ ದಿನನಿತ್ಯ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲ ಆದ್ರೆ ನಮ್ಮ ಈ ಬೆರಳುಗಳಲ್ಲಿ ನಮ್ಮ ಮರಗಟ್ಟುವಿಕೆ ಅಥವಾ ವೀಕ್ನೆಸ್ ಸ್ಟಾರ್ಟ್ ಆದಾಗ, ಮರಗಟ್ಟುವಿಕೆ ಸ್ಟಾರ್ಟ್ ಆದಾಗ, ಇನ್ನು ಮತ್ತೇನು ಅಂದ್ರೆ ಈ ಮಲಮೂತ್ರ ಅಥವಾ ಬ್ಲಾಡರ್ ಕಂಟ್ರೋಲ್ ಹೋದಾಗ, ಸೊ ಇವೆಲ್ಲ ಕೆಲವೊಂದು ಸೈನ್ಸ್. ಇದು ಸ್ಟಾರ್ಟ್ ಆಯ್ತು ಅಂದ್ರೆ ನೀವು ಖಂಡಿತವಾಗಿ ಮಸ್ಟ್ ಅಂಡ್ ಶುಡ್ ಗೋ ಫಾರ್ ಸರ್ಜರಿ. ಇಲ್ಲ ಕೆಲವರಿಗೆ ಏನಾಗುತ್ತೆ ಸ್ವಲ್ಪ ಡಿಸ್ಕ್ ಬಲ್ಜ್ ಇರುತ್ತೆ, ಏನಾಗುತ್ತೆ ಸ್ವಲ್ಪ ಓಡಾಡಿದ್ರೆ ಸ್ವಲ್ಪ ಕೆಲಸ ಮಾಡಿದ್ರೆ ಶುರು ಆಗುತ್ತೆ. ಸೊ ಇದಕ್ಕೆಲ್ಲ ಅಂದ್ರೆ ದರ್ ಆರ್ ನ್ಯೂ ಸರ್ಜರೀಸ್ ಆಲ್ಸೋ ಬರ್ತಾ ಇದೆ, ಈ ಎಂಡೋಸ್ಕೋಪಿಕ್ ಸರ್ಜರೀಸ್ ಎಲ್ಲ ಇದೆ. ಬಟ್ ಈ ಮೈನರ್ ಇದ್ದವರಿಗೆ ಭಾಳ ಯೂಶುವಲಿ ಎಲ್ಲರಿಗೂ ಮೇಜರ್ ಇರೋದಿಲ್ಲ, ಮೈನರೇ ಇರ್ತದೆ. ಸೊ ಈ ಪೇನ್ ಆಗುತ್ತೆ ಅವಾಗ ಬರ್ತಾ ಇರುತ್ತೆ. ಸೊ ವಿ ಹ್ಯಾವ್ ಟು ಲರ್ನ್ ಅಂದ್ರೆ ಇದನ್ನ ನಾವು ಹೆಂಗ್ ಟ್ಯಾಕಲ್ ಮಾಡೋದು ಅನ್ನೋದನ್ನ ನಾವು ಮೇನ್ಲಿ ಈ ಫಿಸಿಯೋಥೆರಪಿ, ಎಕ್ಸರ್ಸೈಸಸ್ ಅಂಡ್ ಆಕ್ಟಿವಿಟಿ ಮಾಡಿಫಿಕೇಶನ್ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆದಷ್ಟು ಆ ವರ್ಕ್ ಅನ್ನ ಕಡಿಮೆ ಮಾಡಿ ಇದನ್ನ ನಾವು ಟ್ಯಾಕಲ್ ಮಾಡೋದನ್ನ ಕಲಿಬೇಕು. ಬಿಕಾಸ್ ಯಾಕಂದ್ರೆ ಇದು ಸರ್ಜರಿ ಕೂಡ ಬಹಳಷ್ಟು ಕಾಂಪ್ಲಿಕೇಟೆಡ್ ಸರ್ಜರಿ. ಸೊ ನಾಟ್ ಯೂಶುವಲಿ ಎಲ್ಲರಿಗೂ ಅಡ್ವೈಸ್ ಮಾಡೋದಿಲ್ಲ, ಕೆಲವೊಂದು ಅಷ್ಟು ಸಿವಿಯರ್ ಆದವ್ರಿಗೆ ಮಾತ್ರ ಅಡ್ವೈಸ್ ಮಾಡ್ತೇವೆ. ಸೊ ಬಾಕಿ ಈ ಬ್ಯಾಕ್ ಪೇನ್ ಇದ್ದವರು ಮೇನ್ಲಿ ಮತ್ತೇನಾಗ್ತಾರೆ ಈ ಕಂಟಿನ್ಯೂಸ್ ಪೇನ್ ಇಂದ ಅವರು ಸ್ವಲ್ಪ ಕುಗ್ಗಿ ಬಿಡ್ತಾರೆ. ಬಹಳಷ್ಟು ನಾವು ನೋಡಿದ್ದೇವೆ. ಅಂದ್ರೆ ಅವ್ರ ಮನೆ ವರ್ಕರ್ಸ್, ಅವ್ರ ಮನೆ ಕೆಲಸ ಇದ್ದೇ ಇರುತ್ತೆ, ಅವ್ರಿಗೆ ವರ್ಕ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ಪೇನ್ ನನಗೆ ಏನೋ ಆಗಿದೆ ಅನ್ನೋದನ್ನ ಮನಸ್ಸಲ್ಲಿ ಟೆನ್ಷನ್ ಮಾಡ್ಕೊಂಡು ಇನ್ನು ಸ್ವಲ್ಪ ಇದಾಗುತ್ತೆ. ಸೊ ಹಾಗಾಗಿ ಆದಷ್ಟು ಇದು ಜಾಸ್ತಿ ಏನು ಅಂದ್ರೆ ಸಿವಿಯರ್ ಏನು ತೊಂದರೆ ಕೊಡಲ್ಲ, ಬಟ್ ನಮ್ಮ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ರೆ ಸೊ ಡೇ ಟು ಡೇ ನಾವು ಅಡ್ಜಸ್ಟ್ ಹಾಕೊಂಡು ಹೋಗ್ಬೋದು. ಅಂಡ್ ಇದಕ್ಕೆ ಮೇನ್ ಅದೇ ಏನಂದ್ರೆ ಆಕ್ಟಿವಿಟಿ ಮಾಡಿಫಿಕೇಶನ್ ಅಂಡ್ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡ್ಕೊಂಡ್ರೆ, ಅಂಡ್ ಯಾವಾಗೋ ಒಂದ್ಸಲ ಎಪಿಸೋಡ್ ಆಯ್ತು, ಸಿವಿಯರ್ ಪೇನ್ ಆಯ್ತು ಅಂದಾಗ ನಿಮ್ಮ ಮೆಡಿಕೇಶನ್ಸ್ ಡಾಕ್ಟರ್ಗೆ ವಿಸಿಟ್ ಮಾಡಿ ಆ ಟೈಮಲ್ಲಿ ನೀವು ಕರೆಕ್ಟಾಗಿ ರೆಸ್ಟ್ ಮಾಡ್ಕೊಂಡ್ರೆ ಅಂದ್ರೆ 3 to 4 days ಯು ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಡಾಕ್ಟ್ರೇ, ನೀವು ಈಗ ಡಿಸ್ಕ್ ಹೇಗೆ ಆಕ್ಟಿವ್ ಇರ್ತದೆ, ಅದರ ರಚನೆ ಹೇಗಿರ್ತದೆ ಅಲ್ಲಿ, ಮತ್ತು ಅದಕ್ಕೆ ಬರುವಂತಹ ಈಗ ಕಾಮನ್ ಕಾಯಿಲೆಗಳ ಬಗ್ಗೆ ತಿಳಿಸಿದ್ರಿ. ಇನ್ನೊಂದು ಥರದ ಜನರು ತಮ್ಮ ಹತ್ರ ಬರ್ತಾ ಇದ್ದಾರೆ, ಮೂಳೆ ಮುರಿತ, ಆಕ್ಸಿಡೆಂಟ್ ಆಗಿ ಮುರಿತು ಅಲ್ಲಿ,
ಯಾವುದೋ ಒಂಥರದಲ್ಲಿ ಮುರಿತು ಅಂತ ಹೇಳ್ಕೊಂಡು. ಈ ಜಾಯಿಂಟ್ಗಳಲ್ಲಿರ್ಬೋದು ಅಥವಾ ಆಕ್ಸಿಡೆಂಟ್ ಆದಾಗ ಫ್ರ್ಯಾಕ್ಚರ್ಗಳನ್ನು ಕೂಡಿಸೋದಿರ್ಬೋದು, ಈ ಟ್ರೀಟ್ಮೆಂಟ್ಗಳದ್ದು ಇದು ಬಹುಶಃ ನಾನು ಓದಿರೋದು ನನ್ನ ಜ್ಞಾನದ ಪ್ರಕಾರ ಭಾಳ ಪುರಾತನ ಕಾಲದಿಂದನೂ ಅದರ ಬಗ್ಗೆ ಚಿಕಿತ್ಸೆ ಇತ್ತು ಅಂತ. ಏನು ಹಿಸ್ಟ್ರಿ ಏನು ಅದಕ್ಕೆ ರಿಲೇಟೆಡ್? ಹಿಸ್ಟ್ರಿ ಅಂತ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಮ್ಮ ಭಾರತದಲ್ಲೇ ಇದರ ಏನಿದೆ ಸುಶ್ರುತ ಅಥವಾ ಏನಿದೆ ಸಂಹಿತೆ ಅದರಲ್ಲೂ ಇದೆ. ಸೊ ನಮ್ಮ ಭಾರತದಲ್ಲೇ ಸ್ಟಾರ್ಟ್ ಆಗಿದ್ದು. ಓಕೆ. ಸೊ ಮುಂಚಿನ ಕಾಲದಲ್ಲಿ ಅಂದರೆ ನಮ್ಮ ಈ ಪುರಾತನ ಇದರಲ್ಲಿ 600 BC ಏನಾಗ್ಬೋದು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅರೌಂಡ್ 12 ಫ್ರ್ಯಾಕ್ಚರ್ಸ್ದು ಮತ್ತು 6 ಡಿಸ್ಲೊಕೇಶನ್ ಟ್ರೀಟ್ಮೆಂಟನ್ನು ಮೆನ್ಷನ್ ಆಗಿದ್ದಿದೆ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲೇ ಇದೆ. ಸೊ ಆ ಕಾಲದಿಂದಲೂ ಬರ್ತಾ ಇದೆ. ಸೊ ಆ ಕಾಲದಿಂದಲೂ ಈ ನಮ್ಮ ಬಿದಿರಿನ ಅಥವಾ ಬ್ಯಾಂಬೂ ಸ್ಪ್ಲಿಂಟು ಅದನ್ನೆಲ್ಲ ಯೂಸ್ ಮಾಡಿ ಈ ನಮ್ಮ ಈ ಫ್ರ್ಯಾಕ್ಚರ್ ಟ್ರೀಟ್ಮೆಂಟ್ ಅವಾಗಿಂದನೇ ಸ್ಟಾರ್ಟ್ ಆಗಿರುವಂಥದ್ದು. ಓಕೆ. ಸೊ ಅದೇ ಕಂಟಿನ್ಯೂ ಆಗ್ತಾ ಈಗ ನಮ್ಮ ಅಪ್ಡೇಟೆಡ್ ಟ್ರೀಟ್ಮೆಂಟ್ಸ್ ಎಲ್ಲ ಇಲ್ಲಿವರೆಗೆ ಬಂದಿದೆ ಟ್ರೀಟ್ಮೆಂಟ್. ಅದೇ. ಸೊ ಈಗ ಸ್ಟೆಪ್ ವೈಸ್ ಬಂದರೆ ಈಗ ಸೊ ಮುಂಚೆ ಏನದೆ ಈ ಬ್ಯಾಂಬೂ ಅಥವಾ ಬಿದಿರಿನ, ಸೊ ಆ ಕಾಲದಲ್ಲಿ ಏನು ಪ್ಲಾಸ್ಟರು ಅಥವಾ ಆ ಥರದ್ದು ಏನೂ ಇರಲಿಲ್ಲ, POP. ಸೊ ಈಗ ಏನು POP ಬಂದಿದೆ. POPಯಲ್ಲೂ ಈಗ ಫೈಬರ್ ಗ್ಲಾಸ್ ಅಂತ ಮೆಟೀರಿಯಲ್ ಬಂದಿದೆ ಆ್ಯಂಡ್ ಅದರಲ್ಲೂ ವಾಟರ್ ಪ್ರೂಫ್ ಮೆಟೀರಿಯಲ್ ಅಂತ ಬಂದಿದೆ. ಸೊ ಆ ವಾಟರ್ ಪ್ರೂಫಿಂದ ನೆಕ್ಸ್ಟ್ ಏನಂದರೆ ಇನ್ನೊಂದು ಹೋಲ್ಸ್ ಇರುತ್ತೆ. ಅಂದರೆ ಅಕಾರ್ಡಿಂಗ್ ನಮ್ಮ ಪ್ರತಿ ಮನುಷ್ಯನ ಕೈ ಹೆಂಗಿರುತ್ತೆ ಅದರದ್ದೊಂದು 3D ತೆಗೆದು 3D ಪ್ಲಾಸ್ಟರ್ ಸಹ ಬಂದಿದೆ. ಓಕೆ. ಸೊ ಆ ಲೆವೆಲ್ ತನಕ ಪ್ಲಾಸ್ಟರ್ ಅಪ್ಗ್ರೇಡ್ ಆಗಿದೆ. ಸೊ ಈ ಆದರೆ ಅದೇ ನಮ್ಮ ಜನರಲ್ಲಿ ಕೆಲವೊಂದು ಏನಾಗುತ್ತೆ ಅಂದರೆ ಪ್ರಾಚೀನ ಕಾಲದಲ್ಲಿ ಈ ಬಾಂಬುವಿಂದ ಅಂದರೆ ಆಗ ಏನು ಇದು ಇರಲಿಲ್ಲ. ಸೊ ಆಗ ಎಲ್ಲೇ ಫ್ರ್ಯಾಕ್ಚರ್ ಆದರೂ ಎಳೆದು ಅದನ್ನ ಬಾಂಬು ಇದರಿಂದ ಕಟ್ತಿದ್ರು. ಬಟ್ ಈಗ ನಮ್ಮ ಸೊಸೈಟಿ ಡೆವಲಪ್ ಆಗಿದೆ. ಸೊ POP ಅನ್ನೋ ಮೆಟೀರಿಯಲ್ ಅಥವಾ ಫೈಬರ್ ಮೆಟೀರಿಯಲ್ ಬಂದಿದೆ. ಸೊ ಬಟ್ ಜನರಲ್ಲಿ ಇನ್ನೂ ಆ ಟ್ರೀಟ್ಮೆಂಟು ಕೆಲವರಲ್ಲಿ ಅಂದರೆ ನಾಟ್ ಎವ್ರಿ ಒನ್, ಕೆಲವರಲ್ಲಿ ಆ ನಾಟಿ ಔಷಧಿ ಅಂತ ಬಾಂಬೂ ಸ್ಪ್ಲಿಂಟ್ ನಾನು ಕೇಳೋನಿದ್ದೆ ಈಗ ನಿಮ್ಮ ಹತ್ರ. ಸೊ ಏನು ಮಾಡ್ತಾರೆ, ಆ ಕಟ್ಟು ಅಂತ ಬಾಂಬೂ ಸ್ಪ್ಲಿಂಟನ್ನು ಹಾಕಿಸಿ. ಸೊ ಅದೇನಾಗುತ್ತೆ ಈಗ ನಮ್ಮ ಬೋನಲ್ಲಿ ಒಂದು ಈ ಮಧ್ಯದ ಪಾರ್ಟ್ ಅದನ್ನು ಶಾಫ್ಟ್ ಅಂತೇವೆ, ಇನ್ನು ಕೆಲವೊಂದು ಜಾಯಿಂಟ್ ಪಾರ್ಟ್ ಇರ್ತದೆ. ಓಕೆ. ಸೊ ಈ ನಮ್ಮ ಮಧ್ಯ ಪಾರ್ಟ್ ಏನಾಗ್ತದೆ, ಇದನ್ನ ನಾವು ಸ್ವಲ್ಪ ಆ ಕಡೆ ಈ ಕಡೆ ಕೂಡಿದ್ರು ಸೊ ನಮ್ಮ ಈ ಜಾಯಿಂಟ್ ಫಂಕ್ಷನಿಗೇನು ಪ್ರಾಬ್ಲಮ್ ಆಗಲ್ಲ. ಓಕೆ. ಸೊ ಬೇಸಿಕಲಿ ಈಗ ನಮ್ಮ ಬೋನಿನ ಈ ಕ್ವಾಲಿಟಿ ಏನಂದ್ರೆ, ಈಗ ಸಪೋಸ್ ನಮ್ಗೆ ಏನೋ ಒಂದು ಗಾಯ ಆಯಿತು ಅನ್ಕೊಳ್ಳಿ, ಈಗ ಸ್ವಲ್ಪ ದೊಡ್ಡ ಗಾಯ ಆದರೆ, ಸಣ್ಣ ಗಾಯ ಆದರೆ ಹಂಗೆ ಒಣಗೋಗುತ್ತೆ. ಸ್ವಲ್ಪ ದೊಡ್ಡ ಕಟ್ ಆಯ್ತು ಅಂದ್ರೂ ಹೊಲಿಗೆ ಹಾಕಿದ್ರು ಹೀಲ್ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ದೇವ್ರು ಹೆಂಗೆ ಕೊಟ್ಟಿದ್ದಾನೆ ಅಂದರೆ, ಈ ಪ್ರತಿಯೊಂದು ಬೋನ್ ಫ್ರ್ಯಾಕ್ಚರ್ ಆದರೆ ತಾನಾಗೆ ಹೀಲ್ ಆಗುತ್ತೆ. ಓಕೆ. ವೆರಿ ಗುಡ್ ಹೀಲಿಂಗ್ ಕೆಪಾಸಿಟಿ. ಎಂಥವರಲ್ಲೂ ಇದಾದರೆ ಬಾಡಿ ತಾನಾಗೆ ಹೀಲ್ ಆಗುತ್ತೆ, ಹೀಲ್ ಆಗೋದು ಇದ್ದೇ ಇರುತ್ತೆ. ಸೊ ನಾವು ಈ ಟ್ರೀಟ್ಮೆಂಟ್ ಯಾವಾಗ ಮಾಡ್ತೇವೆ ಅಂದರೆ, ಆ ಏನಿದೆ ಆ ಕೂಡೋದು ಸ್ವಲ್ಪ ಡೊಂಕ್ ಆಗಬಾರ್ದು ಅಥವಾ ಕೂಡದೇ ಇರಬಾರ್ದು. ಕೆಲವೊಂದ್ಸಲ ಎಲುಬು ಕಟ್ಟಾಗ ಮಧ್ಯ ಮಸಲ್ಸ್ ಅಥವಾ ಏನಾದರೂ ಇರ್ಬೋದು, ಅದು ಅಡ್ಡ ಬರಬಾರ್ದು ಆ ಟೈಮಲ್ಲಿ. ಅಥವಾ ಭಾಳ ಆ ಕಡೆ ಈ ಕಡೆ ಇದ್ದಾಗ, ಸೊಟ್ಟ ಇದ್ದಾಗ, ಸೊ ಅದನ್ನು ನಾವು ಸ್ಟ್ರೇಟ್ ಮಾಡಿ, ಸೊ ಆದಷ್ಟು ನ್ಯಾಚುರಲ್ ಅಂದರೆ ನಮ್ಮ ಮೊದಲೇ ನಮ್ಮ ಕೈಯಿನ ಲೆಂತ್ ಏನಿತ್ತು, ಪೊಸಿಷನ್ ಏನಿತ್ತು ಅದನ್ನು ಆ ಇದಕ್ಕೆ ತರಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆ. ಸೊ ಬಟ್ ಈಗ ಏನಾಗುತ್ತೆ, ಈ ಕಟ್ ಹಾಕಿದಾಗ ಈ ಫ್ರ್ಯಾಕ್ಚರ್ ಇದ್ದಾಗ ಅದು ಕೂಡ್ಕೊಂಡು ಹೋಗುತ್ತೆ. ಬಟ್ ಕೆಲವೊಂದು ಬಾರಿ ಜಾಯಿಂಟ್ಗಳಲ್ಲಿ ಆದಾಗ ಸಹ ಕಟ್ಟನ್ನು ಹಾಕಿಬಿಡ್ತಾರೆ. ಸೊ ಅದೇನಾಗುತ್ತೆ, ಈ ಮಕ್ಕಳಲ್ಲೆಲ್ಲ ಜಾಯಿಂಟ್ ಫ್ರ್ಯಾಕ್ಚರ್ ಆದಾಗ ಅದು ಕ್ರಾಸ್ ಆಗಿ ಕೂಡ್ಕೊಂಡ್ಬಿಟ್ರೆ ಕೈ ಸೊಟ್ಟಾಗಿ ಪರ್ಮನೆಂಟ್ ಆಗಿ ಅವರು ಉಳ್ಕೊಂಡ್ಬಿಡ್ತಾರೆ. ಓಕೆ. ಓಕೆ. ಸೊ ಬಹಳಷ್ಟು ಕೇಸ್ಗಳು ನೋಡಿದ್ದೇವೆ ನಾವು. ಅದನ್ನ ಆಮೇಲೆ ಮತ್ತೆ ಒಡೆದು ನಾವು ಪ್ಲೇಟ್ ಎಲ್ಲ ಹಾಕಿ ಸೊ ಅದು ಸರ್ಜರಿ ಮಾಡ್ಬೇಕಾಗ್ತದೆ. ಅದು ಸಿಂಪಲ್ ಒಂದು ಎಳೆದು ಪ್ಲಾಸ್ಟರ್ ಇಂದ ಕ್ಯೂರ್ ಆಗುವಂಥದ್ದನ್ನ ಈ ತರ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಏನಾಗುತ್ತೆ, ಕೆಲವರಿಗೆ ಈ ಸಣ್ಣ ಪುಟ್ಟ ಫ್ರ್ಯಾಕ್ಚರ್ ಇದ್ದವರಿಗೆ ಆರಾಮ ಆಗ್ಬಿಡುತ್ತೆ. ಸೊ ಅದನ್ನ ಅವರು ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಅವರು ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ತಾರೆ, ಆರಾಮಾಗುತ್ತೆ. ಬಟ್ ಯಾವ ಪೇಷಂಟ್ಗಳಿಗೆ ಆ ಫ್ರ್ಯಾಕ್ಚರ್ ಡಿಫ್ರೆನ್ಸ್ ಇರ್ತದೆ. ಸೊ ಹಾಗಾಗಿ ಆ ಜನರಲ್ ಏನಾಗ್ಬಿಡುತ್ತೆ, ಅದು ಆ ಹಳೆ ಟ್ರೀಟ್ಮೆಂಟ್ ಅಂತ ಹೋಗ್ತಾರೆ. ಬಟ್ ಇದನ್ನು ಕೂಡ ಸೇಮ್ ಟ್ರೀಟ್ಮೆಂಟ್, ದರ್ ಇಸ್ ನೋ ಡಿಫ್ರೆನ್ಸ್. ಮುಂಚೆ ಒಂದು ಥಿಂಕ್ ಮಾಡಿ, ನಾವು ಮುಂಚೆ ಈಗ ಒಂದು ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ವಿ, ಈಗ ನಮ್ಮ ಹತ್ರ ಕಾರ್ ಬಂದಿದೆ. ಈಗ ನಾವು ಹಳೇದೇ ಸ್ಟೇಷನ್ ಎತ್ತಿನ ಗಾಡಿಯಲ್ಲಿ ಹೋಗಿದ್ರೆ ಆಗುದಿಲ್ಲ, ಕಾರಲ್ಲಿ ಹೋದ್ರೆ ನಾವು ಎರಡರಲ್ಲೂ ನಾವು ನಮ್ಮ ಗುರಿಯನ್ನ ಮುಟ್ತೀವಿ, ಇದರಲ್ಲಿ ಆರಾಮಾಗಿ ಮುಟ್ತೀವಿ. ಸೊ ಅದೇ ತರ ನಮ್ಮ ಈ ಬೋನ್ಸ್ ಸಹ ಅದೇ. ಸೊ ಸಿಂಪಲ್ ಪ್ಲಾಸ್ಟರ್ ಎಳೆದು ಅದನ್ನ ಸೆಟ್ ಮಾಡಿ ಎಳೆದು ಪ್ಲಾಸ್ಟರ್ ಹಾಕ್ತೇವೆ. ಸೊ ಆ ಇದನ್ನ ಕೆಲವರು ಆ ತರ ಮಿಸ್ಗೈಡ್ ಆಗ್ತಾರೆ. ಬಹುಶಃ ಇನ್ನೊಂದು ಇರ್ಬೋದಲ್ಲ, ಅವರಿಗೆ ಒಳಗಡೆ ಆಕ್ಚುಲಿ ಎಲ್ಲಿ ಕಟ್ ಆಗಿದೆ, ಹೆಂಗಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಬಟ್ ಇಲ್ಲಿ ನೀವು ಎಕ್ಸ್ರೇ ಇರುತ್ತೆ, ಎಕ್ಸಾಕ್ಟ್ಲಿ ಯಾವ ಲೊಕೇಶನ್ ಕಟ್ ಆಗಿದೆ, ಹೆಂಗಾಗಿದೆ, MRI ಸ್ಕ್ಯಾನಿಂಗ್ ಅಂತ ಮಾಡ್ತೀರಾ. ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಇಲ್ಲಿ. ಸೊ ಹೌದು, ಇನ್ವೆಸ್ಟಿಗೇಷನ್ಸ್ ಎಷ್ಟೊಂದು MRI CT, ಕೆಲವೊಂದ್ಸಲ ಸಣ್ಣ ಈ ಜಾಯಿಂಟ್ ಗಳಲ್ಲಿ ಎಷ್ಟು ಪೀಸ್ಗಳಿದೆ ಎಲ್ಲದನ್ನು ಕ್ಲಿಯರ್ ಸಣ್ಣ ಸಣ್ಣ ಪೀಸ್ಗಳನ್ನು ನೋಡ್ಬೋದು, ಯಾವುದು ಮಿಸ್ ಆಗೋದಿಲ್ಲ. ಸೊ ಅಷ್ಟು ಟೆಕ್ನಾಲಜಿ ಬಂದಾಗ ನಾವು ಅದನ್ನ ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್, ಯಾಕಂದ್ರೆ ಫ್ರಾಕ್ಚರ್ ಯಾವುದೇ ಡಾಕ್ಟರು ಆದಷ್ಟು ಅಂದ್ರೆ ಸಣ್ಣ ಫ್ರಾಕ್ಚರ್ ಇದ್ರೆ ಪ್ಲಾಸ್ಟರ್ ಅಲ್ಲಿ ಮೇನ್ ಆಲ್ವೇಸ್ ನಮ್ಮ ಮೋಟೋ ಏನಿರ್ತದೆ,
ಆದಷ್ಟು, ಯಾಕಂದ್ರೆ ಒಂದು ಕಟ್ ಮಾಡಿ ಓಪನ್ ಮಾಡಿದಾಗ ಅದಕ್ಕೂ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಆದಷ್ಟು ಯಾವ ಫ್ರಾಕ್ಚರ್ಗಳು ಈ ಟ್ರಾಕ್ಷನ್ ರಿಡಕ್ಷನ್ ಅಲ್ಲಿ ಇದಾಗುತ್ತೆ ಅದರಲ್ಲೇ ಟ್ರೈ ಮಾಡ್ತೇವೆ. ಸೊ ಯಾವಾಗ ನಾವು ಈ ಪ್ಲೇಟು ಅಥವಾ ರಾಡ್, ಯೂಶುವಲಿ ಮೋಸ್ಟ್ಲಿ ಪ್ಲೇಟ್ ಅಥವಾ ರಾಡ್ ಅನ್ನ ಯೂಸ್ ಮಾಡ್ತೇವೆ. ಸೊ ಈ ರಾಡ್ ಅನ್ನೋದು ಏನ್ ಮಾಡ್ತೇವೆ, ಈಗ ನಮ್ಮ ಬೋನ್ ಇರುತ್ತಲ್ಲ, ಬೋನ್ ಅಲ್ಲಿ ಒಂದು ಕ್ಯಾವಿಟಿ ಇರುತ್ತೆ. ಈ ರಾಡ್ಗಳು ನಾವು ಆ ಕ್ಯಾವಿಟಿ ಒಳಗಡೆ ಹಾಕ್ತೇವೆ. ಸೊ ಆಟೋಮೆಟಿಕ್ ಆಗಿ ಬೋನ್ ಸ್ಟ್ರೇಟ್ ಆಗುತ್ತೆ. ಆದ್ರೆ ಅದು ಸಿಂಪಲ್ ಫ್ರಾಕ್ಚರ್ಗಳಿದ್ದಾಗ. ಬಟ್ ಈಗ ಜಾಯಿಂಟ್ ಅಲ್ಲಿ ಅಥವಾ ಎಲ್ಲಿ ಬಹಳಷ್ಟು ಪೀಸ್ಗಳಿರ್ತದೆ ಅವಾಗ ಆ ಪೀಸನ್ನೆಲ್ಲ ಸೇರಿಸಿ ಪ್ಲೇಟ್ಗಳು ಬೇಕಾಗ್ತದೆ. ಸೊ ಈ ಮೇನ್ ಹಾಕೋದು ಯಾಕೆ ಅಂದ್ರೆ ಅದು ಹಾಗೆ ಬಿಟ್ಟರೆ ಕೂಡ್ತದೆ, ಬಟ್ ಏನಾಗ್ತದೆ ಕ್ರಾಸು ಆ ಕಡೆ ಈ ಕಡೆ ಕೂಡ್ತದೆ. ಸೊ ಕಾಲ್ ಸೊಟ್ಟ ಆಗ್ತದೆ. ಸೊ ಅವರಿಗೆ ಡೈಲಿ ಆಕ್ಟಿವಿಟೀಸ್ ಅಲ್ಲೆಲ್ಲ ತೊಂದರೆ ಆಗ್ತದೆ. ಬಟ್ ನಾವು ಅದನ್ನೊಂದು ಮುಂಚೆ ಅಂದ್ರೆ ಈ ಕಾಲಲ್ಲಿ ಹೆಂಗಿತ್ತು ಅದು ಅಷ್ಟೇ ಆ ಕಾಲನ್ನು ಸಹ ಸ್ಟ್ರೇಟ್ ಮಾಡಿ ಪ್ಲೇಟ್ ಹಾಕೊಟ್ರೆ ಸೊ ಅವರ ನೆಕ್ಸ್ಟ್ ಆಕ್ಟಿವಿಟಿ ಅವರು ಬೇಗ ಅವರ ಲೈಫ್ ಸ್ಟೈಲು ಅಂದ್ರೆ ವಿದಿನ್ 1 or 2 months ಅವರು ಆಕ್ಟಿವ್ ಆಗಿ ಅವ್ರ ಕೆಲಸ ಮಾಡ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಆದ್ರೆ ಅವ್ರು ಹಂಗೆ ಆ ನ್ಯಾಚುರಲ್ ಆಗಿ ಈಗ ನಾವು ಇಂಪ್ರಾಪರ್ ಅಲ್ಲಿ ಬಿಟ್ರೆ 3-4 months ಬೆಡ್ ರಿಟರ್ನ್. ಈಗ ಕೆಲವೊಂದು ಮೋಸ್ಟ್ ಕಾಮನ್ಲಿ ಅಂದ್ರೆ ಈಗ ಹಿಪ್ ಫ್ರಾಕ್ಚರ್ ಈ ಏಜ್ ಆದವರಲ್ಲಿ ಬಹಳ ಕಾಮನ್ ಅದು. ಸೊ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಏಜ್ ಆಗಿದೆ ಅಂತ ಹೆದರಿ ಹಂಗೆ ಮಲ್ಸ್ಬಿಡ್ತಾರೆ. ಸೊ ಏನಾಗುತ್ತೆ ಅವ್ರು ಮಲ್ಕೊಂಡಲ್ಲೇ ಅದು ಸೊಟ್ಟವಾಗಿರ್ತದೆ. ಅದಷ್ಟೇ ಅಲ್ಲ, ಪ್ಲಸ್ ಏನಾಗುತ್ತೆ ಮಲ್ಕೊಂಡು ಅವರಿಗೆ ಬೆಡ್ ಸೋರ್ ಆಗುತ್ತೆ. ಆಯ್ತಾ, ಇನ್ನು ಬಹಳಷ್ಟು ದಿನ ಮಲ್ಕೊಂಡ್ಮೇಲೆ ಮಸಲ್ಸ್ ಬಾಕಿ ಎಲ್ಲ ವೀಕ್ ಆಗ್ತಾ ಬರುತ್ತೆ. ಬಾಡಿ ಬಾಕಿ ಮಸಲ್ಸ್ ವೀಕ್ ಆಗುತ್ತೆ. ಇನ್ನು ನಮ್ಮ ಈ ಲಂಗ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಮ್ಯೂಕಸ್ ಅಂತ ಏನಿರುತ್ತಲ್ಲ ಮಲ್ಕೊಂಡೇ ಇರ್ತಾರಲ್ಲ ಅದು ಕಲೆಕ್ಷನ್ ಆಗಿ ಇದು ಆಗುತ್ತೆ, ನಿಮೋನಿಯಾ ಆಗೋ ಚಾನ್ಸ್ ಇರುತ್ತೆ, ಬೆಡ್ ಸೋರ್ ಆಗುತ್ತೆ. ಸೊ ಏನಾಗುತ್ತೆ ಇದರಿಂದ ಒಂದಕ್ಕೊಂದು ಕಾಂಪ್ಲಿಕೇಶನ್ ಅಂದ್ರೆ ಏಜ್ ಆದ್ರಲ್ಲಿ ಲಿಂಕ್ಡ್ ಕಾಂಪ್ಲಿಕೇಶನ್. ಒಂದ್ಸಲ ಬೆಡ್ ರಿಡನ್ ಆದ್ರು ಅಂದ್ರೆ ಸೊ ಒಂದಾದ್ಮೇಲೆ ಒಂದು ತೊಂದರೆಗಳು ಅವ್ರಿಗೆ ಇದ್ದಿದ್ದು ಒಂದು ಫ್ರಾಕ್ಚರ್ ಇಂದ ಅನ್ನೆಸರಿ ಬೇರೆ ಪ್ರಾಬ್ಲಮ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ಕೊಡ್ಬೇಕಾಗುತ್ತೆ. ಸೊ ಅದೇ ಅವ್ರನ್ನ ಒಂದು ಸರ್ಜರಿ ಆಗ್ಬಿಟ್ರೆ ಅವ್ರು ಇಮಿಡಿಯೇಟ್ಲಿ ಎದ್ದು ಕೂತ್ಕೊಳ್ತಾರೆ. ಸೊ ಅವ್ರು ಒಂದ್ಸಲ ಆಕ್ಟಿವ್ ಆಗ್ಬಿಟ್ರು ಅಂದ್ರೆ ಅವ್ರ ಮಸಲ್ಸು ಆಕ್ಟಿವ್ ಇರುತ್ತೆ, ಬೋನ್ಸು ಆಕ್ಟಿವ್ ಇರುತ್ತೆ. ಸೊ ಅವರು ಅಟ್ಲೀಸ್ಟ್ ಅವ್ರು ಮತ್ತೆ ಅವರಿಗೆ ಆಕ್ಟಿವಿಟಿ ಏಜ್ ಆದ್ಮೇಲೆ ಅಟ್ಲೀಸ್ಟ್ ಅವ್ರದ್ದು ಏನಿರುತ್ತೆ ಒಂದೇ ಕ್ವೆಸ್ಟ್ ಇರುತ್ತೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರೆ ಸಾಕು. ಸೊ ಈ ತರ ಟ್ರೀಟ್ಮೆಂಟ್ ಬಂತು. ಇನ್ನು ಅಪ್ಗ್ರೇಡ್ ಮಾಡ್ತಾ ಹೋದಂಗೆ ಫ್ರಾಕ್ಚರ್ಗೆ ಮತ್ತೆ ಇನ್ನು ಪ್ಲೇಟ್ಗಳೇನು ಬರುತ್ತೆ ಅದರಲ್ಲೂ ಟೈಟಾನಿಯಮ್, ಸ್ಟೇನ್ಲೆಸ್ ಸ್ಟೀಲ್ ಎಲ್ಲ ಬರುತ್ತೆ. ಸೊ ಈ ಪ್ಲೇಟ್ಗಳು ಕೆಲವೊಂದ್ ಬಾರಿ ಅದೇ ನೀವು ಕೇಳ್ಬೋದು ತೆಗಿಬೇಕಾ ಅಥವಾ ನಾನು ಕೇಳೋನಿದ್ದೆ ಡಾಕ್ಟರ್, ಈಗ ಅದು ಪರ್ಮನೆಂಟ್ಲಿ ನಮ್ಮ ಬಾಡಿಯಲ್ಲಿ ಇರೋದು ಅಥವಾ ನಾವು ಒಂದ್ ಟೈಮ್ ನಂತರ ಅದನ್ನ ತೆಗಿಬೇಕಾಗುತ್ತೋ? ಸೊ ಈಗ ಫ್ರಾಕ್ಚರ್ ಟ್ರೀಟ್ಮೆಂಟ್ ಅಂದ್ರೆ ಏನಂತೀರ, ಈ ಪ್ಲೇಟ್ಗಳ ಬಗ್ಗೆ ಹೇಳೋದಾದ್ರೆ ಈಗ ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಲ್ಲಿ ನಾವು ರಾಡ್ ಅಥವಾ ಇದನ್ನ ಹಾಕ್ತೇವೆ. ಮಕ್ಕಳಲ್ಲಿ ನಾವು ಅದನ್ನ ಯೂಶುವಲಿ ತೆಗಿತೇವೆ, ಯಾಕಂದ್ರೆ ಅವರ ಬೆಳವಣಿಗೆ ಆಗ್ತಾ ಇರ್ತದೆ. ಸೊ ಆ ಬೋನ್ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನ ಇದು ತಡೆಯುತ್ತೆ. ಸೊ ಮಕ್ಕಳಲ್ಲಿ ಮಾತ್ರ ನಾವು 6 months or 1 year ಅಲ್ಲಿ ತೆಗಿತೇವೆ. ಬಟ್ ಈ ಅಡಲ್ಟ್ಸ್ಗಳಲ್ಲಿ ನೆಸೆಸರಿ 1 year to 2 years ಅಂತೂ ಇರಬೇಕಾಗುತ್ತೆ. ಒಂದು ಪ್ಲೇಟ್ ಅನ್ನು ಹಾಕಿದ್ರೆ ಅದನ್ನ ತೆಗೆಯೋ ಅವಶ್ಯಕತೆ ಯೂಶುವಲಿ ಬರೋದಿಲ್ಲ, ಅನ್ಲೆಸ್ ಅದು ಏನಾದರೂ ತೊಂದರೆ ಕೊಡ್ತು. ಇನ್ ದ ಸೆನ್ಸ್ ಪೇನ್ ಕೆಲವೊಬ್ರಿಗೆ ಚಳಿಯಲ್ಲಿ ಪೇನ್ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಮೂಮೆಂಟ್ಸ್ ಅಲ್ಲಿ ತೊಂದರೆ ಆಗುತ್ತೆ, ಅಥವಾ ಏನಾದರೂ ಇನ್ಫೆಕ್ಷನ್ ಆದರೆ ಆ ಥರದ್ದು ಏನಾದರೂ ತೊಂದರೆಗಳು ಬಂದರೆ ನಾವು ಅದನ್ನ ತೆಗಿಲಿಕ್ಕೆ ಹೇಳ್ತೇವೆ. ಅದರ್ವೈಸ್ ತೆಗಿಲೇಬೇಕು ಅಂತ ಏನೂ ನೆಸಸರಿ ಇಲ್ಲ. ಡಾಕ್ಟರ್ ಅದ್ರ ಜೊತೆಗೆ ಇನ್ನೊಂದು ಫ್ರಾಕ್ಚರ್ ಆಯ್ತು ಅಂತ ಇಟ್ಕೊಳ್ಳಿ, ಈಗ ಯಾರೋ ಒಬ್ಬರಿಗೆ ಬಿದ್ರು ಅಥವಾ ಆಕ್ಸಿಡೆಂಟ್ ಆಯ್ತು ಆ ಥರ ಆಯ್ತು ಅಂತಂದ್ರೆ ಅವರು ಎಷ್ಟು ಸಮಯದೊಳಗಡೆ ಅವರು ತಮ್ಮ ಹತ್ರ ಫ್ರಾಕ್ಚರ್ ಆಗಿದೆಯೋ ಇಲ್ವೋ ಗೊತ್ತಿರ್ಲಿ ಎಷ್ಟು ಸಮಯದೊಳಗಡೆ ಇಲ್ಲಿ ಬರ್ಬೇಕು? ನಾರ್ಮಲಿ 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ, ಆಮೇಲೆ ಬರೋರು ಇರ್ತಾರೆ. ಆಮೇಲೆ ಬಂದ್ರೆ ಆಗುವಂತ ಅವರಿಗೆ ಏನು ದುಷ್ಪರಿಣಾಮ ಏನೇನು? ಸೊ ಅದೇ ಈಗ ಯೂಶುವಲಿ ದೊಡ್ಡ ಫ್ರಾಕ್ಚರ್ ಆದ್ರೆ ಮೋಸ್ಟ್ ಆಫ್ ದಮ್ ಬರ್ತಾರೆ, ಅಂದ್ರೆ ನೋವು ತಡೆಯಲಿಕ್ಕೆ ಆಗ್ದೇನೆ. ಬಟ್ ಕೆಲವೊಂದು ಪಾದಕ್ಕೆ ಅಲ್ಲಿ ಇಲ್ಲಿ ಇದಾದಾಗ ಕೆಲವರು ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಫ್ರಾಕ್ಚರ್ ಆದಾಗ ಬೋನ್ ಮೂವ್ಮೆಂಟ್ ಆದ ಹೋದಷ್ಟು ಬಾವು ಜಾಸ್ತಿ ಆಗ್ತದೆ. ಸುತ್ತಲೂ ಬ್ಲೀಡಿಂಗ್ ಜಾಸ್ತಿ ಆಗಿ ಕಾಲೊಳಗಿಂದ ಬಾವು ಜಾಸ್ತಿ ಆಗುತ್ತೆ. ಮತ್ತೆ ಕೆಲವೊಂದ್ಸರಿ ಮೈನರ್ ಅಂದ್ರೆ ಜಸ್ಟ್ ಮೈನರ್ ಫ್ರಾಕ್ಚರ್, ಅಷ್ಟು ಕ್ರ್ಯಾಕ್ ಅಷ್ಟೇ ಬಂದಿರ್ಬೋದು. ಅಂದ್ರೆ ನಾವು ಅದು ವೇಟ್ ಕೊಟ್ಟು ಆ ಕ್ರ್ಯಾಕ್ ಅನ್ನು ಮುರಿದು ಸ್ವಲ್ಪ ಬೋನ್ ಸರಿಬೋದು. ಸೊ ಏನಾಗುತ್ತೆ, ಅದು ಸರಿದಿಲ್ಲ ಅಂದ್ರೆ ನಾವು ಪ್ಲಾಸ್ಟರಲ್ಲಿ ಕ್ರ್ಯಾಕ್ ಅಷ್ಟೇ ಇದ್ರೆ ನಾವು ಪ್ಲಾಸ್ಟರಲ್ಲೇ ಮುಗಿಸ್ಬಿಡ್ತೇವೆ ಟ್ರೀಟ್ಮೆಂಟ್. ಬಟ್ ಅದು ಇನ್ ಕೇಸ್ ವೇಟ್ ಕೊಟ್ಟು ಅಥವಾ ಅದ್ರ ಮೇಲೆ ಒತ್ತಡ ಕೊಟ್ಟು ಅದು ಸರಿಯಿತು ಅಂದ್ರೆ ಮತ್ತೆ ಪಿನ್ನು ಅಥವಾ ಪ್ಲೇಟ್ ಅದಕ್ಕೆ ಹೋಗುವಂತ ಚಾನ್ಸಸ್ ಇರ್ತದೆ, ಸರ್ಜರಿ ಹೋಗುವಂತ ಸರ್ಜಿಕಲ್ ಆಪ್ಷನ್ ಕನ್ಸಿಡರ್ ಮಾಡ್ಬೇಕಾಗ್ತದೆ. ಸೊ ಹಾಗಾಗಿ ಈಗ ಕೆಲವೊಂದ್ಸಲ ಅಂದ್ರೆ ಈಗ ಉಳುಕು ಅಂದ್ರೆ ಎಲ್ಲದಕ್ಕೂ ನಾನು ಬನ್ನಿ ಅಂತ ಹೇಳಲ್ಲ. ಒಂದು ಆಯ್ತಪ್ಪ ನಿಮ್ಗೆ ಒಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ, ಒಂದು ಬಾವು ಬರ್ಲಿಕ್ಕತ್ತು, ನಿಮಗೆ ಅದ್ರ ಮೇಲೆ ಒತ್ತಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನಡಿಲಿಕ್ಕೆ ಕೆಂಪಾಯಿತು ಅಥವಾ ಸ್ವೆಲ್ಲಿಂಗ್ ಬಂತು ಅಥವಾ ಇನ್ನು ಸ್ಕಿನ್ ಕಟ್ ಆಗಿ ಸ್ವಲ್ಪ ಸ್ಕಿನ್ ಇಂಜುರಿ ತರ ಆಯಿತು, ಇವೆಲ್ಲ ಆದಾಗ ನೀವು ಇಮಿಡಿಯೇಟ್ಲಿ ಬರಬೇಕು. ಇಲ್ಲ ಅಷ್ಟೇನಿಲ್ಲ, ಸ್ವಲ್ಪ ಮಿನಿಮಲ್ ಬಾವು ತಡ್ಕೊಳ್ಳೋಷ್ಟು ನೋವು ಇದ್ರೆ 1 or 2 days ನೋಡ್ಬೋದು. ಆ ಬಾವು ಊತ ಕಡಿಮೆ ಆಗ್ತಾ ಇದ್ರೆ
ನೀವು ಇನ್ನು ಮನೆ ಟ್ರೀಟ್ಮೆಂಟ್ ಅಂದರೆ ರೆಸ್ಟ್ ಮಾಡಿ ಒಂದೆರಡು ದಿನ ಬಿಟ್ಟು ರೆಸ್ಟ್ ಮಾಡಿ, ಸ್ವಲ್ಪ ಐಸ್ ಪ್ಯಾಕ್ ಹಚ್ಚಿ, ಓಕೆ ಮತ್ತೆ ಈ ಕ್ರೇಪ್ ಬ್ಯಾಂಡೇಜ್ ಅಂತ ಇರುತ್ತೆ, ಅದು ನಿಮ್ಮ ಹತ್ರ ಲೋಕಲಿ ಅವೈಲೇಬಲ್ ಇದ್ರೆ ಅದನ್ನೊಂದು ಬಟ್ಟೆ ತರ ಸುತ್ತಕೊಂಡು ಒಂದು ದಿಂಬಿನ ಮೇಲೆ ಕಾಲಿಟ್ಕೊಂಡು ಒಂದು ಸಣ್ಣ ಪುಟ್ಟ ಅಂದ್ರೆ ನಿಮ್ಗೆ ಬೇರೇಬಲ್ ಪೇನ್ ಇದ್ರೆ 1 or 2 days ನೀವು ನೋಡ್ಬೋದು. ಅದು ಕಡಿಮೆ ಆಗ್ತಾ ಇದ್ರೆ ರೆಸ್ಟ್ ಮಾಡ್ಕೊಂಡು ಇನ್ನೂ 1 week ರೆಸ್ಟ್ ಮಾಡ್ಕೊಂಡ್ರೆ ಅಲ್ಲಿಗೆ ಕ್ಯೂರ್ ಆಗುತ್ತೆ. ಬಟ್ ಆಫ್ಟರ್ 24 hours ಏನಿದೆ ಯಾವುದೇ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ನೀವು ಇಮಿಡಿಯೇಟ್ಲಿ ಬಂದು ಇದು ಮಾಡಿ. ಮತ್ತೆ ಯಾವುದೇ ಇಂಜುರಿ ಆದ್ರೆ ಆದಷ್ಟು ಆ ಪಾರ್ಟ್ ಅನ್ನ ರೆಸ್ಟ್ ಇಮಿಡಿಯೇಟ್ಲಿ ಕೊಟ್ಬಿಡಿ. ಅದನ್ನ ಕೆಲವರು ಅದನ್ನು ಅಂದ್ರೆ ಭಾರ ಕೊಟ್ಟು ಟ್ರೈ ಮಾಡುವ ಆ ತರ ಅದನ್ನ ಮಾಡ್ಬೇಡಿ, ರೆಸ್ಟ್ ಮಾಡಿ ನೋಡಿ. ಕಡಿಮೆ ಸೊ ರೆಸ್ಟ್ ಮಾಡಿ ನೋಡಿದ್ರೆ ಬಾವು ಊತ ಕಡಿಮೆ ಆದ್ರೆ ಇಟ್ಸ್ ನಾಟ್ ಅ ಮೇಜರ್ ಇಶ್ಯೂ. ಬಟ್ ಅದು ಜಾಸ್ತಿ ಆಗ್ತಾ ಇದೆ ಅಂದ್ರೆ ನೀವು ಒಂದ್ಸಲ ಕನ್ಸಲ್ಟೇಷನ್ ಮಾಡ್ಕೊಂಡ್ರೆ ಬೆಟರ್. ಒಂದು ಜಾಯಿಂಟ್ ಅನ್ನೋದು ತಪ್ಪಿದಾಗ ಆಚೆ ಈಚೆ ಹೋದಾಗ ಅದು ಸುತ್ತಮುತ್ತಲಿನ ನಮ್ಮ ರಕ್ತನಾಳಗಳು, ನರ್ವ್ಸ್, ವೆಸಲ್ಸ್ ಎಲ್ಲದ್ರ ಮೇಲೂ ಒತ್ತಡ ಬೀರ್ತಾ ಇರುತ್ತೆ, ಮತ್ತೆ ನೋವು ಕೂಡ ಜಾಸ್ತಿ ಇರುತ್ತೆ. ಸೊ ಆ ಇದರಲ್ಲಿ ಯಾಕಂದ್ರೆ ಅದು ಎಷ್ಟು ಲೇಟ್ ಮಾಡ್ತೇವೆ ಆ ರಕ್ತನಾಳಗಳಲ್ಲಿ ಬ್ಲಡ್ ಸಪ್ಲೈ, ಆ ರಕ್ತ ಏನಿದೆ ಜಾಯಿಂಟಿಗೆ ಹೋಗೋದು ನಿಲ್ಲುತ್ತೆ. ಸೊ ಆ ಜಾಯಿಂಟಿನ ಪಾರ್ಟು ಕೊಳಿಬೋದು ಯಾಕಂದ್ರೆ ಬ್ಲಡ್ ಸಪ್ಲೈ ಸ್ಟಾಪ್ ಆಗುತ್ತೆ. ಸೊ ಯಾವುದೇ ಥರದ ಮಂಡಿ ಯಾವುದೇ ಜಾಯಿಂಟ್ ತಪ್ಪಿದ್ರೆ ಇಮಿಡಿಯೇಟ್ಲಿ ನಾವು ಇಮಿಡಿಯೇಟ್ ಟ್ರೀಟ್ಮೆಂಟಿಗೆ ಇದನ್ನ ಮಾಡಬೇಕು. ಮತ್ತೆ ಇನ್ನೊಂದು ಏನು ಅಂದ್ರೆ ಈ ತರ ಮೇಜರ್ ಇಂಜುರಿಗಳಾದಾಗ ನಮ್ಮ ಜನರಲ್ ಏನಿರುತ್ತೆ ಇಮಿಡಿಯೇಟ್ಲಿ ನೀರು ಅಥವಾ ಇದನ್ನು ಕುಡಿಸ್ಬಿಡ್ತಾರೆ. ಸೊ ಅಂತ ಎಮರ್ಜೆನ್ಸಿ ಸರ್ಜರಿಗಳಿಗೆ ಪೇಷಂಟ್ ನೀರು ಕುಡಿದು ಬಂದ್ರೆ ನಮ್ಗೆ ಸ್ವಲ್ಪ ಅದು ಅನಸ್ತಿಷಿಯಾ ಕೊಡ್ಲಿಕ್ಕೆ ತೊಂದರೆ ಆಗ್ತದೆ. ಸೊ ಆ ಒಂದು ಏನ್ ಮಾಡ್ಬೇಕಂದ್ರೆ ಜನರು ಏನೋ ಒಂದು ಇಂಜುರಿ ಆಯ್ತು, ಮೇಜರ್ ಇಂಜುರಿ ಇದೆ ಅಂತ ಅನ್ಸಿದಾಗ ಆದಷ್ಟು ನೀರನ್ನು ಕೊಡಬೇಡಿ. ಆಸ್ಪತ್ರೆಗೆ ಬಂದು ಡಾಕ್ಟರ್ ನೋಡಾದ್ಮೇಲೆ ಕೇಳ್ಕೊಂಡು ಡಾಕ್ಟರೇ ಕೊಡ್ಲಿ. ಆದ್ರೆ ಅದು ಕಾಮನ್ ಅಂದ್ರೆ ಜನರಿಗೆ ಪಾಪ ಬಿದ್ದಪ್ಪ ನೀರು ಕುಡಿಸ್ತೇವೆ, ಹೌದು ಕರೆಕ್ಟ್. ಬಟ್ ಇನ್ನು ಈ ಫ್ರಾಕ್ಚರ್ಗಳಾಗ್ಲಿ ಮತ್ತೆ ತಲೆಗೆ ಪೆಟ್ಟು ಬಿದ್ದಾಗ, ಸೊ ಈ ಎಲ್ಲ ಇದರಲ್ಲಿ ಆದಷ್ಟು ಜನರಲ್ಲಿ ಅದೊಂದು ಇಮಿಡಿಯೇಟ್ ಎಲ್ಲ ಯಾರೇ ಬಿದ್ರು ನಾವು ನೀರು ಕೊಡ್ತೇವೆ. ಬಟ್ ಅದೇ ನೋಡ್ಕೋಬೇಕು, ಮೈನರ್ ಇಂಜುರಿ ಇತ್ತು ಆವಾಗ ಸ್ವಲ್ಪ ಸಮಾಧಾನ ಮಾಡ್ಲಿಕ್ಕೆ ಕೊಡಿ. ಬಟ್ ಮೇಜರ್ ಇದ್ದಾಗ ಅದನ್ನ ಅವಾಯ್ಡ್ ಮಾಡಿದ್ರೆ ಅವರು ಒಂದ್ಸಲ ಹಾಸ್ಪಿಟಲ್ ತಲುಪೋ ತನಕ ಖಾಲಿ ಹೋಟೆಲ್ ಇದ್ರೆ ಅನಸ್ತಿಷಿಯಾನು ಬೇಗ ಕೊಡ್ಲಿಕ್ಕಾಗುತ್ತೆ. ಅವ್ರಿಗೆ ಆ ಡಿಸ್ಲೊಕೇಶನ್ ಏನೋ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ. ಡಾಕ್ಟ್ರೇ, ಇಷ್ಟೊತ್ತು ನಮಗೆ ನೀವು ಸರ್ಜರಿ ಬಗ್ಗೆ ಇದೆಲ್ಲದ್ರ ಬಗ್ಗೆ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಕಾಯಿಲೆ ಭಾಳ ಮೇಜರಾಗಿ ಕಾಣಿಸ್ಕೊಳ್ತಾ ಇದೆ, ಅದೇ ಆರ್ಥರೈಟಿಸ್. ಸೊ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಮಗೆ ಹೇಳ್ತೀರಾ? ಸೊ ಏನಿದೆ ಆರ್ಥರೈಟಿಸು 2 ಥರದ್ದು ಇರ್ತದೆ. ಒಂದು ಏಜ್ ರಿಲೇಟೆಡ್ ಅಂದ್ರೆ ವಯಸ್ಸಾದ್ಮೇಲೆ ವಯಸ್ಸಾಗ್ತಾ ಹೋದಂಗೆ ಸೌಕಳಿ ಬಂದು ಆರ್ಥರೈಟಿಸ್ ಆಗೋದು. ಇನ್ನೊಂದು ಏನಂದ್ರೆ ಈ ವಾತ, ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ 2-3 ಕಾರಣಗಳಿರ್ತವೆ. ಈ ಬ್ಲಡ್ ಅಲ್ಲಿ ಅಥವಾ ಬೇರೆ ತೊಂದರೆಯಿಂದ ಆ ಇದರಿಂದ ನಮ್ಮ ಜಾಯಿಂಟ್ಗಳು ಆರ್ಥರೈಟಿಸ್ ಆಗ್ತಾ ಬರ್ತದೆ. ಸೊ ಈ ಸಿಸ್ಟಮಿಕ್ ಅಥವಾ ಈ ಬ್ಲಡ್ ತೊಂದರೆಯಿಂದ ಏನಿರುತ್ತೆ ಅದಕ್ಕೆ ಮೆಡಿಸಿನ್ಸು ಅದನ್ನೆಲ್ಲ ಅದು ತಕ್ಕಂತೆ ಯಾವ ಕಾರಣದಿಂದ ವಾತ ಆಗಿದೆ ಆ ಟ್ರೀಟ್ಮೆಂಟನ್ನು ಶುರು ಮಾಡ್ತೇವೆ. ಆ್ಯಂಡ್ ಈ ಏಜ್ ರಿಲೇಟೆಡ್ ಏನಿದೆ, ಸೊ ಇದರಲ್ಲಿ ಈಗ ಫಾರ್ ಜನರಲ್ ಹೇಳ್ಬೇಕಂದ್ರೆ ನಾನು ನೀ ಜಾಯಿಂಟನ್ನು ಎಕ್ಸಾಂಪಲ್ ಆಗಿ ತಗೊಳ್ತೇನೆ. ಸೊ ಮಂಡಿಯಲ್ಲಿ ಈ ಆರ್ಥರೈಟಿಸ್ ಏನನ್ನೋದಿದೆಯಲ್ಲ ಮಂಡಿಯಲ್ಲಿ ಭಾಳ ಮೋಸ್ಟ್ ಕಾಮನ್ಲಿ ಮಂಡಿಯಲ್ಲಿ ಆಗೋದು. ಸೊ ಆ್ಯಂಡ್ ಈಗಾಗಲೇ ಅದೇ ಮಂಡಿ ರಿಪ್ಲೇಸ್ಮೆಂಟ್ ಕೂಡ ಭಾಳ ಕೇಳಿರ್ಬೋದು, ಇಟ್ಸ್ ಟ್ರೆಂಡ್ ಥರ ಆಗ್ಬಿಟ್ಟಿದೆ. ಸೊ ಈ ಮಂಡಿ ಆರ್ಥರೈಟಿಸ್ ಏನನ್ನೋದು, ಈ ಆರ್ಥರೈಟಿಸ್ ಅಲ್ಲಿ 4 ಸ್ಟೇಜ್ ಇರುತ್ತೆ. ಸೊ ಟು ಸ್ಟಾರ್ಟ್ ವಿತ್ ಏನಂದ್ರೆ ಸ್ಟೇಜ್ 1 ಅಂತ ಹೇಳ್ತೇವೆ. ಅವಾಗ ಜಸ್ಟ್ ಮಂಡಿ ಒಳಗಡೆ ಸೈಡಲ್ಲಿ ಮೈಲ್ಡ್ ಪೇನ್ ಸ್ಟಾರ್ಟ್ ಆಗಿರ್ತದೆ. ಆ ಬೋನಲ್ಲಿ ಗ್ಯಾಪ್ ಏನಿದೆ ಒಂಚೂರು ಕಡಿಮೆ ಆಗಿರ್ತದೆ. ಸೊ ಮೈಲ್ಡ್ ಆಗಿ ಪೇನ್ ಸ್ಟಾರ್ಟ್ ಆಗಿರ್ತದೆ. ಸೊ ಈ ಅರ್ಲಿ ಸ್ಟೇಜಲ್ಲಿ ನಾವು ಅದೇ ಏನಾಗ್ತದೆ, ನಾವು ಭಾಳಷ್ಟು ಮಂಡಿ ನೋವನ್ನು ಕೆಲವರು ಲೇಡೀಸಲ್ಲಿ ಬರ್ತದೆ ಏನಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಆದಷ್ಟು ನೆಗ್ಲೆಕ್ಟ್ ಮಾಡದೇನೆ ಹೆದರದೇನೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ಕೊಂಡ್ರೆ ಅದರ ಪ್ರೋಗ್ರೆಸ್ ಅನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತದೆ. ಸೊ ಆದ್ರೆ ಈ ಏಜ್ ರಿಲೇಟೆಡ್ ಆರ್ಥರೈಟಿಸ್ ಅನ್ನೋದು ಕಾಯಿಲೆ ಅಲ್ಲ, ಬಟ್ ಇಟ್ಸ್ ಏಜಿಂಗ್ ಪ್ರೊಸೆಸ್. ಸೊ ಇದನ್ನ ನಾವು ಏನ್ ಮಾಡ್ತೇವೆ, ಕಾಯಿಲೆ ಅಂತ ಹೆದರುವಂಥದ್ದಿಲ್ಲ, ಇದು ಒಂದು ಏಜಿಂಗ್ ಪ್ರೊಸೆಸ್. ಆದ್ರೆ ಅದನ್ನ ನಾವು ಬೇಗ ಅದನ್ನ ಆರ್ಥರೈಟಿಸ್ ಅನ್ನ ಡಿಟೆಕ್ಟ್ ಮಾಡ್ಕೊಂಡ್ರೆ ಅದನ್ನ ನಾವು ಪ್ರೊಟೆಕ್ಟ್ ಮಾಡಕ್ ಆಗುತ್ತೆ. ಸೊ ಈಗ ಒಂದು ಸ್ಟೇಜ್ 1 ಅಲ್ಲಿ ನಾವು ಬರೋಣ, ಸ್ವಲ್ಪ ಗ್ಯಾಪ್ ಕಡಿಮೆ ಆಗಿರ್ತದೆ. ಸೊ ಏನಾಗಿರುತ್ತೆ, ಮತ್ತೆ ಏಜ್ ಆಗ್ತಿದ್ದಂಗೆ ಮಂಡಿ ಒಳಗಿಂದ ಆಯಿಲ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಏನ್ ಮಾಡಬೇಕು, ಸ್ವಲ್ಪ ನಾವು ವೇಟ್ ಜಾಸ್ತಿ ಇದ್ರೆ ವೇಟ್ ರಿಡಕ್ಷನ್ ಮಾಡಬೇಕು. ಅಂಡ್ ಅದೇ ಮೊದಲಿಗೆ ಹೇಳಿದೆ, ವಾಕಿಂಗ್ ಅಂಡ್ ಎಕ್ಸರ್ಸೈಸ್ ಮಾಡಿದ್ರೆ ಜಾಯಿಂಟ್ ಸ್ಟ್ರೆಂಥನಿಂಗ್ ಬರುತ್ತೆ. ಸೊ ಈ ಮತ್ತೆ ಆರ್ಥರೈಟಿಸ್ ಇದ್ದವರು ಈ ಕೆಳಗಡೆ ನೆಲದ ಮೇಲೆ ಕೂತ್ಕೊಳ್ಳೋದನ್ನ ಸ್ಟಾಪ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕೆಳಗೆ ಕೂತ್ಕೊಂಡು ಹೇಳುವಾಗ ಪ್ರೆಷರ್ ಬೀಳ್ತದೆ ಮಂಡಿ ಜಾಯಿಂಟ್ ಮೇಲೆ, ಅದು ಇನ್ನೂ ಸವಿತದೆ. ಸೊ ಅದನ್ನ ಕಡಿಮೆ ಮಾಡ್ಬೇಕು. ಇನ್ನು ಕೆಲವರಿಗೆ ನಮ್ಮಲ್ಲಿ ಜನರಿಗೆ ಇರ್ತಾರೆ ಚಕ್ಕಲ್ಮಟ್ಟೆ ಹಾಕೊಂಡು ಕೂತ್ಲೇಬೇಕು, ಜಪ ಮಾಡಬೇಕು ಅಥವಾ ಪೂಜೆ ಮಾಡೋ ಏನೇ ಇರ್ತದೆ. ಸೊ ಅವ್ರು ಏನ್ ಮಾಡ್ಲಿ, ಮಂಚದ ಮೇಲೆ ಬೇಕಾದ್ರೆ ಚಕ್ಕಲ್ಮಟ್ಟೆ ಹಾಕೊಂಡು ಕೂತ್ಕೊಳ್ಳಿ, ಬಟ್ ನೆಲದ ಮೇಲೆ ಕೂತ್ಕೊಳ್ಳೋದು ಬೇಡ. ಆ ಪೊಸಿಷನ್ ಅಲ್ಲಿ ಅವ್ರಿಗೆ ಪ್ರೆಷರ್ ಬೇಡ ಅಂತ ಅವರು ಮಂಚದ ಮೇಲೆ ಕೂತ್ಕೊಂಡು ಅದನ್ನ ಮಾಡ್ಬೋದು. ನಮಾಜ್ ಮಾಡೋರು ಕೂಡ ಮಂಚದ ಮೇಲೆ ಮಾಡಿ, ಕೆಳಗಡೆ ಇದನ್ನ ಮಂಡಿ ಮೇಲೆ ಪ್ರೆಷರ್ ಕಡಿಮೆ ಕೊಟ್ರೆ
ಬೆಟರ್. ಸೊ ಆ ರೀತಿ ಮತ್ತೆ ಕೆಲವೊಂದು ಈ ಆಯಿಲ್ ಇಂಪ್ರೂವಿಂಗ್ ಟ್ಯಾಬ್ಲೆಟ್ಸ್ ಅಂತ ಬರ್ತದೆ, ಮಂಡಿ ಜಾಯಿಂಟ್ ಇಂದ ಆಯಿಲ್. ಸೊ ಈ ಟ್ರೀಟ್ಮೆಂಟ್ ಅನ್ನು ಮಾಡ್ಲಿಕ್ಕೆ ಆಗ್ತದೆ. ಸ್ಟೇಜ್ 1 ಆ್ಯಂಡ್ ಸ್ಟೇಜ್ 2 ತನಕ ಈ ಟ್ರೀಟ್ಮೆಂಟ್ ಅನ್ನು ಮಾಡ್ಲಿಕ್ಕೆ ಆಗ್ತದೆ. ಆಯಿಲ್ ಇನ್ ದ ಸೆನ್ಸ್ ಅಂದ್ರೆ ಈ ಮಂಡಿ ಒಳಗಿಂದ ಈಗ ಏಜ್ ಆಗ್ತದೆ ಹಂಗೆ ಆಯಿಲ್ ಪ್ರೊಡಕ್ಷನ್ ನಮ್ದು ಕಡಿಮೆ. ಮಷೀನಲ್ಲೇ ಈಗ ವರ್ಷ ಗಾಡಿ ಹೊಡೆದ್ಮೇಲೆ ಆಯಿಲ್ ಈಗ ಶೋರೂಮ್ ಅವ್ರು ಮಾಡ್ತಾರೆ ಆಯಿಲ್ ಅದು ಚೇಂಜ್ ಇದು ಚೇಂಜ್ ಅಂತ, ಹಾಗೆ ಆಯಿಲ್ಸ್ಗಳು ಬರುತ್ತೆ. ಇದರಿಂದ ಏನಾಗುತ್ತೆ, ಇದನ್ನ ಇಂಜೆಕ್ಟ್ ಮಾಡಿ ಸ್ವಲ್ಪ 1-2-3 ಇಯರ್ಸ್ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ನಮ್ಮ ಜನರಲ್ ಏನ್ ಮಾಡ್ತಾರೆ ಅಂದ್ರೆ ಈ ಸ್ಟೇಜ್ 1 ಸ್ಟೇಜ್ 2ಗೆ ಯಾರು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಲ್ಲ. ಏನು ಸಣ್ಣ ಅಂದ್ರೆ ನೋವು ಮೀಡಿಯಂ ಬಿಟ್ಬಿಡ್ತಾರೆ. ಆ ಸ್ಟೇಜ್ 3 ಹೊತ್ತಿಗೆ ಬರ್ತಾರೆ. ಸೊ ಅದನ್ನ ಇನಿಷಿಯಲಿ ನಾವು ಮಾಡ್ಕೊಂಡ್ಬಿಟ್ರೆ ಆ ಪ್ರೊಸೆಸ್ ಅನ್ನು ನಾವು ಆ ಟೈಮಲ್ಲೇ ನಮ್ಮ ಜಾಯಿಂಟ್ ಅನ್ನು ಪ್ರೊಟೆಕ್ಟ್ ಮಾಡಿ ಅದನ್ನ ಯಾಕಂದ್ರೆ ಈ 50ಇಂದ 70ವರೆಗೆ ನಮ್ದು ಆಕ್ಟಿವ್ ಲೈಫ್ ಇರ್ತದೆ. ಅಂದ್ರೆ ಆಕ್ಟಿವ್ ಇನ್ ದ ಸೆನ್ಸ್ ಕಂಪೇರ್ಡ್ ಟು 70-80ಕ್ಕಿಂತ ಆ ಟೈಮಲ್ಲಿ ಓಡಾಟಗಳೆಲ್ಲ ಅಂದ್ರೆ ರೆಗ್ಯುಲರ್ ಆಕ್ಟಿವ್ ಆಗೇ ಇರ್ತವೆ. ಸೊ ಆ ಟೈಮಲ್ಲಿ ನಾವು ಈ ಮೊದಲೇ ಡಿಟೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆ ಫೇಸ್ ಅನ್ನ ಕ್ರಾಸ್ ಮಾಡ್ಕೋಬಹುದು. ಇನ್ನು ತೀರಾ ಏಜ್ ಆದ್ಮೇಲೆ ಆರ್ಥರೈಟಿಸ್ ಸ್ಟಾರ್ಟ್ ಆದ್ರೂ ನಮ್ಮ ಆಕ್ಟಿವಿಟಿನೂ ಕಡಿಮೆ ಇರ್ತದೆ. ಸೊ ಕ್ಯಾನ್ ಮ್ಯಾನೇಜ್. ಸೊ ಬಟ್ ಆ ಏಜ್ ಅಲ್ಲಿ ಸ್ಟೇಜ್ 3 ಸ್ಟೇಜ್ 4 ಬಂತು ಅಂದ್ಕೊಳ್ಳಿ 55-60 ಟೈಮಲ್ಲಿ. ಸೊ ಅವಾಗ ನಮ್ಮ ಎಲ್ಲ ಆಕ್ಟಿವಿಟೀಸಿಗೆ ಎಫೆಕ್ಟ್ ಆಗುತ್ತೆ. ಸೊ ಸ್ಟೇಜ್ 1 ಹೇಳಿದ್ರೆ ಸ್ಟೇಜ್ 2 ಅಲ್ಲೂ ಅದೇ ರೀತಿ ಗ್ಯಾಪ್ ಕಡಿಮೆ ಆಗ್ತಾ ಬರುತ್ತೆ. ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ಆಲ್ಮೋಸ್ಟ್ ಬೋನು ಒಂದಕ್ಕೊಂದು ಟಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟಚ್ ಆದ್ಕೊಳ್ಳಿ ಅದು ರಬ್ ಆಗಿ ಫ್ರಿಕ್ಷನ್ ಏನು ಹೇಳ್ತೇವೆ ಆ ಫ್ರಿಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಬೋನು ಸವಿತಾ ಹೋಗುತ್ತೆ. ಎಷ್ಟು ಫ್ರಿಕ್ಷನ್ ಆಗುತ್ತೆ ಅಷ್ಟು ಪೇನು ಜಾಸ್ತಿ ಆಗುತ್ತೆ. ನಮ್ಮ ಮಂಡಿ ಜಾಯಿಂಟ್ ಏನಿದೆ ಅವಾಗ ಅಷ್ಟು ಈ ಮೂಮೆಂಟ್ಗಳಿಂದ ಕಾಲು ಮಡಚೋದೆಲ್ಲ ಕಡಿಮೆ ಆಗುತ್ತೆ. ಒಂದು ಆ ಮೂಮೆಂಟ್ ರೆಸ್ಟ್ರಿಕ್ಷನ್ ಬರ್ತಾ ಹೋಗುತ್ತೆ. ಸೊ ಆ ರೆಸ್ಟ್ರಿಕ್ಷನ್ ಬಂದಂಗೆ ನಮಗೆ ಈಗ ನೀವು ನೋಡಿರ್ತೀರಿ ತುಂಬಾ ಏಜ್ ಆದ್ರು ಸ್ವಲ್ಪ ಈ ರೀತಿ ಹಿಂಗೆ ಕಾಲ್ ಬಾವು ಬಂದಿರುತ್ತೆ, ಬೆಂಡ್ ಆಗಿ ನಡೀತಾ ಹೋಗ್ತಾರೆ, ಅವ್ರಿಗೆ ಮೆಟ್ಲು ಹತ್ಲಿಕ್ಕೆ ಏಳ್ಲಿಕ್ಕೆ ಕುತ್ಕೊಳ್ಳಿಕ್ಕೆಲ್ಲ ಸಮಸ್ಯೆ ಆಗುತ್ತೆ. ಸೊ ಈ ಸ್ಟೇಜ್ 3 ಸ್ಟೇಜ್ 4 ತನಕ ಹೋದಾಗ ಅವಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಏನು ಹಿಸ್ಟ್ರಿ ಏನು ಅದರದ್ದು? ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಸೊ ಅದೇ ಮೇನ್ಲಿ ಸ್ಟಾರ್ಟ್ ಆಗಿದ್ದು ಇದೆ ಮಂಡಿಗೋಸ್ಕರನೇ ಅಂತಾನೆ ಹೇಳ್ಬೋದು. ಆಕ್ಚುಲಿ ಈ ವೆಸ್ಟರ್ನ್ ಪಾಪ್ಯುಲೇಷನ್ ಅಲ್ಲಿ ಇನಿಷಿಯಲಿ ಸ್ಟಾರ್ಟ್ ಆಯ್ತು. ಅಲ್ಲೂ ಫ್ಯಾಟ್ ಪೀಪಲ್ ಜಾಸ್ತಿ ಇದ್ರಲ್ಲ. ಈಗ ಏನ್ ಮಾಡೋದು ಇದಕ್ಕೆ? ಯಾಕಂದ್ರೆ ಇದೊಂದು ಕಾಯಿಲೆ ಅಲ್ಲ. ಅಂದ್ರೆ ಕಾಯಿಲೆ ಆದ್ರೆ ಒಂದೇನೋ ಗುಳಿಗೆನೋ ಕೊಟ್ಟು ಊತ ಇದೇನೋ ಏಜ್ ಆದಂಗೆ ಈಗ ಒಂದು ಮಷಿನ್ ಹಳೇದಾಗ್ತಾ ಇದೆ. ಸೊ ಒಂದು ಬಾಡಿಯಲ್ಲಿ ಕಾರಲ್ಲಿ ಒಂದು ಪಾರ್ಟ್ ಸೌದು ಹಳೇದಾಯ್ತು, ಅದನ್ನ ಏನ್ ಮಾಡ್ತೀವಿ ಅದನ್ನ ರಿಪ್ಲೇಸ್ ಮಾಡ್ತೀವಿ. ಸೊ ಮಂಡಿ ಕೂಡ ಹಂಗೆ. ಆದ್ರೆ ನಾವು ಇದನ್ನೇನು ಪೂರಾ ಮಂಡಿ ಚೇಂಜ್ ಮಾಡಲ್ಲ. ಸೊ ಈಗ ನಮ್ಗೆ ಅವಾಗ ನಾವು ಲಿಗಮೆಂಟ್ ಬಗ್ಗೆ ಮಾತಾಡಿದ್ವಿ. ಸೊ ಈ ಲಿಗಮೆಂಟ್ ಇಶ್ಯೂಗಳು ನಮ್ಮ ಯಂಗ್ ಪೇಷಂಟ್ಗಳಾದವು. ಈ ಏಜ್ ಪೇಷಂಟ್ಗಳಲ್ಲಿ ಸೊ ಇದೇನಿರುತ್ತಲ್ಲ ಇದು ನಮ್ಮ ಈ ಕಾರ್ಟಿಲೇಜ್ ಅಥವಾ ಸಾಫ್ಟ್ ಲೇಯರ್. ಸೊ ಏಜ್ ಆದಾಗ ಅದು ಅಷ್ಟು ಸೌದು ರಫ್ ಆಗಿರುತ್ತೆ ಇಲ್ಲಿಂದ ಇಲ್ಲಿವರೆಗೆ. ಸೊ ನಾವೇನ್ ಮಾಡ್ತೇವೆ, ಈ ರಫ್ ಆಗಿರೋ ಈ ಬೋನ್ ಟು ಬೋನ್ ಟಚ್ ಆಗಿ ರಫ್ ಏನಾಗಿರುತ್ತಲ್ಲ, ಸೊ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ, ಮಂಡಿ ಓಪನ್ ಮಾಡಿ ಈ ರಫ್ ಆಗಿರೋ ಪಾರ್ಟ್ ಅನ್ನಷ್ಟೇ ಕಟ್ ಮಾಡ್ತೀವಿ. ಒಂದು ಅಪ್ ಟು 8 mm ಅನ್ಬೋದು. ಅದು ಮಂಡಿನೇನ್ ಚೇಂಜ್ ಮಾಡಲ್ಲ. ಸೊ ಆ 1 ಸೆಂಟಿಮೀಟರ್ ತನಕ ಆ ಪಾರ್ಟ್ ಅನ್ನ ತೆಗಿತೇವೆ. ತೆಗೆದು ಅದ್ರ ಮೇಲೆ ಈ ಸ್ಟೀಲ್ ಅಥವಾ ಇಂಪ್ಲಾಂಟ್ಸ್ ಬರುತ್ತೆ ಬೇರೆ ಬೇರೆ ತರದ್ದು. ಸೊ ಆ ಕ್ಯಾಪ್ ಅನ್ನ ಇದ್ರ ಮೇಲೆ ಕೂರಿಸ್ತೇವೆ. 2 ಸೈಡ್ ಕೂರಿಸಿ 2 ಮಧ್ಯನೂ ಒಂದು ಪಾಲಿಥಿಲಿನ್ ಇದು ಬರುತ್ತೆ ಸ್ಪೇಸರ್ ಅಂತ, ಆ 2 ಮಧ್ಯೆ ಹಾಕ್ತೇವೆ. ಸೊ ಅವಾಗ ಏನಾಗುತ್ತೆ, ಆ 2 ಬೋನ್ಗಳ ಮಧ್ಯೆ ಗ್ಯಾಪ್ ಬರುತ್ತೆ, ಆ ಫ್ರಿಕ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇಟ್ಸ್ ಜಸ್ಟ್ ಲೈಕ್ ಪಾಲಿಶ್, ಒಂದು ರಫ್ ಆಗಿರೋದನ್ನ ಪಾಲಿಶ್ ಮಾಡಿ ಒಂದು ಕ್ಯಾಪ್ ಕೊಟ್ಟು ಆ ಪೇನ್, ಆ ಬೋನ್ ರಬ್ಬಿಂಗ್ ಕಡಿಮೆ ಆದ್ಕೊಳ್ಳಿ ಆ ಪೇನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ರೀತಿ ನೀ ರಿಪ್ಲೇಸ್ಮೆಂಟ್ ಅನ್ನ ಮಾಡ್ತೀವಿ. ಡಾಕ್ಟ್ರೆ, ಈ ನೀ ರಿಪ್ಲೇಸ್ಮೆಂಟ್ ಹೇಳೋದು ಎಲ್ಲ ಏಜ್ನವರಿಗೂ ಸೂಕ್ತನಾ? ಇಲ್ಲ. ಸೊ ನೀ ರಿಪ್ಲೇಸ್ಮೆಂಟ್ ಏನು ನಾವು ಆದಷ್ಟು ಯಾಕಂದ್ರೆ ಹೈಯರ್ ಏಜ್ ಅವರಿಗೆ ಇದನ್ನ ಮಾಡ್ತೇವೆ. ಸೊ ಈಗ ಯಂಗ್ ಏಜ್ ಅಲ್ಲಿ ಯಾವಾಗ ಮಾಡ್ತೇವೆ ಅಂದ್ರೆ, ಸೊ ನಾವಾಗ ಹೇಳಿದೆ ಈ ಸ್ಟೀರಾಯ್ಡ್ ಇದ್ದಾಗ ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಹಿಪ್ ಜಾಯಿಂಟ್. ಸೊ ಇದೆಲ್ಲ ಸ್ವಲ್ಪ ಯಂಗ್ ಪೇಷಂಟ್ಗಳೆಲ್ಲ ಆಗ್ತದೆ ಹಿಪ್ ಜಾಯಿಂಟ್ ಇದು. ಸೊ ಆವಾಗ ಅನಿವಾರ್ಯ, ಯಾಕಂದ್ರೆ ಆ ಏಜ್ ಅಲ್ಲಿ ಬಾಲ್ ಪೂರ ಇದ್ದಾಗ ಯಂಗ್ ಪೇಷಂಟ್ ಅಲ್ಲಿ ಮಾಡ್ತೇವೆ. ಇನ್ನು ಈ 45 to 50 ಅಲ್ಲಿ ಇದ್ದಾಗ ಏನಾಗುತ್ತೆ, ಕೆಲವರಿಗೆ ಅರ್ಲಿ ಆರ್ಥರೈಟಿಸ್ ಸ್ಟಾರ್ಟ್ ಆಗುತ್ತೆ. 45 ಇಸ್ ಆಲ್ಸೋ, ಬಟ್ ಈಗ ಎತ್ತಲಾಗೆ ಸ್ಟಾರ್ಟ್ ಆಗ್ತಾ ಇದೆ ಯಂಗ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅವರಿಗೆ ನಾವೇನು ಮಾಡ್ತೇವೆ, ಕಾಲು ಅವ್ರದ್ದು ಬೆಂಡ್ ಆಗಿರುತ್ತೆ. ಸೊ ಅವರದ್ದು ಒಂದು ಪ್ಲೇಟ್ ಹಾಕಿ ಕಾಲನ್ನು ಸ್ವಲ್ಪ ಸ್ಟ್ರೇಟ್ ಮಾಡ್ಕೊಡ್ತೇವೆ. ಅಂದರೆ ಈ ಜಾಯಿಂಟ್ ಏನಿದೆಯಲ್ಲ ಈ ರೀತಿ ಹಿಂಗಾಗಿ ಇಲ್ಲಿ ಸೌಕಳಿ ಬಂದಿರುತ್ತೆ. ಸೊ ಇಲ್ಲಿ ಹತ್ರ ಪ್ಲೇಟ್ ಆಗಿ ಈ ಗ್ಯಾಪನ್ನು ಈ ಥರ ಈ ಸೈಡ್ ಗ್ಯಾಪನ್ನು ಜಾಸ್ತಿ ಮಾಡ್ಕೊಡ್ತೇವೆ. ಸೊ ಅದ್ರ ಆ ಸೌಕಳಿ ಕಡಿಮೆ ಆಗಲಿ ಅಂತ. ಆಮೇಲೆ ಅವರಿಗೆ ಒಂದು ಯೂಶ್ವಲಿ 55 ಎಬವ್ ಆದ್ಮೇಲೆ 55 to 60 ಆದ್ಮೇಲೆ ರಿಪ್ಲೇಸ್ಮೆಂಟ್ ಮಾಡೋದು ಬೆಟರ್ ಅಂತ. ಯಾಕಂದ್ರೆ ಆ ಏನು ಕೃತಕವಾದ ಆಗಿರ್ತೇವಲ್ಲ ಅದಕ್ಕೂ ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ, 20-25 ಅಂತ ಕೊಡ್ತಾರೆ. ಸೊ ಬಟ್ ಅದೇ ಆಫ್ಟರ್ ದ ಹೆವಿ ಅಂದ್ರೆ ಆಕ್ಟಿವಿಟಿ ಇದ್ದಷ್ಟು, ಸ್ವಲ್ಪ ಭಾಳ ಆಕ್ಟಿವ್ ಇದ್ರೆ ಬೇಡ ಅದ್ರ ಲೈಫ್
ಸ್ಪ್ಯಾನ್ ಸ್ವಲ್ಪ ಕಡಿಮೆ ಇರ್ತದೆ. ಬಟ್ ಸೊ ಆದಷ್ಟು ಅದನ್ನು ನಾವು ಅಂದರೆ ಎಷ್ಟು ಈ ಅದನ್ನು ಪುಷ್ ಮಾಡ್ಲಿಕ್ಕೆ ಆಗ್ತೀವಿ ಅಷ್ಟು ಅಂದರೆ ಪುಷ್ ನೋಡ್ತೇವೆ. ಇನ್ನೇನು ಸಿವಿಯರ್ ಅಂದರೆ ಬೋನ್ ಟಚ್ ಆಗಿ ಇದಾದಾಗ ಆವಾಗ ಸರ್ಜರಿ ಅಡ್ವೈಸ್ ಮಾಡ್ತೇವೆ. ಅದರ್ವೈಸ್ ವಿ ಟ್ರೈ ಟು ಪುಲ್ ಇಟ್ ಡೌನ್ ಅಂದರೆ ಆ ಏಜನ್ನು ಮುಂದೆ, ಯಾಕಂದರೆ ಆ ಇಂಪ್ಲಾಂಟ್ ಇದ್ದು ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಆದಷ್ಟು ಲೇಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೇವೆ. ಡಾಕ್ಟ್ರೆ, ಈ ರಿಪ್ಲೇಸ್ಮೆಂಟ್ ಅನ್ನೋದು ಈಗ ಒಂದು ಏಜ್ ಫ್ಯಾಕ್ಟಿನ ಮೇಲೆ ಅಥವಾ ಏಜಿನ ಮೇಲೆ ಅದು ರಿಪ್ಲೇಸ್ಮೆಂಟಿಗೆ ಯಾವ ಟೈಮ್ ಸೂಕ್ತ ಅಂತ ಹೇಳಿದ್ರಿ. ಆದರೆ ಈ ಹಾರ್ಟ್ ಪೇಷಂಟ್ಗಳು, ಡಯಾಬಿಟಿಕ್ ಪೇಷಂಟ್ಗಳು, ಅವರಿಗೆ ಅದು ರಿಪ್ಲೇಸ್ಮೆಂಟ್ ಸೂಕ್ತನೋ ಅಥವಾ ಬೇರೆ ಯಾವ ಥರದವರು ಅವ್ರಿಗೆ ಪ್ರಿಕಾಕ್ಷನ್ ತೊಗೊಂಡು ಆಮೇಲೆ ಅದು ಆ ಒಂದು ಟ್ರೀಟ್ಮೆಂಟ್ಗೆ ಹೋಗಬೇಕು? ಸೊ ಅದೇ ತುಂಬ ಈಗ ಅದೇ ಡಯಾಬಿಟಿಸ್ ಅಂತೂ ಭಾಳಷ್ಟು ಕಾಮನ್, ತುಂಬ ಜನರಿಗೆ ಇರ್ತದೆ. ಹಾರ್ಟಿಂದ ಕೂಡ ಸ್ಟೆಂಟ್ಗಳೆಲ್ಲ ಹಾಕಿರ್ತಾರೆ. ಸೊ ಈ ಡಯಾಬಿಟಿಸ್ ಇರೋರಿಗೆ HbA1c ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಅದು ನಮ್ಮ ಲಾಸ್ಟ್ 3 ತಿಂಗಳಲ್ಲಿ ಅವ್ರ ಶುಗರ್ ಕಂಟ್ರೋಲ್ ಎಷ್ಟಿದೆ ಅಂತ. ಸೊ ಆ HbA1c ಅನ್ನು 7 ಅಷ್ಟರೊಳಗೆ ನಾವು ತೊಗೊಂಬರ್ಬೇಕು. ಆ ಡಯಟಿಂಗ್ ಮಾಡಿ ಅದನ್ನು ಆ ಲೆವೆಲಿಗೆ ತಂದು ಮತ್ತು ರೆಗ್ಯುಲರ್ ಡಯಟನ್ನು ಕಂಟ್ರೋಲ್ ಮಾಡಿ, ಸೊ ಶುಗರನ್ನು ಕಂಟ್ರೋಲ್ ಮಾಡಿ ವಿ ಕ್ಯಾನ್ ಗೋ ಹೆಡ್ ವಿತ್ ಇದು ಸರ್ಜರಿ. ಆ್ಯಂಡ್ ಇನ್ನು ಈ ಹಾರ್ಟ್ ಪೇಷಂಟ್ಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ಈ ರಕ್ತ ತೆಳುವಾಗುವಂಥ ಗುಳಿಗಳು, ಎಕೋಸ್ಪಿರಿನ್, ಆ ಗುಳಿಗೆಗಳನ್ನ ಟ್ಯಾಬ್ಲೆಟ್ಸನ್ನೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವರಿಗೆ ಏನಾಗುತ್ತೆ, ಈ ಹಾರ್ಟ್ ಪೇಷಂಟ್ಗಳಿಗೆ ನಮ್ಮಲ್ಲಿ ಈಗ ಹೆಂಗೆ ಮಾಡ್ತೇವೆ ಅಂದರೆ TSC ಒಂದು ಟೀಮ್ ಬೇಕು. ನಮ್ಮಲ್ಲಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ವಿಸಿಟಿಂಗ್ ಇದ್ದಾರೆ, ಅನಸ್ಥೆಟಿಸ್ಟ್, ಫಿಸಿಷಿಯನ್. ಸೊ ಆ ಗುಳಿಗೆಗಳನ್ನು ಸ್ಟಾಪ್ ಮಾಡಿಸ್ತೇವೆ ಸ್ಲೋಲಿ. ಅವರ ಹಾರ್ಟಿನ ಫಂಕ್ಷನ್, ಇಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳ್ತೇವೆ, ಅದೆಷ್ಟಿದೆ. ಸೊ ಅದನ್ನೆಲ್ಲ ನೋಡಿ ಇದಕ್ಕೆ ಟೀಮ್ ಎಫರ್ಟ್ ಬೇಕಾಗುತ್ತೆ. ಸೊ ನಮ್ಮಲ್ಲಿರೋ ಡಾಕ್ಟರ್ಸ್ ನಾವೆಲ್ಲ ಟೀಮ್ ಮಾಡಿ ಅವರನ್ನು ಅವ್ರ ಹಾರ್ಟನ್ನು ಮತ್ತು ಆ ಟ್ಯಾಬ್ಲೆಟ್ಸನ್ನು ಡೌನ್ ಮಾಡಿ ಅವ್ರನ್ನ ರೆಡಿ ಮಾಡ್ತೇವೆ, ಫಿಟ್ ಮಾಡ್ತೇವೆ. ಸೊ ಆ ಲೆವೆಲಿಗೆ ಅವ್ರ ಫಿಟ್ನೆಸ್ ಬಂದ ಮೇಲೆ ಸರ್ಜರಿ ಮಾಡಬೇಕು. ಆ್ಯಂಡ್ ಯಾಕಂದರೆ ಇದು ಎಮರ್ಜೆನ್ಸಿ ಸರ್ಜರಿ ಅಲ್ಲ, ಸೊ ಟೈಮ್ ತೊಗೊಂಡು ಅವರನ್ನು ಸರ್ಜರಿಗೆ ಅವ್ರ ಹಾರ್ಟ್ ಮೆಡಿಕೇಶನ್ಸ್ ಇದನ್ನೆಲ್ಲ ಸ್ಟೆಬಿಲೈಸ್ ಮಾಡಿ ಅದರ ನಂತರ ನಾವು ಸರ್ಜರಿ ಮಾಡ್ಲಿಕ್ಕೆ ಆಗ್ತದೆ. ಡಾಕ್ಟ್ರೆ, ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಯಿತು ಅಲ್ಲಿ, ಅದು ಆದಮೇಲೆ ಅವ್ರು ಏನು ಪ್ರಿಕಾಕ್ಷನನ್ನು ತೊಗೊಳ್ಬೇಕು, ಎಷ್ಟು ದಿನ ಹಾಸ್ಪಿಟಲ್ ಇರಬೇಕಾಗುತ್ತೆ, ಆಮೇಲೆ ರಿಪೀಟೆಡ್ಲಿ ಚೆಕಪ್ಪಿಗೆ ಅಂತ ಬರಬೇಕಾಗುತ್ತೋ, ಆ್ಯಂಡ್ ಅವರು ರೆಗ್ಯುಲರ್ ವರ್ಕ್ಗಳಲ್ಲಿ ಯಾವ್ಯಾವ ಥರದ ಪ್ರಿಕಾಕ್ಷನ್ನ ಅವ್ರು ತೊಗೊಳ್ಬೇಕಾಗ್ತದೆ? ಓಕೆ. ಸೊ ಅಂದರೆ ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನೋದು, ಸೊ ಈಗ ಜನರಲ್ಲಿ ಸ್ವಲ್ಪ ಹೆದರಿಕೆ ಇದೆ, ಏನು ಆಪ್ರೇಷನ್ನು, ಬೆಡ್ ರಿಡನ್ನು ಆ ಥರ ಅಂತ ಒಂದು ಇದಿದೆ. ಹೌದು. ಸೊ ಅದು ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವು ಮಾಡಿ ಇಮಿಡಿಯೇಟ್ಲಿ ಫಸ್ಟ್ ಸೆಕೆಂಡ್ ಡೇಗೆ ನಡೆಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಓಕೆ. ಸೊ ಇದ್ರ ಮೇನ್ ಏಮ್ ಅಂದರೆ ಅವರು ಆರಾಮಾಗಿ ನಡಿಬೇಕು ಅನ್ನೋದೇ. ಸೊ ಆದಷ್ಟು ಬೇಗ ನಡೆಸಿ ಅವರ ಮಸಲ್ಸು, ಬೋನ್ಸು ಆ್ಯಕ್ಟಿವ್ ಆದಷ್ಟು ಒಳ್ಳೆಯದು. ಸೊ ಆ್ಯಂಡ್ ಹಾಸ್ಪಿಟಲ್ ಸ್ಟೇ ಡಿಪೆಂಡಿಂಗ್ ಯೂಶ್ವಲಿ 3 to 4 days. ಅಂದರೆ ಅವರು ಅದೇ ಈಗ ಶುಗರು ಇದ್ದರೆ ಸ್ವಲ್ಪ ಜಾಸ್ತಿ ಅಂದರೆ ಅವ್ರು ಕಂಟ್ರೋಲ್ ಮಾಡಲಿಕ್ಕೆ. ಅದರ್ವೈಸ್ ರೆಗ್ಯುಲರ್ ಎಲ್ಲ ಫಿಟ್ ಇತ್ತು ಅಂದರೆ ಒಂದು 3-4 days ಇಟ್ಕೊಳ್ತೇವೆ. ಸೊ ಆಪ್ರೇಷನ್ ಆಗಿ ಅವರಿಗೆ ಸೆಕೆಂಡ್ ಡೇ ಸ್ವಲ್ಪ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಸ್ತೇವೆ. ಆಮೇಲೆ ಸ್ವಲ್ಪ ಸ್ಟೆಪ್ಸ್ ಹತ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಮೇನ್ ಏನಂದರೆ ಈ ಪೋಸ್ಟ್ ಸರ್ಜರಿ ಸ್ವಲ್ಪ ಫಿಸಿಯೋಥೆರಪಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಈ ರಿಪ್ಲೇಸ್ಮೆಂಟ್ ಪೇಷಂಟ್ಗಳಲ್ಲಿ. ಅದನ್ನು ಅವರು ಹೋಲಿಸ್ಟಿಕಲಿ ಫಾಲೋ ಮಾಡಿದ್ರೆ ಅಥವಾ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಸೊ ರಿಕವರಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೇನು ನೀವು ಒಂದು 15 ದಿವಸ ತನಕ ಸ್ವಲ್ಪ ವಾಕರಲ್ಲಿ ನಡಿಬೋದು. ಆ್ಯಂಡ್ ಕೆಲವೊಂದ್ಸಲ ಪೇಷಂಟ್ ಪೇನ್ ಬೇರಿಂಗ್ ಇದ್ರ ಮೇಲೆ ಇರುತ್ತೆ. ಕೆಲವರು ಸ್ವಲ್ಪ ಮೇಲ್ ಪೇಷಂಟ್ ಸ್ವಲ್ಪ ಫಾಸ್ಟಾಗಿ ರಿಕವರಿ ಆಗ್ತಾರೆ, ಫೀಮೇಲ್ ಪೇಷಂಟ್ ಸ್ವಲ್ಪ ಟೈಮ್ ತಗೊಳ್ತಾರೆ. ಸೊ ಅಪ್ ಟು 1 monthಲ್ಲಿ ಅವರ ರೆಗ್ಯುಲರ್ ಆ್ಯಕ್ಟಿವಿಟೀಸನ್ನು ಅವರು ಸ್ಟಾರ್ಟ್ ಮಾಡ್ಕೊಳ್ಬೋದು ಅಂತ ಹೇಳಲಿಕ್ಕಾಗ್ತದೆ. ಜೊತೆಗೆ ಡಾಕ್ಟರ್, ಈಗ ಫಿಸಿಯೋಥೆರಪಿ ಇದು ಈಗ ಒಂದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಂದ ಆಯ್ತು, ಬಾಕಿದು ನಾರ್ಮಲ್ ಫ್ರಾಕ್ಚರ್ಗಳಿಗೆ ಕೂಡ ಆಮೇಲೆ ಫಿಸಿಯೋಥೆರಪಿ ಭಾಳ ಇಂಪಾರ್ಟೆಂಟ್. ಅಲ್ಲಿ ಫಿಸಿಯೋಥೆರಪಿ ಅನ್ನೋದು ಈಗಿನ್ನು ನಮ್ಮ ಜನರಲ್ಲಿ ಅದೇನು ಬರೀ ಎಕ್ಸಸೈಸು ಅನ್ನೋದು ಅಷ್ಟೇ ಅಲ್ಲ. ಆದರೆ ಬರೀ ಎಕ್ಸಸೈಸ್ ಅಲ್ಲ, ಎಕ್ಸಸೈಸ್ ಇಟ್ಸ್ ಅ ಪಾರ್ಟ್ ಆಫ್ ಫಿಸಿಯೋಥೆರಪಿ. ಬಟ್ ಈ ನಮ್ಮ ಈಗ ಸರ್ಜರಿಗಳು ಏನೇ ಈ ಲಿಗಮೆಂಟ್ ಟೆಂಡನ್ ರಿಪೇರ್ಗಳಾಯಿತು, ಈ ಬೋನ್ ಫ್ರಾಕ್ಚರ್ ಆಯಿತು, ಪ್ಲೇಟ್ ಆಯಿತು, ಸೊ ಅದರ ನಂತರ ಫಿಸಿಯೋಥೆರಪಿ ಮಾಡಿದಷ್ಟು ಈಗ ನಾವು ಒಂದು ಈಗ ಜಾಯಿಂಟಲ್ಲಿ ಅಥವಾ ಎಲ್ಲಿ ಆಪ್ರೇಷನ್ ಯಾಕೆ ಮಾಡೋದು, ನಿಮ್ಮ ಕೈ ಅಥವಾ ಕಾಲು ಸರಿಯಾಗಿ ಮೂಮೆಂಟ್ ಆಗಲಿ, ಇದನ್ನು ಆಗಲಿ ಅಂತಲೇ ಮಾಡೋದು. ಸೊ ನಾವು ಆಪ್ರೇಷನ್ ಮಾಡಿ ನಾವು ಅದನ್ನ ಬೋನನ್ನು ಜೋಡಿಸ್ತೇವೆ. ನೆಕ್ಸ್ಟ್ ಅದನ್ನು ಆ್ಯಕ್ಟಿವ್ ಆಗಿಡೋದು, ಎಕ್ಸಸೈಸ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಅದನ್ನು ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಯಾವುದೇ ಮೂಮೆಂಟ್ ಮಾಡದೆ ಕೂತ್ಕೊಳ್ಳೆ ಆ ಜಾಯಿಂಟು, ಆ ಮಸಲ್ಲು ವೀಕ್ ಆಗುತ್ತೆ ಮತ್ತು ಗಟ್ಟಿ ಆಗಿಬಿಡುತ್ತೆ. ಸೊ ನಾವು ಬೋನನ್ನೆಲ್ಲ ಸರಿಯಾಗಿ ಜೋಡಿಸಿ ನಾವು ಮೂಮೆಂಟೇ ಮಾಡದೇ ಇದ್ದರೆ, ಮಸಲ್ಸ್ಗಳು ಗಟ್ಟಿ ಆಗಿಬಿಟ್ರೆ, ಅದು ಇಂಜುರಿ ಆಗದೇ ಇರೋ ಪಾರ್ಟನ್ನು ನಾವು ಯೂಸ್ಲೆಸ್ ಮಾಡ್ಕೊಂಡ್ಬಿಟ್ರೆ ಆಗ ರಿಕವರಿ ಸ್ಟ್ರಿಕ್ಟ್ ಆಗುತ್ತೆ. ಸೊ ಎನಿ ಇದಾದ್ಕೂಳೆ ಆದರೆ ಪೇನ್ಫುಲ್ ಆಗಿರುತ್ತೆ ಸ್ವಲ್ಪ ಫಿಸಿಯೋಥೆರಪಿ ಮಾಡೋದು. ಸೊ ಜನರು ಅದನ್ನು ಅರ್ಥ ಮಾಡ್ಕೊಂಡು ಅದ್ರ ಇಂಪಾರ್ಟೆನ್ಸ್ ಅರ್ಥ ಮಾಡಿಕೊಂಡು, ಆದರೆ ಡಾಕ್ಟರ್ ಯಾವ ರೀತಿ ಫಿಸಿಯೋಥೆರಪಿ ಅಥವಾ ಯಾವ ರೀತಿ ಎಕ್ಸಸೈಸ್ ಹೇಳಿರ್ತಾರೆ, ಯಾವುದೇ ಒಂದು ಫ್ರ್ಯಾಕ್ಚರ್ ಆದಮೇಲೆ ಅಥವಾ ನೀ ರಿಪ್ಲೇಸ್ಮೆಂಟ್ ಆಗಲಿ ಅಥವಾ ಆರ್ಥೋಸ್ಕೋಪಿ ಸರ್ಜರಿ ಆಗಲಿ, ಈಚ್ ಆ್ಯಂಡ್ ಎವ್ರಿ ಸರ್ಜರಿ ಎಲ್ಲ ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ಗಳಿಗೆ ಒಂದು ಫಿಸಿಯೋಥೆರಪಿ ಇದ್ದೇ ಇರ್ತದೆ. ಸೊ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಒಳ್ಳೆಯದು. ಅಂದರೆ ಒಂದೀಗ ಆರ್ಥೋಪೆಡಿಕ್ ಜೊತೆಗೆ ಫಿಸಿಯೋಥೆರಪಿನೂ ಭಾಳ ಇಂಪಾರ್ಟೆಂಟ್ ಅಲ್ಲಿ.
ಮಾಡ್ಕೊಳ್ಳುವಂಥದ್ದು. ಹೌದು. ಇದಿಷ್ಟು ಆಯಿತು. ಇತ್ತೀಚಿನ ದಿನಗಳಂತೂ ಭಾಳ ಟ್ರೆಂಡ್ ಆಗ್ತಾ ಇದೆ. ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ಗಳಲ್ಲಿ ಪೇನ್ ಕಿಲ್ಲರು, ಇಂಜೆಕ್ಷನ್ ಇರ್ಬೋದು, ಅದ್ರ ಮೂಲಕ ನಾವು ಆ ಥರ ಟ್ರೀಟ್ಮೆಂಟ್, ಈ ಥರ ಟ್ರೀಟ್ಮೆಂಟ್ ಅಂತ, ಅದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಅವೆಲ್ಲ? ಹೌದು. ಈಗ ಕೆಲವೊಂದು ಏನಾಗುತ್ತೆ, ಕೆಲವೊಬ್ರು ಮಾಡ್ತಾ ಇದ್ದಾರೆ ಪ್ರಾಪರ್ ಚಾನಲ್. ಕೆಲವೊಂದು ಏನಾಗುತ್ತೆ, ಈ ನಮ್ಮ ಈ ಬ್ಯಾಕ್ ಪೇನು ಮತ್ತೆ ನೀ ಪೇನ್ ಪೇಷಂಟ್ ತುಂಬಾ ಜಾಸ್ತಿ. ಸೊ ಈ ಜನರನ್ನ ಇದನ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಏನಾಗುತ್ತೆ, ಈ ಟೆಂಪರರಿ ರಿಲೀಫ್ ಇಂಜೆಕ್ಷನ್ಸ್ ಆ ತರ ಅದನ್ನ ಕೂಡ ಡಾಕ್ಟರ್ ಪ್ರಮಾಣಿತ ಅಂತಾನೆ ಹಾಕ್ತಾರೆ. ಅದು ಕೆಲವೊಂದೆಲ್ಲ ಇವು ಇವಾಲ್ವಿಂಗ್ ಟ್ರೀಟ್ಮೆಂಟ್ಸ್ ಅಥವಾ ಇವೆಲ್ಲ ಏನಿರುತ್ತೆ ಟೆಂಪರರಿ ರಿಲೀಫ್ಗೋಸ್ಕರ ಇರುತ್ತೆ. ಯಾಕಂದ್ರೆ ಈ ಆರ್ಥರೈಟಿಸ್ ಅನ್ನೋದು ಒಳಗಡೆಯಿಂದ ಏಜ್ ಅದನ್ನ ಯಾವುದೇ ಇಂಜೆಕ್ಷನ್ನು ಇನ್ನೂವರೆಗೆ ಅಂದ್ರೆ ಸಂಶೋಧನೆ ಮಾಡ್ತಾ ಇದ್ದಾರೆ, ಆದರೆ ಯಾವುದೇ ಇದರಿಂದ ಇಂಜೆಕ್ಷನ್ ಅದರಿಂದ ಅದು ರಿವರ್ಸ್ ಆಗಲ್ಲ. ಏಜ್ ಈಗ ನಮಗೆ ಏಜ್ ಆಗ್ತಿದ್ದ ನಮ್ಗೆ ಕೂದಲು ಬೆಳ್ಳಗಾದ್ಮೇಲೆ ಅದು ವಾಪಸ್ ಮತ್ತೆ ಇದಾಗಲ್ಲ. ಸೊ ಇಟ್ಸ್ ಎ ನ್ಯಾಚುರಲ್ ಪ್ರೊಸೆಸ್. ಸೊ ಅದನ್ನೇನು ಮಾಡ್ತಾರೆ, ಈ ಮಂಡಿ ಅಂದ್ರೆ ಆಬ್ವಿಯಸ್ಲಿ ಈಗ ಸರ್ಜರಿ ಅಂದ್ಕೂಡ ಜನರಿಗೆ ಆತಂಕ ಇರ್ತದೆ. ಹಂಗಾಗಿ ಆದಷ್ಟು ಇದನ್ನ ಟ್ರೈ ಮಾಡ್ಲಿಕ್ಕೆ ಇದು ಸಹಜ. ಸೊ ಕೆಲವೊಂದ್ ಕಡೆ ಏನ್ ಮಾಡ್ತಿದ್ದಾರೆ, ಇದನ್ನೇ ಯೂಸ್ ಮಾಡಿ ಒಂದ್ಸಲ 6 monthsಗೆ 1 yearಗೆ ಆ ಪೇನ್ ಕಡಿಮೆ ಮಾಡಿಸ್ಬಿಡ್ತಾರೆ. ಇಂಜೆಕ್ಷನ್, ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಅಥವಾ ಏದೋ ಒಂದು ರೀತಿ ಇದನ್ನ ಮಾಡಿ ತಾತ್ಕಾಲಿಕವಾಗಿ ಕಡಿಮೆ ಮಾಡ್ತಾರೆ. ಅದನ್ನೇ ಯುಟಿಲೈಸ್ ಮಾಡ್ತಾ ಹೋಗ್ತಾರೆ. ಸೈಡ್ ಎಫೆಕ್ಟ್ ಏನಾಗ್ಬೋದು? ಸೈಡ್ ಎಫೆಕ್ಟ್ಗಳು ಭಾಳ ಆಗ್ತವೆ. ಯಾಕಂದ್ರೆ ಆ ಪೇನ್ ಕಡಿಮೆ ಆಗಿದ್ದಕ್ಕೆ ಪ್ರಿಕಾಷನ್ಸ್ ತಗೊಳ್ಳೋದು ಜನ ಮರ್ತು ಬಿಡ್ತಾರೆ. ಅವಾಗ ಓವರ್ ಯೂಸ್ ಆಗಿ ಇದಾಗುತ್ತೆ. ಮತ್ತೆ ಅಂದ್ರೆ ಯಾವ ರೀತಿ ಇಂಜೆಕ್ಷನ್ಸ್ ಯೂಸ್ ಮಾಡ್ತಿದ್ದಾರೆ ಅದನ್ನು ಕೂಡ ಇಂಪಾರ್ಟೆಂಟು. ವೆಲ್ ಸರ್ಟಿಫೈಡ್ ಅಥವಾ ಜನರಲೈಸ್ಡ್. ಈಗ ಸ್ಟಿರಾಯ್ಡ್ಸ್ಗಳು ಕೂಡ ಅನ್ಲೆಸ್ ಡಯಾಬಿಟಿಕ್ ಇದ್ದವ್ರಿಗೆ ಸ್ಟಿರಾಯ್ಡ್ ತಗೊಂಡ್ರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಸೊ ಈ ರೀತಿ ಬಹಳಷ್ಟು ಕಾಂಪ್ಲಿಕೇಶನ್ಗಳಾಗೋ ಚಾನ್ಸ್ ಇರ್ತದೆ. ಸೊ ನಿಮ್ಗೆ ಈ ರೀತಿ ಈ ಪೇನ್ ರಿಲೀಫ್ಗಳು, ಈ ಮಂಡಿ ನೋವು, ಬ್ಯಾಕ್ ಪೇನ್ಗಳಿಗೆ ಓನ್ಲಿ ಸರ್ಟಿಫೈಡ್ ಏನಾದ್ರು ಟ್ರೀಟ್ಮೆಂಟ್ ಇದ್ರೆ ಮಾತ್ರ ನೀವು ಅದನ್ನ ಪ್ರಿಫರ್ ಮಾಡಿ. ಇನ್ನು ಬ್ಯಾಕ್ ಪೇನಿಗೆ ಕೊಡ್ತೇವೆ ನಾವು ಎಪಿಡ್ಯೂರಲ್ಲು ಮತ್ತೆ ರೂಟ್ ಬ್ಲಾಕ್ಗಳು ಅಂತ. ಆ ಥರದ್ದೆಲ್ಲ ಯೂಸ್ಫುಲ್ ಆಗುತ್ತೆ. ಬಟ್ ಈ ಕೆಲವೊಂದು ಈ ಜನರ ಇದನ್ನ ಯೂಸ್ ಮಾಡಿಕೊಂಡು ಅನ್ನೆಸರಿ ಅಂದ್ರೆ ಮಿನಿಮಲ್ ಏನೋ ಒಂದು ಟ್ರೀಟ್ಮೆಂಟ್ ಮಾಡಿ ಇದನ್ನ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಆದಷ್ಟು ಜನರು ಸ್ವಲ್ಪ ಹೆಚ್ಚು ಕತ್ಕೊಂಡು ಪ್ರಾಪರ್ ಆಗಿದೆಯಾ ಟ್ರೀಟ್ಮೆಂಟ್, ಸರ್ಟಿಫೈಡ್ ಇದೆಯಾ ಅದನ್ನ, ಅಥವಾ ನಿಮ್ಮ ಡಾಕ್ಟರ್ ಒಪಿನಿಯನ್ ತಗೊಂಡು ಆಮೇಲೆ ಮಾಡಿಸ್ಕೊಳ್ಳೋದು ಬೆಟರ್. ಡಾಕ್ಟ್ರೆ, ಈ ಜಾಯಿಂಟ್ ರಿಪ್ಲೇಸ್ಮೆಂಟು, ಫ್ರ್ಯಾಕ್ಚರು, ಇದ್ರ ಜೊತೆಗೆ ಇನ್ನೊಂದು ಹೊಸ ಸರ್ಜರಿಯನ್ನು ನಾವು ಕೇಳ್ತಾ ಇದ್ದೀವಿ, ಕೀ ಹೋಲ್ ಸರ್ಜರಿ, ಆರ್ಥೋಸ್ಕೋಪಿ ಆ್ಯಂಡ್ ಕೀ ಹೋಲ್ ಸರ್ಜರಿ ಅಂತ. ಏನದು, ಯಾರಿಗೆ ಸೂಕ್ತವಾದಂಥದ್ದು, ಯಾರಿಗೆ ಬೇಕಾಗಿದೆ? ಈ ಕೀ ಹೋಲ್ ಸರ್ಜರಿ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಬಂದಿದೆ. ಈಗ ಮುಂಚೆ ಹೇಗೆ ನಾವು ಕಟ್ ಮಾಡಿ ಓಪನ್ ಮಾಡಿ ಅದೇ ಜಾಯಿಂಟ್ ಆಗಲಿ ಹೊಟ್ಟೆ ಆಗಲಿ ಓಪನ್ ಮಾಡಿ ಮಾಡ್ತಿದ್ವಿ. ಈಗ ಹೇಗಾಗಿದೆ ಅಂದರೆ ಅದೇ ವಿತ್ ಡೆವಲಪ್ಮೆಂಟ್ ಕ್ಯಾಮ್ರಾ ಹಾಕಿ ಒಂದು ಸಣ್ಣ ಪೋರ್ಟ್ ಹಾಕಿ ಕ್ಯಾಮ್ರಾದಲ್ಲಿ ಅಥವಾ 1 centimeter ಹೋಲ್ ಮಾಡಿ ಅದರಲ್ಲಿ ಕ್ಯಾಮ್ರಾ ಹಾಕ್ತೇವೆ. ಕ್ಯಾಮ್ರಾ ಹಾಕಿ ಇನ್ನೊಂದು 2 ಸಣ್ಣ ಹೋಲ್ ಮಾಡಿ ನಮ್ಮ ಇನ್ಸ್ಟ್ರೂಮೆಂಟ್ಸನ್ನು ಹಾಕಿ ಸರ್ಜರಿ ಮಾಡೋದು. ಇದನ್ನ ನಾವು ಕೀ ಹೋಲ್ ಆರ್ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಬ್ರಾಂಚ್ಗಳಲ್ಲೂ ಬಂದಿದೆ ಇದು. ಗೈನೆಕ್ ಆಗಲಿ, ಜನರಲ್ ಸರ್ಜರಿ ಆಗಲಿ, ಸೊ ಸ್ಪೈನ್ ಸರ್ಜರಿ. ಸೊ ಈ ನಮ್ಮ ಆರ್ಥೋ ಅಲ್ಲಿ ಫಾರ್ ಎಕ್ಸಾಂಪಲ್ ಶೋಲ್ಡರ್ ಅಲ್ಲೂ ಬರ್ತದೆ, ಮಂಡಿಯಲ್ಲೂ ಬರ್ತದೆ. ಸೊ ಏನು ಈ ಥರ ಈ ನಮ್ಮ ಈ ಜಾಯಿಂಟ್ ಇದೆ, ಸೊ ಇದ್ರ ಮೇಲೆ ಸ್ಕಿನ್ ಇರ್ತದೆ, ನಮ್ದು ಕವರ್ ಇರ್ತದೆ. ಸೊ ಇಲ್ಲಿ ಈ 1-2 ಪಾರ್ಟಲ್ಲಿ ಒಂದೊಂದು ಸಣ್ಣ ಹೋಲ್ ಮಾಡ್ತೇವೆ. ಹೋಲ್ ಮಾಡಿ ನಮ್ದು ಈ ಸ್ಟಿಕ್ ಥರ ಬರ್ತದೆ. ಆ ದುರ್ಬೀನನ್ನು ಇಲ್ಲಿ ಒಂದು ಕಡೆಯಿಂದ ಒಳಗೆ ಹಾಕ್ತೇವೆ. ಇನ್ನೊಂದು ಇದರಲ್ಲಿ ನಮ್ಮ ಇನ್ಸ್ಟ್ರೂಮೆಂಟ್ಸನ್ನು ಹಾಕಿ, ಸಪೋಸ್ ಇಲ್ಲಿ ಅದೇ ಇದು ಕಟ್ ಆಗಿದೆ ಈ ಲಿಗಮೆಂಟ್ ಅನ್ನ, ಸೊ ಇದರ ರಿಪೇರಿ ಈ ದುರ್ಬೀನ್ಗಳ ಮೂಲಕ ಮಾಡ್ತೇವೆ. ಸೊ ಆ ಕಟ್ ಆಗಿರೋ ಪಾರ್ಟ್ ಅನ್ನ ತೆಗೆದು ನಮ್ಮ ಈ ಕಡೆಯಿಂದ ನಮ್ಮ ಎಕ್ಸ್ಟ್ರಾ ಪಾರ್ಟ್, ಈ ಲಿಗಮೆಂಟ್ ಅಥವಾ ಬೋನ್, ACL ಸರ್ಜರಿ ಅಂತ ಹೇಳ್ತೇವೆ, ಆ ಲಿಗಮೆಂಟ್ಸ್ ಅನ್ನ ತೆಗೆದು ಇಲ್ಲೊಂದು ಸಣ್ಣ ಟನಲ್ಗಳು ಮಾಡಿ ಬೋನ್ ಅಲ್ಲಿ ಆ ಲಿಗಮೆಂಟ್ ಅನ್ನ ಪಾಸ್ ಮಾಡಿ ಕ್ಯಾಮ್ರಾ ಥ್ರೂ ಚೆಕ್ ಮಾಡಿ ಅದನ್ನ ಫಿಕ್ಸ್ ಮಾಡ್ತೇವೆ ಕ್ಲಿಪ್ಸ್ ಗಳಿಂದ. ಸೊ ಈ ಅಂದ್ರೆ ಇಟ್ಸ್ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಫುಲ್ ಓಪನ್ ಮಾಡಿ ಈ ಲಿಗಮೆಂಟ್ಸ್ ಅನ್ನ ಇದು ಮಾಡಿ ಮಾಡ್ತಿದ್ರು. ಆಗ ಸುತ್ತಮುತ್ತ ಬಾಕಿ ಇದಕ್ಕೆಲ್ಲ ಇಂಜುರಿ ಆಗ್ತಿತ್ತು. ಸೊ ಇದು ವೆರಿ ಮಿನಿಮಲ್ ಕೀ ಹೋಲ್. ಇದರಿಂದ ಅದೇ 2-4 ಹೊಲಿಗೆ ಬೀಳುತ್ತೆ, ಮತ್ತೆ ಪೇಷಂಟ್ ರಿಕವರಿ ಕೂಡ ಬಹಳ ಫಾಸ್ಟ್. ಸೊ ಈ ಕೀ ಹೋಲ್ ಸರ್ಜರಿ ನಮ್ಮಲ್ಲಿ ನಮ್ಮ ಹಾಸ್ಪಿಟಲ್ ಯಾವುದು ಸೈಡ್ ಎಫೆಕ್ಟ್ ಇಲ್ಲ, ಸೈಡ್ ಎಫೆಕ್ಟ್ ಬಹಳ ಕಡಿಮೆ. ಅಂದ್ರೆ ಕಂಪ್ಯಾರಿಟಿವ್ಲಿ ಅಂದ್ರೆ ಓಪನ್ಗಿಂತ ಇದರಲ್ಲಿ ಬಹಳಷ್ಟು ಕಡಿಮೆ. ರಿಕವರಿ ರೇಟು ಬಹಳ ಫಾಸ್ಟ್ ಅಂಡ್ ಕಾಂಪ್ಲಿಕೇಶನ್ಸ್ ರೇಟಸ್ ಕೂಡ ಕಡಿಮೆ ಆಗ್ತದೆ. ಡಾಕ್ಟರ್, ಇದರಲ್ಲಿ ಮತ್ತೆ ಚಿಪ್ ರಿಪ್ಲೇಸ್ಮೆಂಟ್ ಅಂತ ಬರ್ತಲ್ಲ, ಏನದು? ಚಿಪ್ ಅಂದ್ರೆ ಅದೇ ಈ ಒಂದ್ಸಲ ಈ ಇದ್ರದಷ್ಟೇ ಮಂಡಿ ಚಿಪ್ ಸೌಕಳಿ ಆಗಿರ್ತದೆ. ಸೊ ಅವಾಗ ಏನ್ ಮಾಡ್ತೇವೆ, ಈ ಚಿಪ್ಪಿನ ಮೇಲಿಂದ ಈ ಸೌಕಳಿ ಭಾಗನ ತೆಗೆದು ಇದ್ರ ಮೇಲೆ ಪ್ಲೇಟ್ ಅಥವಾ ಕ್ಯಾಪ್ ತರ ಬರ್ತದೆ, ಅದನ್ನ ಹಾಕಿ ಅದನ್ನ ರಿಪ್ಲೇಸ್ ಮಾಡ್ತೀವಿ. ಕೆಲವರಲ್ಲಿ ಓನ್ಲಿ ಈ ಚಿಪ್ಪು ಮತ್ತೆ ಈ ಭಾಗ ಅಷ್ಟೇ ಸೌಕಳಿ ಆಗಿರ್ತದೆ. ಸೊ ಆವಾಗ ಅದನ್ನಷ್ಟೇ ಮಾಡ್ತೇವೆ.
ಆ್ಯಂಡ್ ಯೂಶ್ವಲಿ ಈ ಮಂಡಿ ರಿಪ್ಲೇಸ್ಮೆಂಟ್ ಆಗುವಾಗ ಅವಾಗ ಎಲ್ಲ ಇದನ್ನು ಕೂಡ ಆಗಿರ್ತದೆ, ಸೌಕುಳಿ ಆಗಿರ್ತದೆ. ಸೊ ಅವಾಗ ಎಲ್ಲದನ್ನು ಮಾಡ್ತೇವೆ. ಬಟ್ ಇದನ್ನಷ್ಟೇ ಆಗಿದ್ರೆ ಅದನ್ನಷ್ಟೇ ರಿಪ್ಲೇಸ್ಮೆಂಟ್ ಮಾಡ್ತೇವೆ. ಆ್ಯಂಡ್ ಈಗ ಆಲ್ಮೋಸ್ಟ್ ಎಲ್ಲ ಜಾಯಿಂಟ್ಗಳ ರಿಪ್ಲೇಸ್ಮೆಂಟು ಕೂಡ ಬಂದಾಗಿದೆ. ನಾಟ್ ಓನ್ಲಿ ಮಂಡಿ ಹಿಪ್ಪು, ನೀ, ಫಿಂಗರ್ ಜಾಯಿಂಟ್ಗಳು ಕೂಡ ಎಲ್ಲ ಜಾಯಿಂಟ್ಗಳ ರಿಪ್ಲೇಸ್ಮೆಂಟ್ ಬಂದಿದೆ. ಬಟ್ ಅದೇ ಯೂಶಲಿ ಅದು ಬೇಕಾಗುವಂಥದ್ದು ಯೂಶಲಿ ಮಂಡಿದು, ಹಿಪ್ ಜಾಯಿಂಟ್, ಶೋಲ್ಡರ್ ಜಾಯಿಂಟ್ಗಳು ಬಹಳ ಕಾಮನ್ಲಿ ಆಗುತ್ತೆ. ಡಾಕ್ಟ್ರೆ, ಇಷ್ಟೆಲ್ಲ ಮಾಹಿತಿ ಕೊಟ್ರಿ. ನಮ್ಗೆ ಗೊತ್ತು TSS ಹಾಸ್ಪಿಟ್ಲು ಚಿಕ್ಕ ಹಾಸ್ಪಿಟ್ಲ್ ಅಲ್ಲ ನಮ್ಮದು, ಇದು ಮಲ್ಟಿ ಸ್ಪೆಷಾಲಿಟಿಗಿಂತ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ ಗೊತ್ತು. ಇಲ್ಲಿ ಬಹುಶಃ ನಮಗೆ ಇದೆ ಇಲ್ಲಿ ಈ ಜಾಯಿಂಟ್ ರಿಲೇಟೆಡ್ ಇರ್ಬೋದು, ಲಿಗಾಮೆಂಟ್ ರಿಲೇಟೆಡ್ ಇರ್ಬೋದು, ಫ್ರ್ಯಾಕ್ಚರ್ ರಿಲೇಟೆಡ್, ಇದೆಲ್ಲದಕ್ಕೂ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದ್ದೇ ಇದೆ ಅಂತ ನನಗೆ ಗೊತ್ತು. ಬಟ್ ನಿಮ್ಮ ಬಾಯಿಂದನೇ ಟೆಕ್ನಿಕಲಿ ಏನೇನಿದೆ ಇದರಲ್ಲಿ ಅನ್ನೋದು ನಮ್ಮ ವೀಕ್ಷಕರಿಗೆ ಬೇಕಾಗಿದೆ. ಸ್ವಲ್ಪ ಅದನ್ನು ಬಿಡಿಸಿ ಹೇಳಿ, ಇಲ್ಲಿ ಯಾವ್ಯಾವ ಥರದ ಚಿಕಿತ್ಸೆಗಳು ಲಭ್ಯವಿದೆ ಇದಕ್ಕೆ ರಿಲೇಟೆಡ್. ಸೊ ಈಗ ಅದೇ ಬೇಸಿಕ್ ಸ್ಟಾರ್ಟ್ ಮಾಡಿದ್ರೆ ಫ್ರ್ಯಾಕ್ಚರ್ ರಿಲೇಟೆಡ್. ಸೊ ಫ್ರ್ಯಾಕ್ಚರಲ್ಲಿ ಎಲ್ಲ ರೀತಿಯ ಅಂದರೆ ಇಂಪ್ಲಾಂಟ್ಗಳು ಟೈಟೇನಿಯಮು, ಸ್ಟೀಲು ಎರಡು ರೀತಿ ಬರ್ತವೆ. ಸೊ ಎರಡೂ ಒಳ್ಳೆಯದೇ. ಸೊ ಟೈಟೇನಿಯಮ್ ಏನಂದರೆ ಅದು MRI ಫ್ರೆಂಡ್ಲಿ, ಅಂದರೆ ಈ ಸ್ಟೀಲದಲ್ಲಿ ಸ್ವಲ್ಪ MRI ಮಾಡೋದು ಕಷ್ಟ ಆಗುತ್ತೆ. ಸಪೋಸಿಟ್ಲಿ ಪೇಷಂಟಿಗೆ ಮುಂದೆ ಬೇಕಾಯಿತು ಅಂದರೆ. ಸೊ ಆ ರೀತಿ ಇಂಪ್ಲಾಂಟ್ಗಳು ನಮ್ಮಲ್ಲಿದೆ. ಸೊ ಎಲ್ಲ ರೀತಿ ಲೇಟೆಸ್ಟ್ ಇಂಪ್ಲಾಂಟ್ಸ್ ಏನಂತ ಹೇಳ್ತೀವಿ ಫ್ರ್ಯಾಕ್ಚರ್ ಟ್ರೀಟ್ಮೆಂಟಲ್ಲಿ. ಸೊ ಎಲ್ಲ ರೀತಿಯ ಅಂದರೆ ಇದರಲ್ಲ ಪ್ಲೇಟ್ಗಳಲ್ಲೂ ಸಿಂಪಲ್ ಪ್ಲೇಟು, ಲಾಕಿಂಗ್ ಪ್ಲೇಟು, ಸೊ ಎಲ್ಲ ರೀತಿಯ ಏನು ಈ ಲೇಟೆಸ್ಟ್ ಇಂಪ್ಲಾಂಟ್ಸ್ಗಳಿದೆ ಅದನ್ನು ನಾವು ಅಷ್ಟು ರೆಡಿ ಇಟ್ಕೊಂಡಿರ್ತೇವೆ. ಹಾಗಾಗಿ ಯಾವುದೇ ರೀತಿಯ ಪೇಷಂಟ್ಗಳಿಗೆ ಅಂದರೆ ಅಫೋರ್ಡೇಬಲ್ ಇದ್ರೆ ಏನೇ ಇದ್ರೂ ಪೇಷಂಟಿಗೆ ಲೇಟೆಸ್ಟ್ ಇಂಪ್ಲಾಂಟ್ಗಳು ಹಾಕಿದ್ರೆ ಅವರ ರಿಕವರಿನೂ ಚೆನ್ನಾಗಿರುತ್ತೆ. ಸೊ ಫ್ರ್ಯಾಕ್ಚರ್ ಟ್ರೀಟ್ಮೆಂಟಲ್ಲಿ ಅದಷ್ಟು ನಮ್ಮಲ್ಲಿ ಅಷ್ಟು ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಇಂದ ಹಿಡಿದು ಇಂಪ್ಲಾಂಟ್ಸ್ಗಳನ್ನ ತಂದು ಇಟ್ಕೊಂಡಿದ್ದೇವೆ. ಆ್ಯಂಡ್ ಮತ್ತೆ ಅದು ರೆಡಿಲಿ ಅವೈಲೇಬಲ್ ಇರುತ್ತೆ. ಸೊ ಪೇಷಂಟ್ ಬಂದ ಕೂಡಲೇ ನಾವು ಇಮಿಡಿಯೇಟ್ಲಿ ಇದು ಮಾಡ್ತೇವೆ. ಇನ್ನು ಈ ಆರ್ಥ್ರೋಸ್ಕೋಪಿ ಕೀ ಹೋಲ್ ಸರ್ಜರಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಮ್ಮ ಹತ್ರ ಕೂಡ ಕ್ಯಾಮ್ರಾ ಪೋರ್ಟ್ ಎಲ್ಲ ಸ್ಟ್ರೈಕರ್ ಅಂತ ಒಳ್ಳೆ ಏನಂತೇವೆ ಒಳ್ಳೆ ಕಂಪನಿ ಸ್ಟ್ರೈಕರ್ ಅಂತ ಇದೆ. ಸೊ ಆ ಕಂಪನಿದೆ. ನಮ್ಮ ಸ್ಕೋಪು ಮತ್ತು ಕ್ಯಾಮ್ರಾ ಎಲ್ಲ ಒಳ್ಳೆ ಅದರದ್ದೇ ಇದೆ. ಸೊ ವೆರಿ ಗುಡ್ ವಿಷನ್ ಅದೆಲ್ಲ ಅಂದರೆ ಲೇಟೆಸ್ಟ್ ವೆರಿ ಗುಡ್ ಅಪ್ಡೇಟೆಡ್ ಸಿಸ್ಟಮ್. ಸೊ ಏನಂತೀವಿ ಆ ಕೀ ಹೋಲ್ ಸರ್ಜರಿ ಇದು ಟ್ರೀಟ್ಮೆಂಟ್ ಸಹ ನಮ್ಮಲ್ಲಿದೆ. ಇನ್ನು ಅದಕ್ಕೆ ಬಂದರೆ ರಿಪ್ಲೇಸ್ಮೆಂಟ್ ಕೂಡ ಸಹ ಲೇಟೆಸ್ಟ್ ಸ್ಟ್ರೈಕರ್ ಕಂಪನಿ ಇದೆ. ಸೊ ಆ ಇಂಪ್ಲಾಂಟ್ಗಳು ಸಿಸ್ಟಮ್ಗಳನ್ನೆಲ್ಲ ಅಂದರೆ ಅದು ರೆಡಿಮೇಡ್ ಸೆಟ್, ಅಂದರೆ ಮುಂಚೆ ಏನಾಗ್ತಿತ್ತು ಸಿಂಪಲ್ ಬರ್ತಿತ್ತು ನೀ ರಿಪ್ಲೇಸ್ಮೆಂಟ್ಗೆ ಮ್ಯಾನ್ಯುವಲ್ ಥರ. ಈಗ ಈ ಆಟೋಮೇಟೆಡ್ ಲೇಟೆಸ್ಟ್ ಇಂಪ್ಲಾಂಟ್ಗಳು ಈಚ್ ಆ್ಯಂಡ್ ಎವ್ರಿ ಡಿಗ್ರಿ ಎಲ್ಲ ಇನ್ಸ್ಟ್ರೂಮೆಂಟ್ಗಳಲ್ಲೇ ಸೆಟ್ ಇರುತ್ತೆ. ಸೊ ಆ ಥರ ರಿಪ್ಲೇಸ್ಮೆಂಟ್ಗಳೇ ಆ ಥರದ್ದು ಸಿಸ್ಟಮ್ ಇದೆ. ಮತ್ತು ಇನ್ನು ಡ್ರಿಲ್ಗಳೆಲ್ಲ ಆಟೋಮೆಟಿಕ್ ಡ್ರಿಲ್ಗಳು. ಸೊ ಆ ರೀತಿ ಎಲ್ಲ ಅಪ್ಡೇಟೆಡ್ ಈಚ್ ಆ್ಯಂಡ್ ಎವ್ರಿ ಬ್ರಾಂಚ್ಗೆ. ಆ್ಯಂಡ್ ಇವನ್ ಸ್ಪೈನ್ ಸರ್ಜರೀಸ್ ಕೂಡ ಅದಕ್ಕೆ ಕೂಡ ಲೇಟೆಸ್ಟ್. ಮತ್ತು CR ಏನು ಬರುತ್ತೆ, ಈ ಏನತ್ತೆ ಎಕ್ಸ್ರೇ ಏನು ಮಾಡ್ತೀವಲ್ಲ ಅದನ್ನು ಲೈವ್ ಆಪರೇಷನ್ ಥಿಯೇಟ್ರಲ್ಲಿ ಕಂಟಿನ್ಯೂಸ್ ಎಕ್ಸ್ರೇ ಬೇಕಾಗುತ್ತೆ ನಮಗೆ. ಆ ಮಷೀನನ್ನು ನಾವು CRM ಅಂತ ಹೇಳ್ತೇವೆ. ಸೊ ಅದು ಕೂಡ ನಮ್ಮ ಹತ್ರ 2 CRMಗಳಿದೆ. 2 ಲೇಟೆಸ್ಟ್ CRMಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಆ CRMಗಳಿದೆ. ಮತ್ತು MRI CT ಸ್ಕ್ಯಾನ್ ಕೂಡ ನಮ್ಮಲ್ಲಿ. ಯಾಕಂದರೆ ಈ ಲಿಗಮೆಂಟ್ಸ್ಗಳೇನಿದೆ ಇದು ಎಕ್ಸ್ರೇ CT ಸ್ಕ್ಯಾನಲ್ಲಿ ಕಾಣಲ್ಲ. ಸೊ ಇದಕ್ಕೆ ಏನು ಇಂಜುರಿ ಆಗಿದೆ ಅನ್ನೋದು ನಮ್ಮ MRI ಮಾಡಿದಾಗಲೇ ಗೊತ್ತಾಗೋದು. ಎಷ್ಟು ಲೆವೆಲ್ಗೆ ಇಂಜುರಿ ಇದೆ, ಮೆನಿಸ್ಕಸ್ ಅದನ್ನ ಹೇಳಿದ್ನಲ್ಲ. ಈ ಏನಿದೆ CT ಸ್ಕ್ಯಾನ್, ಎಕ್ಸ್ರೇ ಅನ್ನೋದು ಇದು ಓನ್ಲಿ ನಮ್ಮ ಬೋನ್ಸ್ ಅನ್ನ ತೋರಿಸುತ್ತೆ ಅಥವಾ ಈ ಸಾಫ್ಟ್ ಟಿಶ್ಯೂ ಅನ್ನ ತೋರಿಸುತ್ತೆ ಜಾಸ್ತಿ. ಬಟ್ MRI ಅನ್ನೋದು ಡೀಟೇಲ್ಡ್ ನಮ್ಮ ಈ ನಮ್ಮ ಮಾಡೆಲಲ್ಲಿ ಹೆಂಗೆ ಕಾಣ್ತೋ ಹಾಗೆ ನಮಗೆ MRI ಅಲ್ಲಿ ಬರುತ್ತೆ. ಸೊ ಅದೆಲ್ಲ ಇರೋದ್ರಿಂದ ನಮ್ಗೆ ಈ ಎಲ್ಲ ಡಿಟೆಕ್ಷನ್ ಆಗುತ್ತೆ. ಯಾವುದೇ ಒಂದು ಇದ್ರೆ ನಾವು MRI ಮಾಡಿಸ್ಕೊಂಡ್ರೆ ಸೊ ಯಾವುದೇ ರೀತಿ ಇಂಜುರೀಸ್ ಮಿಸ್ ಆಗಲ್ಲ. ಸೊ MRI ಎಲ್ಲ ಅದನ್ನು ಡಿಟೆಕ್ಟ್ ಆಗುತ್ತೆ. ಸೊ ಈ ರೀತಿ ಆಲ್ಮೋಸ್ಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ಬೋದು. ಅಂಡ್ ಪ್ಲಸ್ ICU ಕೇರ್, ಅಂದ್ರೆ ಈ ಒಬ್ವಿಯಸ್ಲಿ ಸರ್ಜರಿ ಅಂದ್ಮೇಲೆ ಏಜ್ ರಿಲೇಟೆಡ್ ಅವರಿಗೆ ಬೇಕೇ ಬೇಕು ಬ್ಯಾಕಪ್ಲಿ ICU ಅಥವಾ ಮತ್ತು ನಮ್ಮ ಹತ್ರ 24 hours ICU, ಅನಸ್ಥೆಟಿಸ್ಟ್, ಫಿಸಿಷಿಯನ್ ಅವೈಲೇಬಲ್ ಇರ್ತಾರೆ. ಸೊ ಫಿಸಿಯೋಥೆರಪಿನೂ ಇಲ್ಲ, ಇನ್ ಹೌಸ್ ಫಿಸಿಯೋಥೆರಪಿಸ್ಟು ಇದ್ದಾರೆ. ಸೊ ಅವರು ನಮ್ಮಲ್ಲೇ ಇರ್ತಾರೆ. ಸೊ ಎವ್ರಿಥಿಂಗ್ ಕಂಪ್ಲೀಟ್ ರೌಂಡ್ ದ ಕ್ಲಾಕ್ ಟ್ರೀಟ್ಮೆಂಟ್ ಅಂತ ನಾವು ಅಲ್ವಾ ಕನ್ಸಿಡರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲೇ ಇದು ಆಲ್ಮೋಸ್ಟ್. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಡಾಕ್ಟ್ರೇ, ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬಾಡಿ ಅನ್ನೋ ಗಾಡಿಯಲ್ಲಿ ಎಷ್ಟು ಕಾಂಪ್ಲಿಸಿಟಿ ಇದೆ. ಇದರಲ್ಲಿ ನಮ್ಮ ಮಸಲ್ಸು, ಜಾಯಿಂಟ್ಸು, ಲಿಗಾಮೆಂಟ್ಸು, ಬೋನ್ಸು, ಇದೆಲ್ಲದ್ರ ಬಗ್ಗೆನೂ ಎಷ್ಟು ವಿವರವಾಗಿ ನಮ್ಮ ಮಾಹಿತಿಯನ್ನು ಅತ್ಯಂತ ಸರಳ ಭಾಷೆಯಲ್ಲಿ ನಮ್ಮ ಹಾಸ್ಪಿಟ್ಲಿನ ಡಾಕ್ಟರ್ ಗೌತಮ್ ಶೇಟ್ ಅವರು ಎಷ್ಟು ವಿವರವಾಗಿ ಹೇಳಿದಾರಲ್ವ. ನಿಮಗೆ ಈ ಪಾಡ್ಕಾಸ್ಟ್ ಹೇಗೆ ಅನ್ನಿಸ್ತು? ಈ ಪಾಡ್ಕಾಸ್ಟು ನಿಮಗೆ ನೆಕ್ಸ್ಟ್ ಪಾರ್ಟ್ ಬೇಕಾ, ಇನ್ನೂ ವಿವರವಾಗಿ ಬೇಕಾ? ಹಾಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬಂದಿರುವಂತಹ ಕ್ವಶನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಖಂಡಿತವಾಗಿಯೂ ಅದೆಲ್ಲ ಕ್ವಶನ್ಗಳನ್ನು ಇಟ್ಟುಕೊಂಡು ನಾವು ಇದೇ ನಮ್ಮ ಡಾಕ್ಟರ್ ಜೊತೆಗೆ ನಾವು ಡಿಸ್ಕಸ್ ಮಾಡಿಕೊಂಡು ಮತ್ತೊಂದು ಪಾಡ್ಕಾಸ್ಟ್ ಒಂದು ಮಾಡೋಣ.
ಇಲ್ಲಿವರೆಗೆ ನೀವು ನಮ್ಮ ಜೊತೆಗಿದ್ದೀರಾ. ಮುಂದೆ ಕೂಡ ಇನ್ನೂ ಇದೇ ಥರದ ಬೇರೆ ಬೇರೆ ಪಾಡ್ಕಾಸ್ಟ್ಗಳನ್ನು ನಾವು ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ಈ ನಮ್ಮ TSS ಹಾಸ್ಪಿಟಲ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು. ಹಾಗೆ ನೋಟಿಫಿಕೇಷನಿಗೆ ಬೆಲ್ ಐಕಾನನ್ನು ಒತ್ತಿ.